ಇವತ್ತು ನಾವು ಬಂದಿದ್ದೀವಿ ಬಸವರಾಜ್ ಹೊರಟ್ಟಿ ಅವರ ಹೋಮ್ ಟೂರ್ ಮತ್ತು ಆಫೀಸ್ ಟೂರ್ ಅನ್ನು ಮಾಡೋದಕ್ಕೆ. ನಮಸ್ತೆ. ಸವಿ ಸವಿ ನೆನಪು ಸಾವಿ ಮಗನ ಜೋಳ ತಗ್ಸೋದು. ಇವ್ ದೊಡ್ಡ ಮಗ ಡಾಕ್ಟರ್. ನಮ್ಮ ತಾಯಿ ಯಾವತ್ತಾದ್ರೂ ಫೀಲ್ ಆಗಿದೆಯಾ ತಾಯಿಯವರಿಗೆ ನಾನು ಹೆಚ್ಚು ಸಮಯ ಕೊಡೋದಕ್ಕಾಗಿಲ್ಲ, ಅವ್ರ ಜೊತೆ ಒಳ್ಳೊಳ್ಳೆ ಕ್ಷಣಗಳನ್ನು ಕಳಿಬಹುದಿತ್ತು ಅಂತ? ಹಾಗೆ ಅದರ ಸಲುವಾಗಿ ನಾವು ಆಸೆ ಟ್ರಸ್ಟ್ ಮಾಡಿದ್ದು. ನೆಮ್ಮದಿ ಇಷ್ಟ ಮನಸ್ಸಿಗೆ. ನಮ್ಮ ತಾಯಿಗೆ ಹಂಗಾಗಿತ್ತು. ಅಕ್ಕಿ ನೆನಪು ಯಾವಾಗ ಇಲ್ಲ ಅನ್ನೋಂಥದ್ದಷ್ಟು. ಇದು ಶಾಸಕರ ದಿನಾಚರಣೆ ಮಾಡ್ತಿದ್ವಿ. ಅವಾಗ ಇಬ್ರು ನಾವು ಕುಸ್ತಿ ಹಿಡಿದು ಸಿದ್ದರಾಮಯ್ಯನ. ಯಾವ್ದು ಆಫರ್ ಬಂದಿರ್ಲಿಲ್ಲ ಸರ್ ಆ ಟೈಮಲ್ಲಿ? ಬಂದಿತ್ತು. ತಸೆ ತಂದ ಸೌಭಾಗ್ಯದಲ್ಲಿ ಪಾಠ ಮಾಡಕ್ ಬಂದಿತ್ತು. ಎಂಟು ಸಾರಿ ದೇಶದಲ್ಲಿ ಒಂದೇ ಮತದಾರ ಕ್ಷೇತ್ರದಿಂದ ಒಂದೇ ಇದಕ್ಕೆ ಯಾರು ಆರಿಸ್ಕೊಂಡಿಲ್ಲ. ನಾವು ಒಬ್ಬನ ಆರಿಸ್ಕೊಂಡ್ವಿ. ಮೊನ್ನೆ ಜೂನ್ 30 45 ವರ್ಷ ವಿಧಾನ ಪರಿಷತ್ ಕಂಪ್ಲೀಟ್ ಆಯ್ತು. 3ನೇ ಬಾರಿ ಸಭಾಪತಿ. ಸರ್, ಬಟ್ಟೆ ಸೆಲೆಕ್ಷನ್ ಮತ್ತೆ ಕಲೆಕ್ಷನ್ಸ್ ಎಲ್ಲ ನಾವೇನು ಸೆಲೆಕ್ಷನ್ ಇಲ್ಲ, ಕಲೆಕ್ಷನ್ ಇಲ್ಲ. ಜಮೀರ್ ಅಹಮದ್ ಅಂತ ಮಿನಿಸ್ಟರ್ ಅಲ್ಲ ಸರ್, ಅವರು 10 ಕೋಟು 10 ಶರ್ಟು ಹೊಲಿಸ್ಕೊಟ್ಟವ್ರು. ಫಸ್ಟ್ ಟೈಮ್ MLC ಆದವ್ರಿಗೆ ಸೊಕ್ಕು ಯಾಕೆ ಜಾಸ್ತಿ ಆಗಿರುತ್ತೆ ಅಂತ? ಇಲೆಕ್ಷನ್ 10,000 ರೂಪಾಯಿ ತಗೊಂಡಿಲ್ಲ ನನ್ನ ಕಡೆ ಅಂದ್ರೆ ಸುಮಾರು. ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟವನ್ನ ಸೇವಿಸ್ತಾ ಇದ್ವಿ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣಕರ್ತರು ತಾವು. ಅಲ್ಲಿ ನೋಡಿ, ಆ 3 ಮಕ್ಕಳು ಅದಲ್ಲ, ಅವರು 4 ಕಿಲೋಮೀಟರ್ ದಿವಸ ಬರ್ತಾರೆ. ಬಾಜುಕ ಪ್ರೈಮರಿ ಸ್ಕೂಲಿಗೆ ಊಟ ಕೊಡ್ತಾರೆ. ಇದಿಲ್ಲ, ಅಲ್ಲಿ ಹೋಗಿ ನಿಂತ್ಕೊಳ್ತಾವ. ಬಂದು ಪಾಪ ನೀರು ಕುಡಿತಾವ. ಸರ್ ಏನಾದ್ರೂ ಮಾಡಿ ಸರ್ ಪಾಪಿ ಮಕ್ಕಳಿಗೆ ಅಂತಂದ್ರು. ಯಡಿಯೂರಪ್ಪಗೆ ಅಪ್ಪ ಅಣ್ಣ ಅಂತ ಕೈ ಕಾಲು ಹಿಡ್ಕೊಂಡು ಮಾಡಿದ್ರು. ಯಾರು ನನ್ನ ಹತ್ತಿರ ಸಹಾಯ ಕೇಳಲು ಬರುತ್ತಾರೆಯೋ ಅವ್ರಿಗೆ ಹಿಂದೆ ನಾನು ಸಹಾಯ ಮಾಡುತ್ತೇನೆ. ನಾಳೆ ನನಗೆ ಅವಕಾಶ ಸಿಗಲಿಕ್ಕಿಲ್ಲ, ನಮ್ಮ ಮನೆ ಮುಂದೆ ಬೋರ್ಡ್ ಹಾಕಿನ. ಅವಾಗ ತಾಯಿ ಕಷ್ಟ, ತಂದೆ ಕಷ್ಟ ಎಲ್ಲ ನೋಡ್ಕೊಂಡು ಡಿಗ್ರಿ ಮಾಡಿಕೊಂಡು ಆಮೇಲೆ PP ಹೋಗಿ ಹೈಸ್ಕೂಲ್ ಟೀಚರ್ ಆಗಿ, ನೀನೇನು ಬರಲ್ಲ, ಏನು ಬಾಣಗಡಿ ಯಾಕೆ ಬರೋಲ್ರ ಹರಕೆ ಹೊತ್ತೀನಿ. ಬರುವಂತ ಚುನಾವಣೆ ನಮ್ಮ ಮನೆಯವ್ರು ಸೋಲಿ ಅಂತೇಳಿ. ಇನ್ಫ್ಯಾಕ್ಟ್ 3 ಕಿಲೋಮೀಟರ್ಗೆ ಪ್ರಾಥಮಿಕ ಶಾಲೆಗಳು, 7 ಕಿಲೋಮೀಟರ್ ಅಂತರದಲ್ಲಿ ಪ್ರೌಢಶಾಲೆಗಳ ಒಂದು ವ್ಯವಸ್ಥೆ ಕೂಡ ತಾವು ಕೊಟ್ಟಂತಹ ಐಡಿಯಾ ಅದು. ರಾಮಕೃಷ್ಣ ಹೆಗಡೆ, ದೇವೇಗೌಡರು, ಬೊಮ್ಮಾಯಿ, JS ಪಟೇಲ್ರು ಅಂತವ್ರೆಲ್ಲ ವೈಯಕ್ತಿಕ ಸ್ವಾರ್ಥ ಇದ್ದಿದ್ದಿಲ್ಲ. ದುಡ್ಡು ತಗೊಂಡು ಓಟ್ ಹಾಕೋರು, ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಳೋರು. ಯಾರು ಏನ್ ಮಾಡಕ್ಕಾಗಲ್ಲ. ಪ್ರಜಾಪ್ರಭುತ್ವ ಹೆಸರಿಗಷ್ಟೇ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ಎನ್, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ಸಭಾಪತಿ ಬಸವರಾಜ್ ಹೊರಟ್ಟಿ ಅವರ ಹೋಮ್ ಟೂರ್ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಇದು ಬಸವರಾಜ್ ಹೊರಟ್ಟಿ ಅವರು ಇರುವಂತಹ ಸರ್ಕಾರಿ ಬಂಗ್ಲೆ, ಗಾಂಧಿ ಭವನದ ಹತ್ರ ಇರುವಂತಹ ಬಂಗ್ಲೆ. ಸೊ ಇವತ್ತು ಬಸವರಾಜ್ ಹೊರಟ್ಟಿ ಅವರ ಹೋಮ್ ಟೂರ್ ಮತ್ತು ಆಫೀಸ್ ಟೂರ್ ಅನ್ನು ನಾವು ಮಾಡ್ತಾ ಇದ್ದೀವಿ. ಮನೆಗೆ ಎಂಟರ್ ಆದ ತಕ್ಷಣ ಇಲ್ಲೊಂದು ಎಂಟ್ರಿ ಮಾಡಬೇಕಾಗ್ತದೆ. ಅದಾದ ನಂತರ ಒಳಗಡೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಸೊ ಇದು 2 ಕಟ್ಟಡಗಳು ಕಾಣಿಸ್ತಾ ಇದೆಯಲ್ಲ ಇಲ್ಲಿ. ಮೊದಲನೇ ಕಟ್ಟಡ ಹೊರಟ್ಟಿ ಅವರು ವಾಸ ಇರುವಂತಹ ಮನೆ, ಅದರ ಪಕ್ಕದಲ್ಲೇ ಕಚೇರಿ ಇದೆ. ಸೊ 2 ಕೂಡ ಪ್ರಶಾಂತವಾದಂತಹ ವಾತಾವರಣದಲ್ಲೇ ಇದೆ. ಕಂಪ್ಲೀಟ್ ಮನೆಯ ಸುತ್ತಮುತ್ತಲೂ ಗಾರ್ಡನ್ ಏರಿಯಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಇಳಿ ಸಂಜೆ ಆದರೂ ಕೂಡ ಆ ಫೀಲ್ ಇಲ್ಲ, ಲೈಕ್ ತುಂಬ ಕತ್ಲೆ ಆಗ್ತಾ ಇದೆ ಅನ್ನೋ ಥರ ಫೀಲ್ ಇಲ್ಲ. ಹಚ್ಚ ಹಸಿರ ವಾತಾವರಣ, ಪ್ರಶಾಂತವಾದಂತಹ ಜಾಗ, ಮತ್ತು ಎಡಭಾಗದಲ್ಲಿ ಹಾಗೆ ಪಾರ್ಕಿಂಗ್ ಏರಿಯಾ ಇದೆ. ಸೊ ಇಲ್ಲಿ ಅವರು ತಮ್ಮ ಕಾರ್ಗಳನ್ನೆಲ್ಲವೂ ಕೂಡ ಪಾರ್ಕ್ ಮಾಡ್ತಾರೆ. ಆಮೇಲೆ ಪ್ರತಿನಿತ್ಯವೂ ಕೂಡ 16 ಗಂಟೆಗಳ ಕಾಲ ನಿರಂತರವಾಗಿ ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ಹೊರಟ್ಟಿ ಅವರ ಪ್ರಯತ್ನ
ನಿರಂತರವಾಗಿರುತ್ತೆ. ಸೊ ಇವತ್ತು ಅವರದ್ದೇ ಒಂದು ಹೋಮ್ ಟೂರ್ ಮಾಡುವಂತಹ ಒಂದು ಪ್ರಯತ್ನ ನಮ್ದು. ಸರಿಸುಮಾರು 45 ವರ್ಷಗಳ ರಾಜಕೀಯ ಸುದೀರ್ಘ ಪಯಣ, ಆ ಪಯಣದ ಕುರಿತ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ತಾ ಹೋಗೋಣ. ಬನ್ನಿ, ಬಸವರಾಜ್ ಹೊರಟ್ಟಿ ಅವರ ಮನೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಿಮ್ಮ ಮನೆಗೆ ಬಂದಿದ್ದೀನಿ. ಸೊ ತುಂಬಾ ಜನಕ್ಕೆ ಒಂದು ಕ್ಯೂರಿಯಾಸಿಟಿ, ಮಿನಿಸ್ಟರ್ಗಳ ಬಂಗ್ಲೆ ಹೇಗಿರುತ್ತೆ, ಮಂತ್ರಿಗಳ ಬಂಗ್ಲೆ ಹೇಗಿರುತ್ತೆ, ಸಭಾಪತಿಗಳ ಬಂಗ್ಲೆ ಹೇಗಿರುತ್ತೆ ಅಂತ. ಇದು ಸರ್ಕಾರಿ ಬಂಗ್ಲೆ, ಒಂದ್ಸತಿ ತೋರಿಸಬಹುದಾ ಸರ್? ನೋಡಿ ಬರ್ರಿ, ತೋರಿಸ್ ಬರ್ರಿ. ಓಕೆ ವೀಕ್ಷಕರೇ, ಮನೆಗೆ ಎಂಟರ್ ಆದ ತಕ್ಷಣ ಬಸವಣ್ಣ ಅವರ ಫೋಟೋ ನಮಗೆ ಕಾಣ ಸಿಗುತ್ತೆ. ಇಲ್ಲಿ ಯಾರೇ ಬಂದ್ರು ಕೂತ್ಕೊಳ್ಳೋದಕ್ಕೆ ಅಂತ ಹೇಳಿ ಆಸನಗಳ ವ್ಯವಸ್ಥೆ, ಮತ್ತೆ ಒಳಗಡೆ ಕಚೇರಿ. ಸೊ ಇಲ್ಲಿ ಸಭಾಪತಿಗಳು ಕೂತ್ಕೋತಾರೆ. ಸರ್, ಸರ್ಕಾರಿ ಬಂಗ್ಲೆಗಳ ಜೊತೆ ಭಾವನೆಗಳು ಕನೆಕ್ಟ್ ಆಗಲ್ವಾ ಅಂತ? ಆಗ್ತಾವ ಸರ್, ಯಾಕಂದ್ರೆ ನಾವ್ ಎಲಿಮೆಂಟ್ ಇರ್ತೀವಿ, ನಮ್ಮ ಮನೆ ಅಂತ ತಿಳ್ಕೊಳ್ತೀವಿ, ಸಹಜವಾಗಿ ಭಾವನೆಗಳು ಬರ್ತಾವೆ, ಓಕೆ, ಬಂದಿರ್ತಾವ ಹಂಗ. ಕರೆಕ್ಟ್ ಸರ್. ಯೂಶಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಮನೆಯಲ್ಲಿ ಒಂದು ಸ್ವಲ್ಪ ಸಮಯ ಕಳೆದ್ರು ಕೂಡ ತುಂಬಾ ಬೇಗ ಎಮೋಷನಲಿ ಕನೆಕ್ಟ್ ಆಗ್ಬಿಡುತ್ತೆ, ತುಂಬಾ ಬೇಗ ಎಮೋಷನಲಿ ಕನೆಕ್ಟ್ ಆಗ್ತದೆ. ಸೊ ಬಿಡುವಾಗ ಕಷ್ಟ ಆಗುತ್ತೆ ಸರ್ ಮನೆಗಳನ್ನ? ಏನು ಅನ್ಸಂಗಿಲ್ಲ. ನಾನು ರೂಢಿ ಇದೆ. ಇನ್ನು ನಾನು ಮಿನಿಸ್ಟರ್ ಆಗಿದ್ದೆ, ಶಿವನ್ ಕೊಡದಿದ್ದೆ. ಮನಿ ನಮ್ದು ಅಧಿಕಾರ ನಂತರ 2 ವರ್ಷ ಮತ್ತೆ 2 ತಿಂಗಳು ಕೊಟ್ಟಿದ್ದಾರೆ. ಇರ್ತಿ ಹೋಗ್ತೀವಿ, ನಮ್ ಪರ್ಮನೆಂಟ್ ಮನಿ. ನಮ್ಮ ಮನಿ ಬಿಟ್ಟು ಹೋಗ್ಬೇಕಾದ್ರೆ ಬೇಸಾಗುತ್ತೆ. ಇದೇ ನಮ್ಮ ಮನಿ ಅಲ್ಲ, ಏನಿಲ್ಲ. ಸರ್ ತುಂಬಾ ನೆನಪಿನ ಕಾಣಿಕೆಗಳೆಲ್ಲವೂ ಕೂಡ ಇದೆ, ಕೊಟ್ಟಿರ್ತಾರೆ. ನೋಡಿ, ಜನ ಎಲ್ಲ ಕೊಡ್ತಾರೆ, ಹಿಂಗೆಲ್ಲ ಇಟ್ಟಿರ್ತೀವಿ. ಕೆಲವ್ರಿಗೆ ಕೊಟ್ಟು ಕಳಿಸ್ತೀವಿ. ಇದು ನಿಜಂಗಪ್ಪ ಅವ್ರದ್ದು ಅವಾಗಿಂದು. ಸಿದ್ಧಗಂಗಾ ಶ್ರೀಗಳ ಜೊತೆ. ಸರ್, ಪುಸ್ತಕಗಳೆಲ್ಲ ಓದ್ತಾ ಇರ್ತೀರಿ ಸರ್? ಹೇಗೆ ಮ್ಯಾಥ್ ತೋರಿಸ್ತೀನಿ, ಹೆಂಗ್ ಓದಲ್ದ ಎಲ್ಲಾ ಪುಸ್ತಕ ಓದ್ತೀನಿ. ಓದ್ತೀನಿ. ನೋಡಿ, ಇದು ಸಂವಿಧಾನ ಓದಕ್ಕೆ ಎಷ್ಟು ಪೇಜ್ ಓದಿ ನಾನೀಗ. ಸಣ್ಣದ ತರಿಸಿನ ಇದನ್ನ. ಇವೆಲ್ಲ ನಮ್ಮ ಇದಾಗ್ತದೆ, ಇಂಥವೆಲ್ಲ ಮಾಡ್ತಾರೆ. ಮಾಡ್ತಾರೆ. ಇವೆಲ್ಲ ಕೆಂಪೇಗೌಡರು, ಬಸವಣ್ಣವರು ಎಲ್ಲ ಅನುಭವ ಮಂಟಪ. ಇದು ಸ್ಟೋರ್ ರೂಮ್ ಅನ್ಸುತ್ತಲ್ಲ ಸರ್? ಇದು PAಗಳು ಟೈಪ್ ಮಾಡುವುದು, ಅವ್ರ ಕಂಪ್ಯೂಟರು ಅದು ಇದೆಲ್ಲ. ಇದು ಸ್ಟೋರ್ ರೂಮ್ ಹೇಳಿದ್ರೆ. ಓಕೆ ವೀಕ್ಷಕರೇ, ಈಗ ಸ್ಟೋರ್ ರೂಮ್ ಅಲ್ಲಿ ಇದೀವಿ. ಇಲ್ಲಿ ಎಲ್ಲವೂ ಕೂಡ ಫೋಟೋಗಳು, ನೆನಪಿನ ಕಾಣಿಕೆಗಳು ಅವೆಲ್ಲವನ್ನ ಕೂಡ ಇಲ್ಲಿ ಶೇಖರಿಸಿ ಇಡುವಂತಹ ಒಂದು ಪ್ರಯತ್ನ ಆಗತ್ತೆ. ಇದು ಸ್ಟೋರ್ ರೂಮ್. ಇದು ಆಮೇಲೆ ಯಾರು ಬಂದ್ರ ಅವರು ಗೆಸ್ಟ್ ಬಾತ್ರೂಮ್ ಇದೆ ಇಲ್ಲಿ, ಬಂದವ್ರಿಗೆ ಹೋಗಕ ಬರಕ್ಕೆ ಇಷ್ಟ. ಸರ್, ಮನೇಲಿ ಯಾರೆಲ್ಲ ಇರ್ತಾರೆ ಸರ್? ಇಲ್ಲಿ ಫ್ಯಾಮಿಲಿ ಎಲ್ಲ ಇಲ್ಲೇ ಇದೆಯಾ ಅಥವಾ ಹೇಗೆ? ಮಗ ಅದಾನ, ಸೊಸೆ ಅದಾರ, ಮೊಮ್ಮಗಳು ಅದಾರ, ಇವ್ರು 2 ಜನ ಇರ್ತಾರೆ. ನಾವ್ ಯಾರು ಬರ್ತೀವಿ, ಹೋಗ್ತೀವಿ, ಇಷ್ಟು ಮಾಡ್ತೀವಿ. ಮೊಮ್ಮಗಳು ತುಂಬಾ ಮುದ್ದಾಗಿ ಸಾಕಿರೋ ಹಾಗೆ ಇದೆ ಸರ್. ಹಂಗದಾಳ, ಮುದ್ದು ಮಾಡ್ತೀರಿ ಅಂತ. ಹಂಗದಾಳ ಮಧ್ಯಾಹ್ನ. ಏನ್ ಹೆಸರು ಇಟ್ಟಿದ್ದೀರಿ ಸರ್? ಹೆಸರು ಹೇಳಮ್ಮ, ಕೈ ಬಿಡೋದ. ಆರ್ಯ. ಓಕೆ, ಏನಾಗ್ತಿ ದೊಡ್ಡವಳಾಗಿ? IAS ಆಫೀಸರ್. ನೋಡಿ, ಖುಷಿ ಆಗುತ್ತಲ್ಲ ಸರ್ ಮಕ್ಕಳ ಗುರಿ ಬಗ್ಗೆ ಹೇಳಿದ್ರು ಖುಷಿ ಆಯ್ತು ನನಗೆ. ಓಕೆ ವೀಕ್ಷಕರೇ, ಈಗ ಫಸ್ಟ್ ಫ್ಲೋರ್ ಅಲ್ಲಿ ಕಂಪ್ಲೀಟ್ ಫ್ಯಾಮಿಲಿ ಇರುತ್ತೆ, ಮತ್ತೆ ಈ ಕಡೆ ಇನ್ನೊಂದು ರೂಮ್ ಇದೆ. ಮಿನಿಸ್ಟರ್ ಬಂದ್ರೆ ಇವ್ರು ಶಾಸಕರು, ಶಾಸಕರು ಬಂದಿರ್ತಾರೆ. ಬಂದ್ ಏನೋ ಕಾಣ್ಬಿಡ್ತಿದ್ರೆ ಇಲ್ಲಿ ಕೂತ್ಕೊಳ್ತೀವಿ, ಇಲ್ಲಾರ ಅಲ್ಲಿ ಆಫೀಸ್ನಾಗ ಕೂತ್ಕೊಳ್ತಿರ್ತೀವಿ. ಓಕೆ ಸರ್, ಏನ್ ಅನ್ಸುತ್ತೆ ಹೊರಟ್ಟಿ ಸಾಹೇಬ್ರ ಅನುಭವದ ಮೊಗಸಾಲೆಯನ್ನ ಹಂಚಿಕೊಳ್ಳುವಾಗ ಅಂತ? ಬಸವರಾಜ್ ಹೊರಟ್ಟಿ ಸರ್ ನಮ್ ಗುರುಗಳು. ಇಂಡಿಯಾದಲ್ಲೇನೆ ಅಲ್ಲ, ವರ್ಲ್ಡ್ ನಲ್ಲೇನೆ 9 ಸಾರಿ ಗೆದ್ದಂತ ವಿಧಾನಸಭಾ ಪರಿಷತ್ ಅಷ್ಟು ಅನುಭವಿಸ್ತರು ನಮ್ ಗುರುಗಳು. ಹೌದು, ನಾನು ಹೊಸದಾಗಿ ವಿಧಾನ ಪರಿಷತ್ ಸದಸ್ಯನಾಗಿ ಬಂದಿದ್ದೇನೆ. ಎಷ್ಟು ಅಭಿಮಾನ ನನ್ನ ಮೇಗಲ್ಲ ಅಂದ್ರೆ, ಅವ್ರ ರೂಮ್ ನಲ್ಲಿ ನನಗೆ ಪ್ರಮಾಣ ವಚನ ಕೊಡ್ಲಿಲ್ಲ, ಬ್ಯಾಂಕ್ವೆಟ್ ಹಾಲ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡಿ ಕೊಟ್ರು. ಅವರ ಶಿಕ್ಷಕರ ಪ್ರೇಮ, ಶಿಕ್ಷಣ ಕ್ಷೇತ್ರದ ಮೇಲಿರುವಂತ ಪ್ರೇಮ, ಶಿಕ್ಷಣದಲ್ಲಿರುವಂತ ವಿದ್ಯಾರ್ಥಿಗಳ ಪ್ರೇಮ, ನಿಜವಾಗೂ ಅವರು ಆದರ್ಶ ಶಿಕ್ಷಕರು ಹೌದು, ಆದರ್ಶ ಶಾಸಕರು ಹೌದು, ಆದರ್ಶ ಮೇಲ್ಮನೆಯ ಸಭಾಪತಿಗಳು ಹೌದು. ನಿಮ್ಮನ್ನೆಲ್ಲ ಗೈಡ್ ಮಾಡ್ತಾ ಇರ್ತಾರೆ ಸರ್? ಗೈಡ್ ಮಾಡ್ತಿರ್ತಾರೆ. ಅವರು ಬಹಳ ಎಲ್ಲರನ್ನೂ ಹೊಸದಾಗಿ ಬಂದವರಿಗೆ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ವಿಷಯಗಳನ್ನು ಮಾತಾಡಬೇಕು, ಸಮಾಜ ಮುಖ್ಯ ಹೆಂಗಿರ್ಬೇಕು, ಜನಗಳ ಪರವಾಗಿ ಹೇಗಿರ್ಬೇಕು, ಜನಗಳ ಕಷ್ಟಕ್ಕೆ ಹೆಂಗ ಸ್ಪಂದಿಸ್ಬೇಕು ಅದನ್ನೆಲ್ಲ ಹೇಳ್ಕೊಡ್ತಾರೆ. ಅಮೇಜಿಂಗ್. ಬಟ್ ಅವ್ರ ಜೊತೆ ಒಂದು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡೋದೇ ಒಂದು ಹೆಮ್ಮೆ ಅಂತ. ಬಹಳ ದೊಡ್ಡ ಹೆಮ್ಮೆ. ಅವಕಾಶ, ಜೀವನದಲ್ಲಿ ಬರುವಂತ ಅವಕಾಶಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಕೆಲಸ ಮಾಡೋದೇ ಒಂದು ಭಾಗ್ಯ. ಇತಿಹಾಸದಲ್ಲಿ ಸೇರ್ತಾರ ಅವರು. ಇತಿಹಾಸದಲ್ಲಿ ಸೇರಿಸೋರ ಜೊತೆ ನಾನೊಬ್ಬನು ಅವ್ರು ಕೂಡ ಹೆಗಲಿಗೆ ಕೊಡ್ತೀನಿ ಅಂದ್ರೆ ನನಗೆ ಒಂದ್ ದೊಡ್ಡ ಭಾಗ್ಯ ಅಂತ ಅನ್ಸುತ್ತೆ.
ಕರೆಕ್ಟ್. ಓಕೆ, ವೆಲ್ ವೀಕ್ಷಕರೇ, ಈಗ ಫಸ್ಟ್ ಫ್ಲೋರಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ಮತ್ತೊಂದು ಕಡೆ ಎಲ್ಲಿ ಹೋಗೋದು ಸರ್? ಹಾ, ಓಕೆ, ಈಗ ಮತ್ತೊಂದು ಹಾಲಿಗೆ ನಾವು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಸಿನಿಮಾ ನೋಡುವಂತಹದಕ್ಕೆ ಅಂತ ಹೇಳಿರುವಂತಹ ಫ್ಯಾಮಿಲಿ ಪ್ಲೇಸ್. ಟಿವಿ ನೋಡು, ಸಿನಿಮಾ ಅಲ್ಲ. ಓಕೆ, ನ್ಯೂಸ್ ನೋಡ್ತೀರಿ ಅನ್ಸುತ್ತೆ ಅಷ್ಟೇ ಅಲ್ಲ ಸರ್? ನಾವು ಟೈಮ್ ಸಿಕ್ ನೋಡ್ತೀನಿ. ಬೆಳಗ್ಗೆ 10ಕ್ಕೆ ಹೋಗಿನಿ, ಈಗ ಬಂದಿನಿ. ಈಗ ಬಂದಿಗೆಲ್ಲ ತಿಳ್ಕೊಂತೀವಿ, ನೋಡ್ತಿರ್ತಾರ ಅವರು. ಓಕೆ, ಮತ್ತೆ ಅದೊಂದು ಮಣ್ಣು ಇದನ್ನ ಕೊಟ್ಟಾರ, ಗದೆ, ಬೆಳ್ಳಿ ಗದೆ ಅನ್ಸುತ್ತಲ್ಲ ಸರ್? 45 ವರ್ಷ ಮುಗಿಸಿದ್ದಕ್ಕೆ CPI ಕಾನ್ಫರೆನ್ಸ್ ಸಹಿ ಇದು ಮಾಡ್ಯಾರ. ಓಕೆ, CPI ಕಾನ್ಫರೆನ್ಸ್ ಸತ್ಕಾರ ಮಾಡಿ ಇದನ್ನ ಕೊಟ್ಟಾರ. ಸರ್, ಈ ಅಭಿಮಾನ ಪ್ರೀತಿಯ ಬಗ್ಗೆ ಏನ್ ಹೇಳ್ತೀರಿ ಸರ್ ಜನಕ್ಕೆ? ಏನ್ ಹೇಳಿದ್ರು ಕಡಿಮೆ. ನಾನು ಜನ ಎಷ್ಟು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟದ ಯಾಕೆ ಎಷ್ಟು ಭಾರ ಇದೆ ಸರ್ ಇದು? ಇದು ಏನೋ ಇದೆ ನೋಡಿ, ನನಗೆ ಗೊತ್ತಿಲ್ಲ. ಮುಂದೆ ಸಿಕ್ಕಾಪಟ್ಟೆ ಭಾರ ಇದೆ. 4 kg ಇರ್ಬೇಕು, 4 kg. ಎಲ್ಲಿ ಎಲ್ಲಿ ಮಾಡಿದ್ ಸರ್ ಕಾರ್ಯಕ್ರಮ? ವೆಸ್ಟ್ ಎಂಡ್ ದಲ್ಲಿ CPI ಆಲ್ ಇಂಡಿಯಾ ಕಾನ್ಫರೆನ್ಸ್ ಇತ್ತಲ್ಲ, CPI ಕಾನ್ಫರೆನ್ಸ್ ಅಲ್ಲಿ ಮಾಡ್ತಿದ್ದಾರ. ಓಕೆ, ತುಂಬಾ ನೆನಪಿನ ಕಾಣಿಕೆಗಳು ಬರುತ್ತೆ ಸರ್. ಯಾವ್ದು ತುಂಬಾ ಸ್ಪೆಷಲ್ ತಮಗೆ ಅಂತ? ಅವೆಲ್ಲ ಸ್ಪೆಷಲ್. ಅವ್ರೇನ್ ಪ್ರೀತಿನ ಕೊಟ್ಟಿರ್ತಾರ ಅವೆಲ್ಲ ಸ್ಪೆಷಲ್. ಓಕೆ ಸರ್, ಸಿನಿಮಾ ಆತರದ್ದೆಲ್ಲ ನೋಡುದಿಲ್ವಾ ಅಂತ? ಇಲ್ಲ, ವೆಬ್ ಸೀರೀಸ್ ಏನು ಇಲ್ಲ. ಸಿನಿಮಾ ನೋಡಂಗಿಲ್ಲ. ನ್ಯೂಸ್ ಅಟ್ ಯಾವಾಗ ನೋಡ್ತೀವಿ. ಇಲ್ಲ ಗೋಲಲ್ಲಿ ಲೈಟ್ ಹಾಕ್ಬಾರಮ್ಮ. ಓಕೆ, ಬೋರ್ ಆಗಲ್ವಾ ಸರ್ ನ್ಯೂಸ್ ನೋಡುವಾಗ? ಬೋರ್ ಆಗಲ್ಲ. ಇದು ಅಡಿಗೆ ಮನೆ, ಡೈನಿಂಗ್ ಹಾಲ್. ಓಕೆ, ಡೈನಿಂಗ್ ಹಾಲ್ ಅವಿ ಲೈಟ್ ಹಾಕಮ್ಮ ಇಲ್ಲಿ. ಓಕೆ, ಫ್ಯಾಮಿಲಿ ಜೊತೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಸಮಯ ಸಿಗ್ತದ ಅಂತ? ಸಿಗುದಿಲ್ಲ. ಹಂಗ ಎಲ್ಲ ಕಡಿಮೆ ಟೈಮ್. ಲೈಟ್ ಹಾಕಲ್ಲಿ. ಓಕೆ, ಕಂಪ್ಲೇಂಟ್ ಮಾಡ್ತಿರ್ತಾರ ಅಂತ ಸರ್ ಮನೆ? ಅಲ್ಲಿ ಮಾಡ್ತಾರ, ಹುಬ್ಳ್ಯಾಗ ಮನೆಯವ್ರಲ್ಲಿ ಏನ್ ಮಗ ಸೊಸೆ ಇರ್ತಾರ, ಅವ್ರೇನ್ ಕಂಪ್ಲೇಂಟ್ ಮಾಡುವಂತ ಸ್ಥಿತಿಯಾಗ ಇರಂಗಿಲ್ಲ. ಕರೆಕ್ಟ್, ಆಮೇಲೆ ಮಾಡಂಗಿಲ್ಲ. ಹೌದು ಸರ್. ನೀವು ಅಡಿಗೆ ಎಲ್ಲ ಮಾಡ್ತೀರಿ ಸರ್? ನನ್ನ ಸೊಸಿ ಹಾಯ್ ಮ್ಯಾಮ್, ಬನ್ನಿ ಮ್ಯಾಮ್ ಮಾತಾಡಿ. ಇದನ್ನ ಮಾಡ್ಯಾರ. ಹಾ ಸರ್, ಬಟ್ಟೆ ಗಿಟ್ಟೆ ಹಾಕೊಳಕ. ಓಕೆ, ಇಲ್ಲಿ ಫುಲ್ ಕಂಪ್ಲೀಟ್ ಬಟ್ಟೆ ವಾಶ್ ಅವ್ರದ್ದೆಲ್ಲ. ಕಿಚನ್ ಕಂಟ್ರೋಲ್ ಯಾರು? ಬೇರೆ ಕಿಚನ್ ಕಂಟ್ರೋಲ್ ಅಂದ್ರೆ ಅವ್ರದ್ದೆಲ್ಲ ಇಲ್ಲ ನೋಡಿ. ಕಿಚನ್ ಕಂಟ್ರೋಲ್ ಶಂಕರ್ ಮೂರ್ತಿ ಇದ್ದಾಗಿದ್ಲು, ಈಗ ಅದಳ ಅವ್ರದ್ದೇ ಎಲ್ಲ. ಆಕಿನ ಅಡಿಗೆ ಮಾಡ್ತಾಳು, ಆಕಿನ ಹಾಕ್ತಾಳು. ನಮ್ ಸೊಸಿ ಮಾಡ್ತಾಳು. ಆಕಿನ ಇಂಜಿನಿಯರ್ ಆದ್ರೂ ಅಡಿಗೆ ಎಲ್ಲ ಮಾಡ್ತಾಳ, ಮಾಡ್ಕೊಡ್ತಾಳ, ನೋಡ್ತೀವಿ. ಏನ್ ಇಷ್ಟಪಡ್ತಾರೆ ಸಾಹೇಬ್ರು ತಿಂಡಿಯಲ್ಲೆಲ್ಲ? ತಿಂಡಿ ಎಲ್ಲ ಸಾಹೇಬ್ರು ಬಾಳ ಮಂಡಾಳ ಒಗ್ಗರಣೆನೆ ಇಷ್ಟ ಪಡಿತಾರ. ಸುಸ್ಲಾ ಅಂತಾರ ನಮ್ ಕಡೆಗೆ, ಅದೇ ಇಷ್ಟ ಪಡ್ತಾರ. ಉಪ್ಪಿಟ್ಟು, ಅವಲಕ್ಕಿ ಇದೆಲ್ಲ ಬಹಳ ಇಷ್ಟ ಪಡ್ತಾರೆ. ಹೇಗ್ ನೋಡ್ಕೋತಾರೆ ನಿಮ್ಮನ್ನೆಲ್ಲ? ನಮ್ಮನ್ನೆಲ್ಲ ಬಹಳ ಚೆನ್ನಾಗಿ ನೋಡ್ಕೊಂತಾರೆ. ಎಷ್ಟು ವರ್ಷ ಆಯ್ತು ನೀವು ಜಾಯಿನ್ ಆಗಿ? ನಾನು ಇಲ್ಲಿ ಮನೆಗಿರಕತ್ತಿ 30 ವರ್ಷ ಆಯ್ತು. 30 ವರ್ಷ ಇದ್ದೀನಿ. ಎಲ್ಲಾರು ಬಂದು ಹೋಗ್ತಿರ್ತಾರೆ. ಈಗ ಸಾಹೇಬ್ರ ಜೊತೆಲಿ ಇರಕತ್ತಿ 6 ವರ್ಷ ಆಯ್ತು. ಖುಷಿ ಆಗುತ್ತಾ? ಖುಷಿ ಆಯ್ತತ್ರಿ. ಅಮೇಸಿಂಗ್. ಓಕೆ, ಅಡ್ಗೆ ಮಾಡೋದು ಅಷ್ಟು ಈಸಿ ಅಲ್ಲ. ಟೇಸ್ಟ್ ಎಲ್ಲವೂ ಕೂಡ ಸರಿ ಹೊಂದಬೇಕಲ್ಲ, ಇಲ್ಲ ಅಂತಂದ್ರೆ ರಾಜಕಾರಣಿಗಳು ಕೋಪ ಬೇಗ ಮಾಡ್ಕೊತಾರೆ. ಸರ್, ಯಾವತ್ತಾದ್ರೂ ಅಡ್ಗೆಯಲ್ಲಿ ಒಂದ್ ಸ್ವಲ್ಪ ವೇರಿಯೇಷನ್ಸ್ ಆದಾಗ ಕಂಪ್ಲೇಂಟ್ ಮಾಡ್ತೀರಾ ಅಥವಾ ಹಂಗೆ ತಿನ್ಬಿಡ್ತೀರಾ? ಇಲ್ಲ, ಉಪ್ಪು ಕಡಿಮೆ ಆಗೈತಿ ಹೇಳ್ತೀವಿ ಇಷ್ಟ. ಕಂಪ್ಲೇಂಟ್ ಮಾಡಕ್ ಆಗಲ್ಲ. ಕರೆಕ್ಟ್. ಯಾವ್ದು ಸರ್ ಮನೆ ದೇವ್ರು? ನಮ್ ಬಸವಣ್ಣ ದೇವರು, ಸಿದ್ದಾವಡ ಸ್ವಾಮಿಗಳು. ಓಕೆ, ಒಳಗೆ ಹೋಗ್ಬೋದು. ಎಷ್ಟೊತ್ತು ಸಮಯ ಕೊಡ್ತೀರಿ ಸರ್ ದೇವರಿಗೆ? 10 ನಿಮಿಷ. ಸ್ನಾನ ಮಾಡಿ ಬಂದ ನಂತರ ಇಲ್ಲಿ ಕುತ್ಕೊಂಡು ಎಲ್ಲ ದೇವರ ಹೆಸರು ನೋಡಿ ನಮಸ್ಕಾರ ಮಾಡಿ 10 ನಿಮಿಷ, 10-12 ನಿಮಿಷ. ಸರ್, ಏನಾದ್ರು ಪವಾಡಗಳಾಗಿದೆಯಾ ಲೈಫ್ ಅಲ್ಲಿ ದೇವರಿಂದ? ಏನು ಪವಾಡ ಇಲ್ಲ. ನಮ್ಮ ದುಡಿಮೆ ನಮ್ ದೇವರು. ಕರೆಕ್ಟ್. ಓಕೆ, ಅದ ಅಡಿಗೆ ಮಾಡೋರು, ಕೆಲಸ ಮಾಡೋರು ಅವ್ರು ಸಲ ಮಾಡ್ತಿದ್ರು. ಇರ್ತದಿಲ್ಲ, ಅವ್ರಿಬ್ಬರು ಇದಾರ. ಅಡಿಗೆ ಮಾಡೋರು ಇಬ್ರು ಇಲ್ಲಿ ಇರ್ತಾರ. ಸೇಮ್ ಫ್ಯಾಮಿಲಿ ತರಾನೇ? ಅದ ಅಲ್ಲಿ ಅವ್ರ ಮನಿನ ಅವ್ರಿಗೆ ಬಿಟ್ಟಿರ್ತೀವಿ ನಾವು, ನಮ್ದಿಲ್ಲ. ಅವ್ರಿಗೆ ಬಾತ್ರೂಮ್ ಅವೆಲ್ಲ ಅದಾವಲ್ಲೇ ಇರ್ತಾವೆಲ್ಲ. ಅವ್ರಿಗೆ ಇಟ್ಟು ಇರ್ಕೊಳಗ ಅವ್ರ ಬೆಡ್ ಗಿಡ್ಡು ಕುಂದ್ರಾಕ ನಮ್ಮಲ್ಲಿ ಏನಿರ್ತದೆ ಅಲ್ಲ ಅದ್ರ ವ್ಯವಸ್ಥೆಯಲ್ಲಿ ಇರ್ತದೆ. ಅಮೇಸಿಂಗ್. ಬಟ್ ಫ್ಯಾಮಿಲಿಯ ಫೀಲ್ ಕೊಡುವಂತದ್ದು ಮನೆ ಕೆಲಸದವ್ರು ಆಕ್ಚುಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರನ್ನು ಕೂಡ. ಇನ್ಫ್ಯಾಕ್ಟ್ ಅವರು ಹೇಳ್ತಾ ಇದ್ರು, ಮೇಡಮ್ ತುಂಬಾ ಖುಷಿ ಆಗ್ತದೆ ಸಾಹೇಬ್ರ ಬಗ್ಗೆ. ಇಲ್ಲೇ ಕೆಲಸ ಮಾಡ್ತಾರೆ, ಇಬ್ಬರದಾರ. ಯಾರು ಸರ್? ವಾಸಿಮ್ ಅಂತ ಅವನ. ಬನ್ರಿ. ಇಲ್ಲ, ಆ ಕಡೆ ಬರ್ತಾನೆ. ವಾಸಿಮ್ ಅಂತ ಇನಾಯತ್ ಇವ್ರ ಅಣ್ಣನ ಮಗ. ಅವ್ರಿಗೆ ಕೆಲಸ ಮಾಡ್ತಾರೆ. ಮ್ಯಾಲ ಲೈಟ್ ಹಾಕೋ. ಬರ್ರಿ. ಓಕೆ, ಬನ್ನಿ ವೀಕ್ಷಕರೇ, ಈಗ ಫಸ್ಟ್ ಫ್ಲೋರಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದು ಸರ್ಕಾರಿ ಬಂಗ್ಲೆ. ತುಂಬಾ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಇರ್ತಲ್ಲ, ಸೊ ಹೇಗಿರ್ತದೆ ಸರ್ಕಾರಿ ಬಂಗ್ಲೆ ತೋರಿಸಿ ಅಂತ. ಸೊ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ.
ಈಗ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದೀವಿ. ಫಸ್ಟ್ ಫ್ಲೋರ್ ನಲ್ಲಿ ಬಹುಶಃ ಕೋಣೆಗಳಿದೆ ಅಂತ ಅನ್ಸುತ್ತೆ ಇಲ್ಲಿ ರೆಸ್ಟ್ ಮಾಡೋದಕ್ಕೆಲ್ಲ. ಸೊ ಅಂದ್ರೆ ಸಿನಿಮಾಗಳಲ್ಲಿ ನೋಡಿದ್ದುಂಟು ಈ ತರದ್ದು. ಓಕೆ, ಮಗ ಮೀಟಿಂಗ್ ಐತೆ ಹಾ ಸರ್, ಮಾಡ್ತಾವ. ಓಕೆ, ಇದು ಒಂದು ಇಲ್ಲಿ ಮ್ಯಾಲ ಡೈನಿಂಗ್ ಹಾಲು. ಯಾವಾಗ ಬಂದು ಕುಂತ ಇಲ್ಲಿ ಊಟ ಗಿಟ ಮಾಡ್ತಿರ್ತೀವಿ. ಒಮ್ಮೆ ಓಕೆ, ಭಾಳ ಕಡಿಮೆ ಮಾಡುದು. ಬುಕ್ಸ್ ಅವೆಲ್ಲ ಬುಕ್ಸ್ ಇಲ್ಲ ನಮ್ಮೆಲ್ಲ ಅದಾವ. ಬುಕ್ಸ್ ಅದಾವು, ಇಟ್ಟಿರ್ತೀವಿ. ನಾವು ಓದ್ತಿರ್ತೀನಿ ಅಲ್ಲೇ, ಎಲ್ಲ ಮಾಡ್ತಿರ್ತೀನಿ. ಆತ್ಮಕಥನಗಳ ಆ ಥರದ್ದೆಲ್ಲ ಓದ್ತಾ ಇರ್ತೀರಿ ಸರ್? ಏನು ಓದ್ತಿರ್ತೀವಿ ಒಟ್ಟು. ಕೆಲವು ಕಾದಂಬರಿ ಮೊದಲೆಲ್ಲ ಭಾಳ ಓದ್ತಿದ್ದೆ. ಓಕೆ, ಇದೊಂದು ಹಾಲ್. ಇದು ಫ್ಯಾಮಿಲಿ ಮೆಂಬರ್ಸ್ ಬಂದಾಗ ಇಲ್ಲೇ ಕುತ್ಕೊಂಡು ಮಾತಾಡೋದು ಜೊತೆ ಮಾಡ್ತೀವಿ. ಓಕೆ, ಫ್ಯಾಮಿಲಿ ಡಿಸ್ಟರ್ಬ್ ಆಗಬಾರ್ದು ಅಂತೇಳಿ ಮಾಡಿದ್ವಿ. ಇಲ್ಲಿ ಬಾತ್ರೂಮ್ ಇದೆ, ಓಕೆ, ಇಲ್ಲಿ ಯಾರು ಬಂದು ಮಕ್ಕೋತಾರ ಅಂದಾಗ. ಇದು ಇಷ್ಟು ದೊಡ್ಡ ಮನಿ, 5 ಬೆಡ್ರೂಮ್ ಅದಾವು. ಇರೋರ್ ಮುಂದೆ 4 ಮಂದಿ ಇದೀವಿ. ಓಕೆ, ಮುಗೀತಿ. ಹಿಂಗೆ ಕಾಲನೇ ಇರ್ತಾವಲ್ಲ. ಓಕೆ ಸರ್, ನಾವು ಯಾವಾಗ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳಿಗೆ ಅಥವಾ ನೌಕರರಿಗೆಲ್ಲ ಕೇಳ್ತಾ ಇರ್ತೀವಿ, ನಿಮ್ಗೆ ವ್ಯವಸ್ಥೆ ಸರಿ ಇದೆಯಾ, ಹೇಗಿದೆ ಅಂತ. ಶಾಸಕರಿಗಾಗ್ಲಿ ಸಭಾಪತಿಗಳಿಗಾಗ್ಲಿ ಕೊಡುವಂತಹ ನಿವಾಸಗಳೆಲ್ಲವೂ ಕೂಡ ಸುವ್ಯವಸ್ಥಿತವಾಗಿದೆಯಾ ಅಂತ. ಒಂದು ರೂಮ್ ಒಂದು ವ್ಯವಸ್ಥೆ ಅಂದ್ರೆ ಇದಾವ. ಸರ್ಕಾರಿ ಮನೆಗಳಿವೆಲ್ಲ ಮೇಲಿನ ಮೇಲೆ ಇಂಜಿನಿಯರ್ಗಳು ಅವ್ರಿಗೆ ಹೇಳಿ ಇದೆಲ್ಲ ಸುಧಾರಣೆ ಮಾಡಬೇಕು. ಕರೆಕ್ಟ್. ಇದೊಂದು ಸಣ್ಣ ತರ ಸ್ಟೋರ್ ರೂಮ್ ತರ ಇದು. ಇದು ಕೂತಿರ್ತಾರ ಮೊಮ್ಮಗಳು ಬಟ್ಟೆ ಗಿಟ್ಟೆ ಅವರು. ಇದು ಮೊಮ್ಮಕ್ಕಳಿಗೆ ಅಂತ ಇರೋ ರೂಮ್. ಬಾತ್ರೂಮ್ ಅವ್ರಿಗೆ ಇಷ್ಟಿರ್ತದೆ. ಓಕೆ ಸರ್, ಮೊಮ್ಮಕ್ಕಳ ಜೊತೆ ಸಮಯ ಕಳೆಯುವಂತಹ ಸಂದರ್ಭದಲ್ಲಿ ನಿಮಗೆ ಬಾಲ್ಯ ಎಲ್ಲ ನೆನಪಾಗ್ತದಾ ಅಂತ, ಹೇಗೆ ಅಂತ? ಏನೆಲ್ಲ ಈಗ ವಯಸ್ಸಾಗೈತಿ, ಬಾಲ್ಯ ಏನು ನಾವೆಲ್ಲ ಮಾಡುದು ಓಡಾಡ್ತಾನ ಅವು ಎಲ್ಲ ನೆನಪಾಕಿರ್ತಾವ. ಇವ್ರು ಯಾರು ಹಂಗ ನಮ್ಮಂಗಿಲ್ಲ. ಕರೆಕ್ಟ್. ಇವರೆಲ್ಲ ಸಂಭಾಯ್ತಿದಾರೆ, ಮೈಲ್ಡ್ ಅದಾರ. ನಾವೆಲ್ಲ ಉಗ್ರವಾದಿಗಳಿದ್ದಂಗಿದ್ವಿ. ನಾವೆಲ್ಲ ಗಲಾಟೆ ಮಾಡ್ತಿದ್ವಿ, ಎಲ್ಲ ಮಾಡ್ತಾರೆ. ಇದು ನಮ್ದೊಂದು ಬೆಡ್ರೂಮ್. ಇದು ಒಂದು ಬೆಡ್ರೂಮ್. ಇಲ್ಲೆಲ್ಲ ಇದು ಬೆಡ್ರೂಮ್. ಆಮೇಲೆ ಇದು ಡ್ರೆಸ್ಸಿಂಗ್ ರೂಮ್. ಇದು ಓಕೆ. ಎಲ್ಲ ಅವ್ರು ಮಾಡಿದ, ನಾನು ಮಾಡಿದ. ಎಲ್ಲ ಅವರೇ ರೆಡಿ ಮಾಡಿಕೊಟ್ಟದ್ದು ಸರ್? ವಾಕಿಂಗ್ ಸೆಕ್ಷನ್ ಬೇರೆ. ವಾಕಿಂಗ್ ವೈನ್ ಬಾಟ್ಲಿ ಐತಲ್ಲಿ. ಫುಲ್ ಮಾರ್ನಿಂಗ್ ವಾಕಿಂಗ್ ಅಂತ ಹೇಳಿ. ಸರ್ ಸರ್, ಬಟ್ಟೆ ಸೆಲೆಕ್ಷನ್ ಮತ್ತೆ ಕಲೆಕ್ಷನ್ಸ್ ಎಲ್ಲ ಅವ್ರ ಇವರೇ ಮಾಡ್ತಿರ್ತಾರೆ. ನಾವೇನು ಸೆಲೆಕ್ಷನ್ ಇಲ್ಲ, ಕಲೆಕ್ಷನ್ ಇಲ್ಲ. ಇವರ ಒಕ್ಕಾರ ತರ್ತಾರೆ, ಮಾಡ್ತಾರ. ಮಗಳು ಮಗ ಕೊಟ್ಟಿರ್ತಾರೆ, ಇಟ್ಕೊಳ್ತೀವಿ ಇಷ್ಟ. ನಿಮ್ಗೆ ಯಾವ್ದು ಲೈಕ್ ಪಿಕ್ ಮಾಡೋದು ಕಲರ್ಸ್ ಗಳನ್ನ ಆ ತರದ್ದೆಲ್ಲ ಇಷ್ಟ? ಏನು ಇಲ್ಲ, ಏನ್ ತರ್ತಾರ ಎಲ್ಲ ಕಲರ್ ನೋಡಿ. ಇವನ್ನ ಜಮೀರ್ ಅಹ್ಮದ್ ಅಂತೇಳಿ ಮಿನಿಸ್ಟರ್ ಅದಾರಲ್ಲ, ಅವರು ಇವ್ನ 10 ಕೋಟು 10 ಶರ್ಟು ಹೊಲಿಸ್ಕೊಟ್ಟವ್ರು. ಜಮೀರ್ ಅಹ್ಮದ್ ಅವ್ರು ಕೊಟ್ಟಿಲ್ಲ, ಅವರು ನಮ್ಮ ಅಲ್ಲ. ಓಕೆ, ಅವ್ರನ್ನ ಹಾಕೊಳ್ತೀನಿ. ಫ್ರೆಂಡ್ಶಿಪ್. ಅವರು ನಾವು ಮೊದಲು ನಾನು ಮಿನಿಸ್ಟರ್ ಆಗಿದ್ದೆ ಅವನಿಂದ. ಹೀಗಾಗಿ ಇದು ಮತ್ತೆ ಪುಸ್ತಕಗಳನ್ನೆಲ್ಲ ಓದುವಾಗ ಇಟ್ಟಿರ್ತೀವಿ, ಓದ್ತಿರ್ತೀವಿ. ಅದೊಂದು ಡ್ರೆಸ್ಸಿಂಗ್ ರೂಮು. ಎಲ್ಲ ಇವ ಇರ್ತಾವಿಲ್ಲ, ಬಟ್ಟೆ ಬರೀ ಇದೆಲ್ಲ ಮಾಮೂಲಿ ಎಲ್ಲ ಇರ್ತಾವೆ. ಒಂದಿಷ್ಟು ಹಾಕಿರ್ತಾವೆ. ಇದೆಲ್ಲವೂ ಕೂಡ ಅರ್ಬೆಗಳು ಎಲ್ಲ ಹಾರಿಗಳು ಇರ್ತಾವೆ. ಬುಕ್ಸ್ ಇರ್ತಾವೆ. ನನಗೆ ಬೇಕಾದ ಪುಸ್ತಕಗಳನ್ನ ತಗೊಂಡಿರ್ತೀವಿ, ಓದ್ತಿರ್ತೀವಿ. ವಚನ ದರ್ಶನ ಇವೆಲ್ಲ. ಆಮೇಲೆ ಮಾತಿಜು ಎಲ್ಲ ಬಸವಣ್ಣವ್ರು ಜಾಸ್ತಿ ಓದ್ತೀನಿ ನಾನು. ಮುಖಗಳು ಎಲ್ಲ ಓದ್ತಿರ್ತೀವಿ. ಎಲ್ಲ ಬೇರೆ ಬೇರೆ ಪುಸ್ತಕಗಳು ಇರ್ತಾವೆ. ಇದು ಅಂಬೇಡ್ಕರ್ ಅವ್ರದ್ದು ಅಷ್ಟು ದೊಡ್ಡ ಬುಕ್ ಓದ್ತಿರ್ತೀನಿ. ಅಂಬೇಡ್ಕರ್ ಹುಟ್ಟಿದ ದಿವಸ ನಾವು ಹುಟ್ಟೀನಿ. ಹೌದು ಸರ್, ಏಪ್ರಿಲ್ 14. ಹಾಗಾಗಿ ಅಂಬೇಡ್ಕರ್ ಅವ್ರ ಬಗ್ಗೆ ನಾನು ಸ್ವಲ್ಪ ಹೆಚ್ಚು ಕಾಳಜಿ. ನಮ್ಮ ಆಫೀಸ್ನಾಗ ನೋಡಿರ್ಬೋದು, ಒಳಗೆ ಎಂಟ್ರಾಗಬೇಕು ಅಂಬೇಡ್ಕರ್ ಫೋಟೋ. ನಮಸ್ಕಾರ ಮಾಡಿ ಹೋಗ್ತೀನಿ ಒಳಗೆ. ಡೈಲಿ ಹಂಗ ಅಬ್ಸರ್ವ್ ಮಾಡ್ಬೋದು. ನಾ ಸುಮ್ಮ ಹಂಗ ಹೋಗಿರ್ತೀನಿ, ನನ್ನ ಕೈ ಹಿಂಗ್ ಮಾಡಿ ಹೋಗ್ತಿದ್ ನಾನು. ಇದೊಂದು ಡ್ರೆಸ್ಸಿಂಗ್ ರೂಮ್ ಮತ್ತೆ ಇದೆ. ಇದು ಬಾತ್ರೂಮ್ ನಂದಿದೆ. ಇದಿಷ್ಟು ರೂಮ್ ಇದು. ಏನ ಯೂಸಲಿ ನಾ ಅದ್ರ ಬಗ್ಗೆ ಜಾಸ್ತಿ ಇರೋದಿಲ್ಲ, ಅಷ್ಟೇ ಇರ್ತದೆ.
ಅಮೇಸಿಂಗ್. ಬಟ್ ತುಂಬಾ ಖುಷಿ ಆಯ್ತು ಸರ್. ಯಾವ್ದು ಸರ್? ಇದು ಎಂಟೈರ್ ಏರಿಯಾ. ಓ, ಹಿಂದೆ ಹೋಗಿದ್ರೆ ಹ್ಞೂ ಸರ್. ಅಲ್ಲಿ ಫುಲ್ ಪಾರ್ಕ್ ತರ ಎಲ್ಲ ಇದೆ ಹಿಂದೆ. 1 ಎಕರೆ 5 ಗುಂಟೆ ಐತಿ. ಹ್ಞೂ ಸರ್. ಮತ್ತ ಇಲ್ಲಿ ಅದೇ ಹೋಮ್ ಆಫೀಸ್ ಐತಿ. ಹಾ, ಇಷ್ಟೆಲ್ಲ ಅಲ್ಲಿಂದ ಬರ್ತೀವಿ ಅಡಿಗೆ ಮನೆಗೆ ಊಟಕ್ಕೆ ಹೋಗಿ ಹಿಡಿದು ಹೋಗ್ಬಿಡ್ತೀವಿ. ಓಕೆ, ಇಷ್ಟು ನಮ್ಮ ಮನೆ. ಹ್ಞೂ ಸರ್. ಸರ್ 16 ಅವರ್ ಆಕ್ಚುಲಿ 16 ಅವರ್ ಆಫೀಸಿಗೆ ಮೀಸಲಿಟ್ರೆ ಮನೆಗೆ 8 ಅವರ್ ಅಷ್ಟೇ ಸಿಗುತ್ತೆ ಅಂತ. ಕೇಳಬೇಡ ನೀವು ಅದನ್ನ. ಇದನ್ನ ಬಿಟ್ಟು ಬೇರೆ ಇಲ್ಲ. ಏನು ಅನಿವಾರ್ಯ. ಜನ ನೋಡ್ತಿಲ್ಲ ನಮ್ಮ ಆಫೀಸ್ನಾಗ ಈ ಬರುವಂತ ಸಹಿತ ಕರೆಕ್ಟ್ ಹೆಂಗಿದ್ರು ಹಂಗಿರ್ತಾರ. ಮಾಡಕ್ಕಾಗೋದಿಲ್ಲ. ಸರ್, ಈ ಸಿನಿಮಾಗಳಲ್ಲೆಲ್ಲ ಒಂಥರ ಸ್ಟೈಲಿಶ್ ಆಗಿ ಹೀಗೆ ಇಳ್ಕೊಂಡ್ ಬರೋದು ಆ ತರದ್ದೆಲ್ಲ ಫೀಲ್ ಇರುತ್ತಲ್ಲ ಸರ್, ನಿಮ್ಗೆ ಆತರ ಫೀಲ್ ಆಗುತ್ತಾ ಸರ್? ಓಕೆ. ನಮ್ಮ ರಾಜ್ಯದ ಫಿಸಿಕಲ್ ಎಜುಕೇಶನ್ ಅಧ್ಯಕ್ಷ ಅವರು. ಹಾ ಸರ್. ಇದ್ರ ಪಕ್ಕದಲ್ಲೇ ಆಫೀಸ್ ತರ ಮಾಡ್ಕೊಂಡಿದ್ರು. ಹೋಮ್ ಆಫೀಸ್ ಮಾಡಿದ್ರ. ಓಕೆ. ಎಲ್ಲ ಹಿಂದೆಲ್ಲ ದೊಡ್ಡದಾಗಿ ಐತಿ. ಕೆಲವರು ನಮ್ಮ ಮಗ ಅದು ವಾಕ್ ಮಾಡ್ತಾರೆ ಇಲ್ಲೇ. ಯಾರು ಬಂದವ್ರಿಗೆ ಕೂತ್ಕೋತಾರೆ. ನಾನು ಇಲ್ಲಿ ಜನಗಳು ಕೂರ್ತೀನಿ ಇಲ್ಲೇ. ಓಕೆ. ಇದನ್ನ ಹಾಕೊಂಡು ಕೂತಿರ್ತೀನಿ. ಇದೆಲ್ಲ ಇದೊಂದು ಮೀಟಿಂಗ್ ಮಾಡ್ತೀವಿ. ಯಾವಾಗ ಭಾಳ ಮಂದಿ ಬಂದ್ರೆ ಒಂದು 100 ಜನ ಬಂದ್ರು. ಇಲ್ಲೇ ಹಾಲ್ ತರ ದೊಡ್ಡದು ಕೊಟ್ಟಿದಾರಲ್ಲ ಸರ್? ಶಂಕರ್ ಮೂರ್ತಿ ಅವ್ರ ಕಡೆ ನಾ ಬಂದು ಏನು ಮಾಡಿದ್ವಿ, ಎಲ್ಲ ಅವರ ಮಾಡಿದ್ದು. ಈಗ ಹಾಲ್ ಐತಿ ಇಲ್ಲೇ. ಹಾಲ್ ಐತಿ. ನಾವು ಮೀಟಿಂಗ್ ಮಾಡ್ತೀನಿ ಎಲ್ಲ ಜನ ಕರ್ಕೊಂಡು. ಓಕೆ. ಏನೇ ಸಭೆಗಳಾದ್ರೂ ಆರಾಮಾಗಿ ಮಾಡ್ಬೋದಲ್ಲ? ಆರಾಮ್ ಮಾಡ್ತೀವಿ. ಸೇರ್ಸದ ಮಾಡ್ತೀವಿ. ಇದೆಲ್ಲ ಇಲ್ಲಿಗ ಅಲ್ಲಿ ಇದು ಸ್ಟೋರ್ ರೂಮ್. ಇದು ಲೇಬರ್ ಇರಾಕ ಅಲ್ಲಿ ಲೇಬರ್ ಬೇಕು. ಅದು ಗ್ಯಾರೇಜ್ ಇದೆಲ್ಲ ಇಟ್ಟಿರ್ತೀವಿ. ಇದೇ ದೊಡ್ಡದು 1 ಎಕರೆ 5 ಗುಂಟೆ ಐತಿ. ಇದು ಇಷ್ಟಿದೆ. ಲೈಟ್ ಹಾಕ್ತೀವಿ. ಈ ಸ್ಪೇಸ್ ತುಂಬಾ ದೊಡ್ಡದಿದೆ ಸರ್. ಹೌದು. ಯಾವ್ದಾದ್ರು ಮಾಡಿದೀರಾ ಸರ್ ಕಾರ್ಯಕ್ರಮಗಳಲ್ಲಿ? ಕಾರ್ಯಕ್ರಮ ಮಾಡ್ತೀವಿ. ಮೀಟಿಂಗ್ ಮಾಡಿ ಬೇಕಾದಷ್ಟು ಮಾಡಿ. ಬೇಕಾದಷ್ಟು ಮಾಡಿದ್ವಿ. ಇಲ್ಲೆಲ್ಲ ಮೀಟಿಂಗ್ ಮಾಡ್ತೀವಿ ನಾವು. ಮೀಟಿಂಗ್ ಇದನ್ನೆಲ್ಲ ಜನ ಬರ್ತಾರ, ಟೀಚರ್ಸ್ ಬರ್ತಾರ, ಬೇರೆ ಬೇರೆ ಕಂಟ್ರೀಸ್ ಬರ್ತಾರ. ಒಂದು 100 ಕುರ್ಚಿ ಹಾಕ್ತಿವಿ ಇಲ್ಲಿ. ಚೇರ್ ಇಟ್ಕೊಂಡಿರ್ತೀವಿ. ಮತ್ತೆ ಒಂದೊಂದ್ಸರಿ ಯಾವಾಗಾರ ಜನ ಬಂದ್ರು ಊಟ ಮಾಡ್ತೀವಿ ಇಲ್ಲಿ ಕೂತ್ಕೊಂಡು. ಫ್ಯಾಮಿಲಿ ಕೂಡಿ ಊಟ ಮಾಡಂತ ಮಾಡ್ತೀವಿ. ಅದೆಲ್ಲ ಐತೆ. ಅಲ್ಲಿ ಹಿಂದೆ ಚಿತ್ರಕಲಾ ಪರಿಷತ್ತು, ಅಶೋಕ್ ಹೋಟ್ಲ್ ಇದರಿಂದ ಅದಾವ. ಬಟ್ ತುಂಬಾ ಸುವ್ಯವಸ್ಥಿತವಾಗಿ ಮಾಡಿದಾರಲ್ಲ ಸರ್ ಇದನ್ನೆಲ್ಲ ಪ್ಲಾನ್ ಮಾಡಿ? ಅವ್ರು ಮೊದಲು ಮಾಡ್ಯಾರ. ಇದು ಹಳೆ ಮನಿ, ಭಾಳ ಹಳೆ ಮನಿ ಇದು. ಈಗ 50 ವರ್ಷದಿಂದ ಕಟ್ಟಿದ ಮನಿ ಇರ್ಬೋದು ಇದು. ಕರೆಕ್ಟ್. ಈ ರಾಜ್ಯ ಹುಟ್ಟುವಾಗೆ ಕಟ್ಟಿದವ್ರು. ಹಳೆ ಮನಿ ಇದು. ನಾವೇನ್ ಬಂದು ಹೊಸದಾಗಿ ಏನ್ ಮಾಡ್ತೀವಿ. ಹೌದು ಸರ್. ಮೇಂಟೆನೆನ್ಸ್ ಎಲ್ಲ ಹೇಗೆ ಸರ್ ಇದು? ಅವ್ರು ಇವ್ರು ಇರ್ತಾರೆ ಇಲ್ಲಿ, ಕಾರ್ಪೊರೇಷನ್ ಬರ್ತಾರ, ಕಸದ ಹೊಡಿತಾರ. ನಮಗ್ ಸರ್ವೆಂಟ್ಸ್ ಇರ್ತಾರ. ನಮಗೆಲ್ಲ ಸರ್ಕಾರದವ್ರು ಕೊಟ್ಟಿರ್ತಾರೆ. ಅವರೆಲ್ಲ ಮಾಡ್ತಾರೆ. ನಾವು ಮಾಡ್ತೀವಿ. ನಡೆಯಮ್ಮ ಕಡೆ. ಸರ್, ಇದು ಹುಬ್ಳಿ ಮನೆಯಲ್ಲಿ ಎಷ್ಟು ದಿನ ಇರ್ತೀರಿ, ಇಲ್ಲಿ ಎಷ್ಟು ದಿನ ಇರ್ತೀರಿ ಸರ್? ಟೋಟಲ್ 2 ಡೇಸ್ ಹುಬ್ಳಿ, 3 ಡೇಸ್ ಇಲ್ಲೇ, ಇನ್ನು 2 ದಿವಸ ಟೂರು. ಎಲ್ಲೆಲ್ಲಿ ಹೋಗಿದ್ರಿ ಸರ್ ರೀಸೆಂಟ್ಲಿ ಟ್ರಿಪ್? ಎಲ್ಲ ನಿನ್ನೆ ಮೈಸೂರಿಗೆ ಹೋಗಿದ್ದು. ನಿನ್ನೆ ರಾತ್ರಿ 1 ಗಂಟೆ ಬಂದ್ವಿ. ದಸರಾ ಸ್ಪೆಷಲ್ ಮೈಸೂರಿಗೆ ಹೋಗಿದ್ವಿ. ನಾಳೆ ಬೆಳಿಗ್ಗೆ ಇದಕ್ಕೆ ಹೋಗ್ತೀನಿ, ಚಿತ್ರದುರ್ಗಕ್ಕೆ ಹೋಗ್ತೀನಿ. ಚಿತ್ರದುರ್ಗಕ್ಕೆ ಹೋಗಿ ಸ್ವಾಮಿಗಳು, ತಳಬಾಳ ಸ್ವಾಮಿಗಳದ್ದು ಸಿರಿಗೇರಿ, ಅಲ್ಲಿ ಹೋಗ್ತೀನಿ. ಅವರು 1 ತಿಂಗಳಿಂದ ಕರೆದಾರ. ಇದು ನಮ್ಮ ನೀವು ನೋಡಿದ್ರಿ. ಹ್ಞೂ ಸರ್, ಇದು ಆಫೀಸ್. ಆ ಫೋಟೋಗಳೆಲ್ಲ ಇದೆಯಲ್ಲ ಸರ್ ಆ ಆಫೀಸ್ ಒಳಗಡೆ? ಅಂದ್ರೆ ನೀವು ಯಾವ್ಯಾವ ಏಜ್ ಅಲ್ಲಿ ಯಾವ್ಯಾವ ಪೋಸ್ಟ್ ಅಲ್ಲಿ ಇದ್ರಿ ಅಂತ? ಏನಿಲ್ಲ, 1ನೇ ಸರಿ ಎಲೆಕ್ಷನ್, 2ನೇ ಸರಿ ಎಲೆಕ್ಷನ್, 3ನೇ ಸರಿ ಎಲೆಕ್ಷನ್, 8 ಸರಿ ಎಲೆಕ್ಷನ್ ಫೋಟೋಗಳು ಅಷ್ಟೇ. ಓಕೆ. ತಾಯಿ ಅವ್ರದ್ದು ಫೋಟೋ ನೋಡಿದೆ ಸರ್, ತುಂಬಾ ಸ್ಪೆಷಲ್ ಅನ್ನಿಸ್ತದೆ. ಹೌದು, ಅದೇ ಅವ್ವ ಸೇವಾ ಟ್ರಸ್ಟ್ ಮಾಡಿದ್ದು. ನಮ್ದು ಹಳ್ಳಿ, ನಾವು ಯವ್ವ ಅಂತೀವಿ, ಬಿಜಾಪುರ ಡಿಸ್ಟ್ರಿಕ್ಟ್ ಊರಿದ್ನಲ್ಲಿ. ಆ ಯವ್ವ ಹೋಗಿ ಅವ್ವ ಮಾಡಿದ್ವಿ ಅಷ್ಟೇ. ಓಕೆ. ಮಾತೃಭೂಮಿ ಅದು ಇದು ಬೇಡ ಅಂತೇಳಿ ಮಾಡಿದ್ವಿ. ಓಕೆ. ಇದೊಂದು ಗಿಡ ಸ್ಪೆಷಲ್ ಐತಿ ಇಲ್ಲಿ. ಯಾವ್ದು ಸರ್ ಅದು? ವಾಸಿಮ್ ಏನಂತಾರೆ ಇದಕ್ಕೆ? ಯಾವ ಗಿಡ ಇದು? ಶಿವಲಿಂಗ. ಇಲ್ಲ, ಕಾಯಿ ಆಗ್ತಾವ. ಕಾಯಿ ಆಗ್ತಾವ, ಹಿಂಗೆಲ್ಲ ಬೀಳ್ತಾವ. ಹ್ಞೂ ಸರ್. ಅವೇನು ಯಾರು ತಿನ್ನಕ್ಕೆ ಏನು ಇರಂಗಿಲ್ಲ. ಬಟ್ ಅದೊಂದು ಮನೆಯಲ್ಲಿ ಒಂದು ಇರುದು ಇಷ್ಟ, ಒಳ್ಳೇದಂತ ಮಾಡ್ತಾರೆ. ಓಕೆ. ಮಾರ್ನಿಂಗ್ ವಾಕ್ ಎಲ್ಲ ಎಷ್ಟೊತ್ತು ಮಾಡ್ತೀರಿ ಸರ್ ವರ್ಕೌಟ್? ನಾನು ಅಲ್ಲಿ ಹೋಗಿ 1 ಅವರ್ ಮಾಡಿ 45 1 ಅವರ್ ವಿಧಾನಸೌಧ ಇಲ್ಲಿ ಮಾಡೋದಿಲ್ಲ. ವಿಧಾನಸೌಧಕ್ಕೆ ಹೋಗ್ತೀನಿ, ನಾನು ಕಬ್ಬನ್ ಪಾರ್ಕ್ ಹೋಗ್ತೀನಿ. ಡೈಲಿ
ಬಹಳಷ್ಟು ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ, ಸಭಾಪತಿಗಳ ಕಚೇರಿ ಹೇಗಿರುತ್ತೆ. ಸೊ ನನ್ನ ಹಿಂದೆ ಕಾಣಿಸ್ತಾ ಇರೋದು ಬಸವರಾಜ ಹೊರಟ್ಟಿ ಅವರ ಚೇಂಬರ್. ಇದು ವಿಧಾನಸೌಧದ ಮೊದಲನೇ ಮಹಡಿಯಲ್ಲಿರುವಂತಹ ಸಭಾಪತಿಗಳ ಚೇಂಬರ್. ಸೊ ಕಂಪ್ಲೀಟ್ ನೋಡಬಹುದು. ಹೊರಗಡೆ ನೀವು ಎಂಟರ್ ಆಗೋದಕ್ಕೂ ಬಿಫೋರ್ ನಮಗೆ ಅಂದ್ರೆ ತುಂಬಾ ಮಾಡರ್ನ್ ಟಚ್ ಕೊಟ್ಟಿರುವಂತಹ ಡೋರ್ಗಳು. ಸೊ ಇಲ್ಲಿ ಅಕ್ಕಪಕ್ಕ 2 ಗ್ರೀನ್ ಪಾಟ್ಗಳನ್ನ ಇಟ್ಟಿದ್ದಾರೆ. ಸೊ ಒಳಗಡೆ ನಾವು ಎಂಟರ್ ಆದ ತಕ್ಷಣ ಸುಸಜ್ಜಿತವಾದಂತಹ ವ್ಯವಸ್ಥೆ. ಬರುವಂತಹ ಜನ ತಮ್ಮನ್ನ ಭೇಟಿ ಮಾಡೋದಕ್ಕೆ ಯಾರೆಲ್ಲ ಬರ್ತಾರಲ್ಲ ಅವ್ರು ಯಾರು ಕೂಡ ನಿಂತ್ಕೋಬಾರ್ದು, ಕಾಯುವಂತಹ ಸನ್ನಿವೇಶಗಳು ಕೆಲವೊಂದು ಬಾರಿ ಇರುತ್ತೆ. ಸೊ ಹಾಗಾಗಿ ಅವರೆಲ್ಲರಿಗೂ ಕೂಡ ತುಂಬಾ ಅಚ್ಚುಕಟ್ಟಾದಂತಹ ಆಸನಗಳ ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ. ಅದಾದ ನಂತರ ಎಕ್ಸಾಕ್ಟ್ ಆಪೋಸಿಟ್ ನಲ್ಲಿ ನಮಗೆ ಕಾಣಿಸೋದು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೂರುವಂತಹ ಒಂದು ಆಸನ. ಸೊ ಕಚೇರಿಯಲ್ಲಿ ನೀವು ನೋಡಬಹುದು, ಇಲ್ಲಿ ಪ್ರಧಾನಮಂತ್ರಿ ನರೇಂದ್ರ ದಾಮೋದರ್ ದಾಸ್ ಮೋದಿ ಅವರ ಒಂದು ಫೋಟೋ ಇದೆ. ಅದರ ಪಕ್ಕದಲ್ಲೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಒಂದು ಫೋಟೋ ಮತ್ತು ನಮ್ಮ ಬೆಳಗಾವಿಯ ಸುವರ್ಣಸೌಧ, ವಿಧಾನಸೌಧದ ಒಳಗಡೆ ಸುವರ್ಣಸೌಧದ ಅದ್ಭುತವಾಗಿರುವಂತಹ ಫೋಟೋ 2015ರಲ್ಲಿ ತೆಗೆದಿರುವಂತಹ ಫೋಟೋ ಇದು. ಒಂದು ಅದ್ಭುತವಾದಂತಹ ಫೀಲ್ ಕೊಡುತ್ತೆ. ಮೇಲ್ಗಡೆ ಚಂದ್ರ, ಆ ಕಡೆ ಸುವರ್ಣಸೌಧ, ಮತ್ತೊಂದು ಕಡೆ ಸಂವಿಧಾನದ ಪ್ರಸ್ತಾವನೆ ಇರುವಂತಹ ಒಂದು ಫ್ರೇಮ್ ಕೂಡ ನೀವು ಗಮನಿಸಬಹುದು. ಪ್ರತಿ ಶಾಸಕರು ಮತ್ತು ಪ್ರತಿ ಪರಿಷತ್ ಸದಸ್ಯರೆಲ್ಲರೂ ಕೂಡ ಸಂವಿಧಾನದ ಈ ಪ್ರಸ್ತಾವನೆಯನ್ನ ಹಾಕೊಂಡಿದ್ದಾರೆ. ಮತ್ತು ಇನ್ನೊಂದು ಸ್ವಲ್ಪ ನಾವು ಮುಂದೆ ಹೋದ್ರೆ ಅನುಭವ ಮಂಟಪದ ಅದ್ಭುತವಾಗಿರುವಂತಹ ಚಿತ್ರಣ ಇದೆ. ಕಲ್ಯಾಣ ಕರ್ನಾಟಕ ಬಸವ ಕಲ್ಯಾಣದಲ್ಲಿರುವಂತಹ 12ನೇ ಶತಮಾನದ ಧಾರ್ಮಿಕ ಸಂಸತ್ತಿದು. ಪರಮಗುರು ಶ್ರೀ ಅಲ್ಲಮಪ್ರಭು ಅವರ ಅಧ್ಯಕ್ಷತೆಯಲ್ಲಿ ಮಹಾತ್ಮ ಬಸವೇಶ್ವರ ಮತ್ತು ಶಿವಶರಣೆ ಅಕ್ಕ ಮಹಾದೇವಿ ವಿಚಾರ ವಿಮರ್ಶೆಯಲ್ಲಿ ತೊಡಗಿರುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದು. ಸೊ ಮತ್ತೊಂದು ಕಡೆ ಕಾಮಧೇನುವಿನ ಅದ್ಭುತವಾಗಿರುವಂತಹ ನೆನಪಿನ ಕಾಣಿಕೆ ಮತ್ತು ಜೈ ಹಿಂದ್ ಅಂತ ಸಾರುವಂತಹ ನೆನಪಿನ ಕಾಣಿಕೆ, ಆಮೇಲೆ ಅಮರ್ ಜವಾನ್ ಅಂತ ಹೇಳಿ ಇನ್ನೊಂದು ನೆನಪಿನ ಕಾಣಿಕೆಯನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಹಿಂದೆ ಗಾಂಧೀಜಿ ಅವರ ಚರಕ ಅಂತ ಹೇಳ್ತೀವಿ, ಸೊ ಚರಕ ಇದೆ. ಅದಾದ್ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಫೋಟೋ. ನಮ್ಮ ಉತ್ತರ ಕರ್ನಾಟಕ ಭಾಗದವರೇ ಆದ ಕಾರಣ ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾದಂತಹ ಕಾಳಜಿ ಹೊರಟ್ಟಿ ಅವರಿಗೆ. ಒಂದು ಕಡೆ ವಾಜಪೇಯಿ ಅವರ ಫೋಟೋವನ್ನ ನೀವು ಗಮನಿಸಬಹುದು, ಮತ್ತೊಂದು ಕಡೆ ಪಟೇಲರು ಇರುವಂತಹ ಗ್ಯಾಲರಿ ಇದೆ. ಆಮೇಲೆ ಇದರ ಮೇಲ್ಗಡೆನೆ ಕಂಪ್ಲೀಟ್ ಇನ್ನೊಂದು ಗ್ಯಾಲರಿ ಇದೆ. ಈ ಹಿಂದೆ ಯಾರೆಲ್ಲ ಸಭಾಪತಿಗಳಿದ್ರು ಸೊ ಅವರ ಒಂದು ಫೋಟೋಗಳಲ್ಲಿ ಇಲ್ಲಿ ಇರುವಂತಹದ್ದು. ಸರಿಸುಮಾರು 23 ಜನರದ್ದು ಫೋಟೋ ಇದೆ. ಈಗ ಹೊರಟ್ಟಿ ಸಾಹೇಬ್ರಿದ್ದಾರೆ, ಟೋಟಲ್ 24. ಮತ್ತು ಇಲ್ಲಿ ನೋಡಬಹುದು ನೀವು ಮತ್ತೊಂದು ಚಿತ್ರ, ಸಭಾಪತಿಗಳು ಕೂರುವಂತಹ ಜಾಗ ಇದು. ಸೊ ಇಲ್ಲಿ ಕಲಾಪ ನಡೆಯುವಂತಹ ಜಾಗ ಇದು. ಇದರ ಒಂದು ಪ್ರತಿರೂಪವನ್ನ ಇಲ್ಲಿ ಹಾಕೊಂಡಿದ್ದಾರೆ. ಅದಾದ ನಂತರ ಬಸವಣ್ಣ ಅವರ ಫೋಟೋ, ಬಸವ ತತ್ವಗಳನ್ನ ಬದುಕಲ್ಲಿ ಅಳವಡಿಸಿಕೊಂಡಿರುವಂಥವರು. ಅನೇಕ ವಿಚಾರಧಾರೆಗಳು ನಮಗೆ ಇಲ್ಲಿ ಕಾಣಸಿಗುತ್ತೆ. ಅದಾದ ನಂತರ ನೋಡಿ ಗಾಂಧೀಜಿ ಅವರಾಗಿರ್ಬಹುದು ಮತ್ತು ಅಂಬೇಡ್ಕರ್ ಅವರ ಒಂದು ಫೋಟೋ ಗ್ಯಾಲರಿ ಇಲ್ಲಿದೆ. ಇದರ ಅಪೋಸಿಟ್ ನಲ್ಲೇ ನಮಗೆ ಪುಸ್ತಕಗಳ ಭಂಡಾರ ಇರುವಂತಹ ಒಂದು ಗ್ಯಾಲರಿ ಕಾಣಸಿಗುತ್ತೆ. ಸೊ ಪುಸ್ತಕಗಳು ಸಿಕ್ಕಾಪಟ್ಟೆ ಓದ್ತಾರೆ. ಶಿಕ್ಷಕರಾಗಿರೋದ್ರಿಂದಾಗಿ ಪುಸ್ತಕಗಳ ಜೊತೆ ಒಂದು ಬಾಂಡಿಂಗ್ ಇದ್ದೇ ಇರುತ್ತೆ. ಓಕೆ ವೀಕ್ಷಕರೇ, ಈಗ ಕಚೇರಿಯ ಮತ್ತೊಂದು ಚೇಂಬರ್ ನಲ್ಲಿ ಇದೀವಿ. ಇದಕ್ಕೆ ಆಂಟಿ ಚೇಂಬರ್ ಅಂತಾರ. ಒಮ್ಮೆ ಯಾವನ ಬಂದು ಆ ಚೇರ್ ಮೇಲೆ ಕೂತ್ ಬಿಟ್ಟಿದ್ದ, ಅದಕ್ಕೆ ಅವಾಗ ನಮ್ PS ಅವ್ರ ಸಭಾಪತಿ ಅಂತ ಬೋರ್ಡ್ ಹಾಕಿದ್ರು, ಅದನ್ನ ಬಿಟ್ಟು ಕೊಡ್ತಾರ. ಹಿಂಗೂ ಆಗ್ತಾವ ಒಂದೇ. ಹಿಂಗ ಯಾರ್ಯಾರು ಬರ್ತಾರ, ಸ್ನೇಹಿತರು ಶಾಸಕರು ಬರ್ತಾವ, ಅವ್ರ ಹಿಂಗ್ ಬಂದವ್ರು ಅಲ್ಲಿ ಕುಂತ್ ನಾ ಬಂದೆ, ಅವ್ರು ಹೇಳಲೇ ಇಲ್ಲ. ಕೊನೆಗೆ ಏನ್ ಮಾಡ್ಬೇಕು, ನಾನ್ ಸುಮ್ ನಿಂತೆ. ಒಬ್ರು ಸ್ನೇಹಿತರಿದ್ರು, ಸಭಾಪತಿ ಬಿಡು ಅಂತರು. ಅವತ್ತಿನ ಸಭಾಪತಿ ಬೋರ್ಡ್ ಹಾಕಿದ್ವಿ. ಇಲ್ಲಾಂದ್ರೆ ಬೋರ್ಡ್ ಇರ್ತಿರ್ಲಿಲ್ಲ, ಬೋರ್ಡ್ ಇರ್ತಿದ್ದಿಲ್ಲ. ಓಕೆ, ಇದು ಸರ್ ಮೀಟಿಂಗ್ ಹಾಲ್ ಅನ್ಸುತ್ತಲ್ಲ ಸರ್? ಮೀಟಿಂಗ್ ಹಾಲ್ ಅಂತಲ್ಲ, ಇಲ್ಲಿ ಯೂಸಲ್ ನಾ ಕುತ್ಕೊಳ್ತೀನಿ. ಕುತ್ಕೊಂಡು ಜನ ಯಾರ ಬರ್ತಿರ್ತಾರ, ಮಂತ್ರಿಗಳು, ಶಾಸಕರು ಅಂತವ್ರ ಪತ್ರಿಕೆಯವರು, ಯಾರು ಇಂಪಾರ್ಟೆಂಟ್ ಮಂದಿ ಬರ್ತಿರ್ತಾರ. ಬಂದಾಗ ಅವ್ರಿಗೆಲ್ಲ ಇಲ್ಲಿ ಕುತ್ಕೊಂಡು ಮಾತಾಡ್ತೀವಿ. ಸಾರ್ವಜನಿಕರು ಅಲ್ಲಿ ಹೊರಗೆ ಕೂತಿರ್ತಾರ. ಏನಾದ್ರು ಅಂತ ಇದ್ರೆ ಅವ್ರನ್ನ ಕರಿತೀವಿ, ಕರೆದು ಕೇಳ್ತೀವಿ. ಇದ್ರ ಸಲುವಾಗಿ ಇದು ಚೇಂಬರ್. ಇದು ನೋಡಿ ನಮ್ದು DP 101 ಸಾಕಿದ್ವಿ, 110. ಇದು ನೋಡಿ, ಇದು ಇಂಥದ್ದು ದೇಶಿ ಆಕಳಿದು. ಹೈನುಗಾರಿಕೆ ಎಲ್ಲ ಮಾಡ್ತೀರಿ ಸರ್?
ಹೌದು, ಮತ್ತ ನಾನು ಕೃಷಿಕರಿ. ಹೌದು ಮೊನ್ನೆ ಮುಖ್ಯಮಂತ್ರಿಗಳು ಭಾಷಣ ಕೇಳಿದ್ರು ಧಾರವಾಡದಾಗ. ಹೌದು ಸರ್. ಅತ್ಯಂತ ಪ್ರಗತಿಪರವಂತ ರೈತ ಬಸವರಾಜ ಹೊರಟ್ಟಿ. ಅವ್ರ ಬಗ್ಗೆ ನೀವು ಅವ್ರಿಗೆ ಅವಾರ್ಡ್ ಕೊಡ್ಬೇಕಾಗಿತ್ತು ಅಂತ ಹೇಳಿದ್ರು. ಚಲರಾಜ್ ಸಮಯ ಇಲ್ಲ ಸರ್, ನನ್ಗೆ ಗೊತ್ತಿದೆ, ಮುಂದಿನ ಸರಿ ಅವ್ರಿಗೆ ಅವಾರ್ಡ್ ಕೊಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ನಾನು ಪ್ರಗತಿಪರವಾದ ರೈತ. ನಮ್ಮಲ್ಲಿ ಎಲ್ಲಾ ರೀತಿಯಿಂದ ನಮ್ಮಲ್ಲಿ ಇದಿದೆ. ನಾವು ಅಂದ್ರೆ ಚೆಕ್ ಡ್ಯಾಮ್ಸ್ ಕಟ್ಟಿದೀವಿ, ಡ್ರಿಪ್ ಇರಿಗೇಷನ್ ಮಾಡಿದೀವಿ, ಆಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದೀವಿ. ಇದೆಲ್ಲ ಹಳೆ ಫೋಟೋ. ಇದು ನನಗ ಕನ್ನಡ ಶಾಲೆಯಲ್ಲಿ ಕಲಿಸಿದ ಶಿಕ್ಷಕರು ನನಗೆ ಇವರು. ಯಾರು ಸರ್? ಇವರಿಬ್ರು ಕನ್ನಡ ಶಾಲೆ ಕಲಿಸಿದವರು. ನಾನು MLC ಆಗಿ ನಾನು ಮೊದಲು ಸತ್ಕಾರ ಮಾಡಿದಾಗ ಅವ್ರ ಗುರುಗಳ ಹೊರಗೆ ನಿಂತಿದ್ರು. ಸ್ಟೇಡಿಯಂ ಇದನ್ನ ಏನು ನಮ್ ಡಯಾಸ್ ಮೇಲೆ ಇದ್ದೆ, ಇಳಿದು ಹೋಗಿ ಅವ್ರಿಬ್ಬರಿಗೂ ನಮಸ್ಕಾರ ಮಾಡಿ ಅವ್ರು ನಿಂತು ಫೋಟೋ ತೆಗೆಸ್ಕೊಂಡು. ಇವರಿಬ್ರು ನಮ್ಮ ಪ್ರೈಮರಿ ಸ್ಕೂಲ್ನಲ್ಲಿ ಕಲಿಸಿದಂತ ಶಿಕ್ಷಕರು. ನನ್ನ ಬಡದು ಕಲಿಸಿದಾರ ಅವರು. ಕಲಿಸಿದಾಗ ಇಷ್ಟು ದೊಡ್ಡವಾಗಿ ನಾನು. ಇದೆಲ್ಲ ನಮ್ದು ಮಲಕ್ ರೆಡ್ಡಿ ಅವರು ಉಪಸಭಾಪತಿ ಆಗಿದ್ರು. ನಾನು ಚನ್ನಬಸಯ್ಯ ಅವರು. ಇದು ಗಂಗಾಧರ ಗೌಡ ಅಂತ ಸರ್ವಿಸ್ ಮಿನಿಸ್ಟರು. ಅವಾಗ ಇವರು KM ಪೊನ್ನಪ್ಪ ಅಂತೇಳಿ. ಹಿಂಗೆಲ್ಲ ಹಳೆಯದಾವೆಲ್ಲ. ಇವ್ರು ಅವಾಗ ನಾನು ಅವಾರ್ಡ್ ತಗೊಂಡಿದ್ದೆ ಲಾ ಕಾಲೇಜ್, ಇದು ಯೂನಿವರ್ಸಿಟಿ ಆಗಿಂದು. ಈಗೂ ಅದೀನಿ. ಬಂಗಾರಪ್ಪ ಅವರು ಇವರು, ಬಂಗಾರಪ್ಪ ಅವರು, ಇವರು ಗಾಂವ್ಕರ್ ಅವರು, D ಮಂಜುನಾಥ್ ಅವರು, ಇವ್ರು ಬಂಗಾರಪ್ಪ ಅವರು. ಇವ್ರು ನಮ್ಮ ನರಸಿಂಹಮೂರ್ತಿ ಅಂತಿದ್ರು, ಗಂಗೂಬಾಯಿ ಹಣಗಾಲು. ನರಸಿಂಹಮೂರ್ತಿ ಅಂತ ನಮ್ಮ ಅಪೋಸಿಷನ್ ಲೀಡರ್ ಇದ್ರು. ಇದು ನಾವು ಚಾಂಪಿಯನ್ ಆದಾಗ ಅವಾರ್ಡ್ ತಗೊಂಡಿದ್ದು PP ಪ್ರಭು ಅಂತಿದ್ದ, ಅವ್ರ ಮಿಸ್ ಲಾ ಕಾಲೇಜ್ ಇದು. ಇದು ನೋಡಿ ನಾಡಗೌಡರು, ಪೂಜಾರದ್ದು, ಬೀಟಾ ಲಲಿತಾ ನಾಯ್ಕ, ಇವರೆಲ್ಲ. ಇವರು ಪ್ರಕಾಶ್ ಹುಕ್ಕೇರಿ, ಇವರು ನಮ್ಮ ಎಕ್ಸ್ ಮಿನಿಸ್ಟರ್ ಮಲ್ಲಿಕಾರ್ಜುನ ಅವ್ರ ಮಿಸ್ ಅರ್ಧಮ್ಮನ MLC, ಈಗಿನ MLC, ಎಲ್ಲ ಅವಾಗಿನ MLC. ಇವ್ರು ನಾವು ಓದ್ ತಗೊಳ್ಳೋದು 3ನೇ ಸರಿ, ಇದು 4ನೇ ಸರಿ ಓದ್ ತಗೊಳ್ಳೋದು. ಇದು ಕಲ್ಮಣ್ಕರ್ ಅವರು ಸ್ವಲ್ಪ ಇಲ್ಲಿದ್ದಾರೆ ನೋಡಿ, 4 ಮಂದಿ ಇವರೆಲ್ಲ ಇದ್ರು ಅವಾಗ ತಗೊಂಡಿದ್ದು. ಇದು ನಮ್ದು ಸ್ಪೋರ್ಟ್ಸ್. ಲವ್ ಲೆಟರ್ಸ್ ಎಲ್ಲ ಬಂದಿತ್ತ ಸರ್? ಏನ ಲವ್ ಲೆಟರ್ಸ್ ಎಲ್ಲ ಬರ್ತಿಲ್ಲ? ನಮ್ಗೆ ಯಾರು ಲವ್ ಲೆಟರ್ ಬರ್ದಿಲ್ಲ. ಇದ ನೋಡಿ ಹೇಳಿದ್ನಲ್ಲ, ದ ರೋಲ್ ಆಫ್ ದ ಲೆಜಿಸ್ಲೇಚರ್ ಔಟ್ಸೈಡ್ ಇನ್ಸೈಡ್ ಲೆಜಿಸ್ಲೇಚರ್ ಅಂತ ತಿಳ್ಕೊಂಡೇಳಿ ಇದ ಹೋಗಿದ್ದು. ಶಿವರಾಮೇಗೌಡ ಇದು ಚಾಂಪಿಯನ್. ಇದು ನನಗೆ ಶೇರ್ ಮಾಡಿ ಸರ್ ಫೋಟೋ, ತುಂಬಾ ಚೆನ್ನಾಗಿ ಆಯ್ತು. ಜೀವರಾಜ್ ಆಳ್ವಾ, P ರಾಮದೇವ್, ಆಮೇಲೆ ಇವ್ರ ನಾಯಕ್. ಅವಾಗ ಶಾಸಕರ ದಿನ ಸ್ಪೋರ್ಟ್ಸ್ ನಡೀತಿತ್ತು, ನಾ ಚಾಂಪಿಯನ್ ಆಗಿದ್ದೆ. ಶಾಸಕರ ದಿನ. ಸಡನ್ಲಿ ಅಂಬರೀಶ್ ಅವ್ರ ತರ ಕಾಣ್ತಿರಲ್ಲ ಸರ್ ಇದ್ರಲ್ಲಿ? ಯಾರು ಹೆಂಗ್ ಕಾಣ್ತಾರ ಗೊತ್ತಿಲ್ರಿ, ಅವ್ರವ್ರ ದೃಷ್ಟಿ ಹೋಗಿರ್ತಾರೆ. ಇವರೆಲ್ಲ ಶಾಸಕ ಮಿತ್ರರು ಇವರೆಲ್ಲ. ನೋಡಿ, ಇದು ಶಾಸಕರ ದಿನ ಶಾರ್ಟ್ ಪುಟ್ ಆಗಿದ್ದು. ಶಾಸಕರ ದಿನಾಚರಣೆ ಫುಲ್ ಸ್ಪೋರ್ಟ್ಸ್ ಕಡೆ ಜಾಸ್ತಿ. ಇಲ್ಲಿ ಶಾಸಕರ, ನಾನು ಸ್ಪೋರ್ಟ್ಸ್ ಮನ್, ಸ್ಪೋರ್ಟ್ಸ್ ಕಡೆ ಇದೆ. ಜಗದೀಶ್ ಶೆಟ್ಟರು, ಇವರೆಲ್ಲ ಬೇರೆ ಬೇರೆ ಅವರು. ಇದು ನೋಡಿ, ರಾಮಕೃಷ್ಣ ಹೆಗಡೆ, ವೀರಪ್ಪ ಮೊಯ್ಲಿ, ಬಂಗಾರಪ್ಪನವರು, ಶ್ರೀನಿವಾಸ್ ಅವರು, ಇಲ್ಲಿ ಇವ್ರು ಜೀವರಾಜ್ ಆಳ್ವಾ, ಇಲ್ಲಿ ನಾನು. ಅವಾಗೆಲ್ಲ ಕ್ರಿಕೆಟ್ ಅದು ಆಡ್ತಿದ್ದ ಶಾಸಕರ ದಿನಾಚರಣೆ ಸರ್. ಇದೆಲ್ಲ ಫ್ರೆಂಡ್ಸು. ನಾಗಮ್ಮ ಕೇಶವಮೂರ್ತಿ ಎಜುಕೇಶನ್ ಮಿನಿಸ್ಟರ್ ಇದ್ರು, ನರಹರಿ ಅವರು. ಇವರು ಸುಧಾಕರ್ ಅಂತೇಳಿ ಚೀಫ್ ಸೆಕ್ರೆಟರಿ ಇದ್ದ. ಇವರೆಲ್ಲ ಫ್ರೆಂಡ್ಸು. ದೇವೇಗೌಡರು ಒಂದು ಕಾರ್ಯಕ್ರಮ, ಶಿವಾನಂದ ಕೌಜಲ್ಗಿ, ಬೆಲ್ಲದವರು, ಹಿಂಡಸ್ಗೇರಿ ತಂದೆಯವರು, ಹಿಂಡಸ್ಗೇರಿ ಅವರು, HK ಪಾಟೀಲ, ಉಪ್ಪಿನಂತ MLA ಇದ್ರು ಇವರು ಕುಂದಗೋಳಿಂದ. ಮುನಿಯಪ್ಪ ನಿಮ್ ಕೋಲಾರದ ಮಿನಿಸ್ಟರ್, ಮೈಂಡ್ ಸೈನ್ಸ್ ಜ್ಯುವೆಲರಿ ಮಿನಿಸ್ಟರ್ ಇದ್ರು. ಇವ್ರು ನಮ್ಮ ಫ್ರೆಂಡ್ಸು. ರಾಣಿ ಜಾಸ್ತಿ ಹಾಕ್ತಿದ್ರಿ ಅನ್ಸುತ್ತಲ್ಲ? ಏನಿಲ್ಲ, ಈ ಫೋಟೋ ತರ್ಸಕಟ್ಟ ಹಾಕ್ತಿದ್ವಿ, ಸೂಟು ಊಟ ಏನು ಹಾಕ್ತಿದ್ದಿಲ್ಲ ಅವಾಗ. ಇದೆಲ್ಲ ಟೂರ್ಗೆ ಹೋದದ್ದು. ಸಿನಿಮಾ ಯಾವ್ದು ಆಫರ್ ಬಂದಿರ್ಲಿಲ್ಲ ಸರ್ ಆ ಟೈಮಲ್ಲಿ? ಬಂದಿತ್ತು, ಸಚೇತನದ ಸೌಭಾಗ್ಯದಲ್ಲಿ ಪಾರ್ಟ್ ಮಾಡೋದ್ ಬಂದಿತ್ತು. ನಾ ಹೋಗ್ಲಿಲ್ಲ, ಬೇಡಪ್ಪ ಅಂದೆ. ಹೋಗಲ್ಲ. ಆವಾಗಿದ್ದ ಇವ್ರು ರಘುಪತಿ ಅವರು, ಇವ್ರು ವೈಸ್ ಚಾನ್ಸಲರ್ ಸಂಗಪ್ಪ ದೇಸಾಯಿ ಅಂತೇಳಿ. ಇವರು ನನಗಿಂತ ಮೊದಲು ಗ್ರಾಜುಯೇಟ್ ಕಾನ್ಸ್ಟಿಟ್ಯೂಂಟ್ ಪಾಟೀಲ್, ಎಂತ ಪಾಟೀಲ್ ಅವರು, ವೈಸ್ ಪಾಟೀಲ್. ಗಂಗಾಧರ ಗೌಡರು ನಮ್ಮ ಕಾಲೇಜ್ ಕರೆದಿದ್ವಿ ಇವ್ರನ್ನ. ನಮ್ಮ ತಾಯಿಯವರು ಅಲ್ಲಿ ಇದಕ್ಕೆ ಹೋಗಿದ್ವಿ ನಾವು, ವಿವೇಕಾನಂದ ರಾಕ್ ಐತ್ಲ, ಅಲ್ಲಿ ಹೋಗಿದ್ವಿ. ನಂಜುಂಡಪ್ಪ, RG ವಾಲಿ, ಇವರೆಲ್ಲ, ಚನ್ನಬಸಯ್ಯ, ಗುಂಡೂರಾಯರು, ಪೆರುಮಾಳ್ ಅವರು. ಇದು ಅದೇ ಶಾಸಕ ದಿನಾಚರಣೆ ಎಲ್ಲ. ಇವ್ ನಾಗಮ್ಮ ಕೇಶವಮೂರ್ತಿ, ಕಿತ್ತೂರು ಚೆನ್ನಮ್ಮ ಸ್ಕೂಲಿಗೆ ಹೋಗಿದ್ದೆ. ಇದು ನೋಡಿ, ಇದು ಅವಾಗ ಕೊಡಗು ಕಪ್ ಹಾಕಿ ನಾನು ಗೆಸ್ಟ್ ಆಗಿ ಹೋಗಿದ್ದೆ. ದೇವೇಗೌಡರ ಮನೆಗೆ ಊಟಕ್ಕೆ ಬಂದಿದ್ರು. ಜಿಗಜಿನಗದ ಕೂತ ನೋಡಿ. ಅವ್ರೇನ್ ಸರ್ ಕಂಟಿನ್ಯೂ 50 ವರ್ಷದಿಂದ ಅಧಿಕಾರದಲ್ಲೇ ಇರಲ್ಲ ಸರ್?
ನೋಡಿ, ಸಿದ್ದರಾಮಯ್ಯ ಬಂದಿದ್ದು ಮನೆಗೆ ಊಟಕ್ಕೆ. ಸಿದ್ದರಾಮಯ್ಯ ಅವರು, ಜೆ.ಎಚ್. ಪಟೇಲ್ರು, ಬೊಮ್ಮಾಯಿ ಅವರು, ನಮ್ಮ ತಾಯಿಯವರು ಮಾತಾಡ್ತಾರೆ. ಪಿ ಶಿವನಗೌಡರು. ತೋಟ ಇದು, ನನ್ನ ತೋಟ ಇದು, ಹುಬ್ಳಿಯಲ್ಲಿ ತೋಟದ. ಗದಗಿನ ಸ್ವಾಮಿಗಳು. ಇದು ಸ್ಟ್ರೈಕ್ ಮಾಡಿದ್ವು, ಟೀಚರ್ಸ್ ಎಲ್ಲ ಅಸೋಸಿಯೇಷನ್. ಇನ್ನು MLC ಆಗಿದ್ದಿಲ್ಲ ಅವಾಗ, ಸ್ಟ್ರೈಕ್ ಮಾಡಿದ್ವಿ ಅವಾಗೆಲ್ಲ ಹೋರಾಟ ಮಾಡ್ತಾರೆ. ಇತ್ತೀಚೆಗೆ ಈ ತರದ ಹೋರಾಟಗಳೆಲ್ಲ ನಡೆಯೋದೇ ಇಲ್ಲ ಸರ್. ಫ್ರೀಡಂ ಪಾರ್ಕ್ ಎಲ್ಲರೂ ಆರಾಮದಾರಿಗೆ ಯಾಕೆ ಮಾಡ್ತಾರೆ ನೋಡಿ. ತೋಟದಲ್ಲಿ ಮಂಗ, ಅದು ಸ್ವಾಮಿಗಳು ನೋಡಾಕ್ತಾರೆ. ಮಂಗನ ಸಾಕಿದ್ವು. ಇವರು ಈ ಜಡ್ಜ್ ಅದಲ್ಲ, ಅವ್ರ ತಂದೆಯವರು ನಮ್ಮ DC ಇದ್ರು ಇವರು. ಅವ್ರೇನಪ್ಪ ಜಡ್ಜ್ ಹೆಸರು? ಇಲ್ಲಿ ಜಸ್ಟಿಸ್ ನಾಗಪ್ರಸಾದ್, ಕರೆಕ್ಟ್. ಅವ್ರ ತಂದೆಯವರು DC ಇದ್ದರು ನಮ್ಮಲ್ಲಿ. ಎಲೆಕ್ಷನ್ ಗೆದ್ದದ್ದು. ಇದು ಬ್ಯಾನರ್ಜಿ ಅಂತ ಇವ್ರು ರಾಜ್ಯಪಾಲರು. ಗ್ರಾಜುಯೇಟ್ ತಗೊಂಡಿದ್ದು. ಜೀವರಾಜ್ ಆಳ್ವ ರಾಯರ್ ಮಿನಿಸ್ಟರ್ ಇದ್ರು. ಮಹೇಶ್ ಅಣ್ಣ ಅವರ ನಾಗಪ್ರಸಾದ್ ತಂದೆಯವರು. ಇವರು SP ಏನೋ ಒಂದು ಹೆಸರು, SP ಇದ್ದಲ್ಲಿ ಅಲ್ಲ, ಇವ್ರು ಗದಗಿನ ಪುಟ್ಟರಾಜ ಅವರು. ಈಗ ನನ್ನ ಮಗಳಿಗೆ ಡಾಕ್ಟರ್ ಆಗಳ ಬೋರಿಂಗ್ದಾಗ. ಇವ ದೊಡ್ಡ ಮಗ, ಇವ ಕಾಲೇಜ್ ನಡೆಸ್ತಾನೆ. ಇವ ಇಂಜಿನಿಯರ್ ಸುಭಾಷ್ ಬೋರಿಂಗ್. ಇವ ಈಗ ಅಮೇರಿಕಾದ 11 ವರ್ಷ ಇಲ್ಲೇ ಬಂದು ಮನ್ಯಾಗ ಅದನ್ನ ಕೆಲಸ ಮಾಡ್ತಾನೆ. ಎಲೆಕ್ಷನ್ ಗೆದ್ದದ್ದು. ಇವೆಲ್ಲ ಅವಾಗ ಸ್ಪೋರ್ಟ್ಸ್ ಮೀಟ್ ಇದು ನೋಡಿ. ಆಗಿನ ಕಾಲದ ಮೈಕಿಲ್ ಒಂಥರ ಸಕ್ಕತ್ತಿತ್ತಲ್ಲ ಸರ್. ಜೀವರಾಜ್ ಆಳ್ವ, ಪಾಟೀಲ್ ಪುಟ್ಟಪ್ಪ, ನಾಗಮ್ಮಿಕೇಶ್, ಇವು ಯಾರೋ ಮಂಜಣ್ಣ ಅಂತ ತಿಳ್ಕೊಂಡೊಬ್ಬಕಿ MLC ಕೂರ್ದಕಿ, ಚಿಮ್ಮನಕಟ್ಟಿ ಇವರು. ರಹಮಾನ್ ಖಾನ್ ಸಭಾಪತಿ. ನಮ್ದು ಶಾಸಕ ದಿನಾಚರಣೆ ದಿವಸ ಎಲ್ಲ ಕುಸ್ತಿಪಟುಗಳಿಗೆ ಸೆಕೆಂಡ್ ಮಾಡತ್ತಿದ್ರು. ಹೈ ಜಂಪ್ ಮಾಡಿದ್ರು. ಇದು ಹೇಳಿದ್ಮೇಲೆ ಈಗ ದ ರೋಲ್ ಆಫ್ ದ ಲೈಸ್ ಔಟ್ಸೈಡ್ ಇನ್ಸೈಡ್ ಅಂತ 4 ಮಂದಿ ಹೋಗಿದ್ವಿ ನಾವು. ಇವ್ ಡಾಕ್ಟರ್ ತಿಮ್ಮೇಗೌಡ ಅಂತ ಯಾರು ಇದ್ರು, ಡಾಕ್ಟರ್ ಇದ್ರು ಇವರು, ಮಿನಿಸ್ಟರ್ ಇದ್ರು ಇವರು. ಆಮೇಲೆ ಇದು ಅಲ್ಲಿ ಹುಬ್ಬಳ್ಳಿದು. ಇದು ಅದೇ ವಿವೇಕಾನಂದ ರಾಕ, ಗುಂಡಯ್ಯ ಶೆಟ್ಟಿ, ಹೊಸನಗರ MLA ಇವ್ರ ಹೆಸರು ಮರ್ತೀನಿ, ನಾಗೇಗೌಡ, ಬ್ರೇಸಸ್ ಡಿಸೋಜಾ. ಇದು ನಾಮಿನೇಷನ್ ಕೊಡೋದು ನಮ್ಮನೆಗೆ ಅವರು, ಶ್ರೀಮತಿ ಅವರು. ಎಷ್ಟನೇ ಗೊತ್ತಿಲ್ಲ. ಇದು ನಾವು ಇದು ಕಬಡ್ಡಿ ಟೀಮ್. ಇದು ನಮ್ಮ ಕಾಲೇಜಲ್ಲಿ BPED ಕಾಲೇಜ್ ಟೀಮ್. ಇದು ಕೊಡ್ತೀನಿ, ಕಳಿಸ್ ನಿಮ್ಮಲ್ಲಿ. ಇದು ಸೋಷಿಯಲ್ ವರ್ಕ್ ಮಾಡಿದ್ದು. ಇದು ನೋಡಿ, ಪಂಜಾಬ್ ಸಿಂಗ ವಿನಯ್ ಕುಮಾರ್ ಅಂತ ತಿಳ್ಕೊಂಡು ಕಾಶ್ಮೀರದವ. ಏನೋ ಸಿಂಗ ಅಂತ ಸಿಂಗ. ನಮ್ಮ ಕ್ಲಾಸ್ಮೇಟ್ MP ಅಡಕ್ಕೆ ಅವರಿಲ್ಲ ಇವರು, ಅವಾಗಿಂದ ಈಗಲ್ಲ. ಸುಬ್ಬಯ್ಯ ಶೆಟ್ಟಿ, ಶಂಕರ್ ಅವರು. ಅವಾಗ ಸಣದಿ IG ಸಣದಿ ಕಳಿಸ್ಬಿಡ್ತೀನಿ ಬಿಡಿ ನಿಮ್ಗೆಲ್ಲ. ಇದು ತಾಜ್ ಮಹಲ್ ಹಂಗ ಮಗನ ಜವಳ ತೆಗ್ಸೋದು, ಇಲೆಕ್ಷನ್ ಗೆದ್ದದ್ದು, ಇವೆಲ್ಲ ಇವು ಮಾಮೂಲಿ. ಇವ್ ಮಗ ಇಲ್ಲಿದ್ದ ಈಗ ಅಮೆರಿಕದಲ್ಲಿ, ಮಗ ಡಾಕ್ಟರ್, ಬೋರಿಂಗ್ ಡಾಕ್ಟರ್ಗೆ. ಇವ್ ದೊಡ್ಡ ಮಗ ಕಾಲೇಜ್ ನಡೆಸ್ತಾನ. ಆಕ್ಸ್ಫರ್ಡ್ ಹೊತ್ತು ಶಾರದಾ ಕಾಲೇಜ್, 2 ಕಾಲೇಜ್. ಸಿದ್ದರಾಮಯ್ಯ ಅವರು ಇಲ್ಲೇ ಕೂತ್ಕೊಂಡಿದ್ರು ಇವರು. ಇದು ಸರ್, ಮಹಾರಾಜರ ಫೋಟೋ ಎಲ್ಲ ಇದೆ ಅಲ್ಲ ಸರ್? ಅವರು ಇದನ್ನ ಕೌನ್ಸಿಲ್ ಸ್ಟಾರ್ಟ್ ಮಾಡಿದವರಲ್ಲ. ಹೌದು ಸರ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಲ್ಲ ಅವರು, ಎಲ್ಲಿ ಅವ್ರು? ಹೌದಲ್ರಿ, ಅವರೆಲ್ಲ ಇದನ್ನ ಮಾಡಿದವರು. ಓಕೆ, ವೆಲ್ ವೀಕ್ಷಕರೇ, ಇದು ಮೀಟಿಂಗ್ ಆಗುವಂಥದ್ದು ಮತ್ತು ಪ್ರೆಸ್ ಮೀಟ್ ಆಗುವಂತಹ ಕ್ಯಾಬಿನ್ ಹೊರಗಡೆ ಸಾಮಾನ್ಯ ಜನರನ್ನ ಭೇಟಿ ಮಾಡುವಂತಹ ಜಾಗ ಇದೆ. ಸೊ ಅಲ್ಲೂ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಒಂದು ರೀತಿಯಲ್ಲಿ ಮಾಡ್ರನ್ ಟಚ್ ಕೊಟ್ಟಿದ್ದಾರೆ ಆಫೀಸಿಗೆ. ಸೊ ಅದನ್ನ ಹೊರತುಪಡಿಸಿದ್ರೆ ಮೌಲ್ಯಗಳು, ತತ್ವಗಳು ಅದೇ ಇದೆ. ಏನಾರ ಕಿಚನ್ ಅದೇನು ತಂದವರಿಗೆ ತೆಗಿಯೋವಲ್ಲ ಸರಿ, ಏನ ಚಾಗಿ ಕುಡ್ಸಕ ಪ್ಯಾಂಟ್ರಿ ಇರ್ತಲ್ಲ ಆ ತರ. ನಾ ಎಲ್ಲೋ ಓದಿದ್ ನೆನಪು ಸರ್, ಇದು ಸಿದ್ದರಾಮಯ್ಯ ಅವ್ರದ್ದೇ ಅನ್ಸುತ್ತೆ, ಟೀ ಕಾಫಿಗೆನೆ ಎಷ್ಟು ಕೋಟಿ ಖರ್ಚಾಗೋಗಿತ್ತು ಅಂತ. ಸೊ ಓಕೆ ವೀಕ್ಷಕರೇ, ನೋಡಬಹುದು ಪ್ರತಿನಿತ್ಯವೂ ಕೂಡ ಹೀಗೆ ಜನ
ಭೇಟಿ ಮಾಡೋದಕ್ಕೆ ಬರ್ತಾರೆ ತಮ್ಮ ಸಮಸ್ಯೆಗಳನ್ನ ಆ, ಎತ್ತುಕೊಂಡು. ಸೊ ಬಹುಶಃ ಯಾವ ಮಿನಿಸ್ಟರ್ ಕ್ಯಾಬಿನಲ್ಲೂ ಕೂಡ ಇಷ್ಟು ಜನ ಕಾಣೋದಿಲ್ಲ ಸರ್. ಏನೋ ಗೊತ್ತಿಲ್ಲ ನನಗೆ. ನಮ್ಮಲ್ಲಿ ಮಾತ್ರ ಇರ್ತಾರೆ, ಬೆಳಗಿನಿಂದ ಇಷ್ಟ ಇದ್ದಾರೆ, ಈಗೂ ಇರ್ತಾರೆ. ನಾ ಎಲ್ಲಿ ಮಠ ಇರ್ತೀನಿ ಅಲ್ಲಿ ಮಠ ಇವರು ಇರ್ತಾರೆ. ಎಲ್ಲ ಶಿಕ್ಷಕರು ಏನ ಸರ್ ಬರೋದು? ಎಲ್ಲ ಬೇರೆಯವರೆಲ್ಲ ಬರ್ತಾರೆ. ಎಲ್ಲ ಶಿಕ್ಷಕರಲ್ಲ, ಮೆಜಾರಿಟಿ ಶಿಕ್ಷಕರು ಬರ್ತಾರೆ. ಮೆಜಾರಿಟಿ ಶಿಕ್ಷಕರು ರೈತರು ಬರ್ತಾರೆ. ನಾವಲ್ಲಿ ಅನುಭವ ಮಂಟಪ ಅದ ಬಸವಣ್ಣವರು ಈ ದೇಶದಲ್ಲಿ ಮೊಟ್ಟ ಮೊದಲಿಗೆ ಪ್ರಜಾಪ್ರಭುತ್ವವನ್ನು ಕಂಡು ಹಿಡಿದವರು 17ನೇ ಶತಮಾನ. ಹೌದು, 12ನೇ ಶತಮಾನ ಸರ್. ಇಲ್ಲಿ ಹಿಂದೆ ಇರೋದೆಲ್ಲ ಕಂಪ್ಲೀಟ್ ಅವರು ಇವರು ಬಸವರಾಜೇಶ್ವರ ಇದ್ದಾಗ ನಾ ಬಂದೇನೆ. ಅವ್ರ ಕಡೆಯಿಂದ ಓದ್ತಗೊಂಡು ನಾನು ಮೊದಲಿಗೆ ಭಾಷ್ಯಂ ಅಂತಿದ್ರು. ಇಷ್ಟು ಜನ ಎಲ್ಲ ಮುಂಚೆ ಸಂಪಂಗಿ ಅಂತ ಎಲ್ಲ ಅದಾರ ನೋಡಿ. ವೆಂಕಟಪ್ಪ, ನರಸಪ್ಪ, ಹಳ್ಳಿಕೇರಿ, ಏಡಿಕೆ, ಶೆಟ್ಟಿ ಅವರು, ನಾಯಕ್ ಅವರು, ಗಾಂವ್ಕರ್ ಅವರು, ಎಂ ವೆಂಕಟಪ್ಪ, ಎಸ್ ಶಿವಪ್ಪ, ಬಸವರಾಜರಿ, ಆಮೇಲೆ ರಮಾಯಣಕಣ, ಪೋತ್ತಾರ, ಇವರು ಡಿ ಮಂಜುನಾಥ, ಕಲ್ಮಣ್ಕರು, ಶಂಕರ್ ಅವರು, ಆಮೇಲೆ ಸುದರ್ಶನ, ಇವರು ಪ್ರೊಫೆಸರ್ ಚಂದ್ರಶೇಖರ್, ಪ್ರೊಫೆಸರ್ ಯಾರು ಇವರು? ಚಂದ್ರಶೇಖರ, ವೀರಣ್ಣ ಮತ್ತಿಕಟ್ಟಿ, ಶಂಕರ್ ಮೂರ್ತಿ ಅವರು ಶೆಟ್ರು. ಕಡಿ ಫೋಟೋ ನನ್ನ ಕಡೆ ಬರ್ದಲ್ಲಿ. ಯಾಕೆ ಹಾಕಿಲ್ಲ ಸರ್? ಇನ್ನು ರಿಟೈರ್ಡ್ ಆಗಿ ಹಾಕ್ತಾರೆ. ಪಿರಿಯಡ್ ಮುಗಿದು ಕೂಡ ಇದ್ದಾಗ ಹಾಕೋದಿಲ್ಲ. ಅಲ್ಲ ಸರ್, ಬಿಫೋರ್ ಇದ್ರಲ್ಲ ಸರ್ ಒಂದು 2 ಟೈಮ್. ಇರ್ಲಿಲ್ಲ ಅವಾಗಿದ್ರು. ಈಗ ಅದೇನಲ್ಲ, ಈಗ ಕಂಟಿನ್ಯೂಸ್ ಅದನ್ನಲ್ಲ. ಒಂದ್ಸರಿ ಎಲೆಕ್ಷನ್ ಅಂತೂ ರಾಜೀನಾಮೆ ಕೊಟ್ಟಿದ್ದೆ. ಹೌದು. ಮತ್ತೆ 2ನೇ ಸರಿ ಆದೆ. ನಮ್ ಪೀರಿಯಡ್ ಮುಗಿದಾಗ ಹಾಕ್ತಾರೆ, ಎಲ್ಲ ಹಾಕಿರ್ತಾರಲ್ಲ ಎಷ್ಟಂತೆ. ಈ ಕುರ್ಚಿ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ಯಾ ನಿಜವಾಗ್ಲು? ನೋಡಿ, ಅದು ಅವ್ರವ್ರಿಗೆ ಇಂಡಿವಿಜುವಲ್ ಬಿಟ್ಟದ. ಅದು ಕುರ್ಚಿ ಮಹತ್ವ ತಿಳಿದವ್ರು ತಿಳಿತಾರ. ಕುರ್ಚಿದು ಅಷ್ಟೇನು ಸುಮ್ಮನೆ ಮುಳ್ಳಿನ ಕುರ್ಚಿ ಇದು. ಮುಳ್ಳಿನ ಕುರ್ಚಿ ಇದು. ಹೆಂಗ್ ಜೋರ್ ಮಾಡ್ತೀವಿ, ಮುಳ್ಳು ನಡ್ತಾವ. ಅದಕ್ಕೆ ಮುಳ್ಳು ನಡ್ಲಾರ್ದಂಗೆ ಜನ ಕೂಡ ಕೆಲಸ ಮಾಡ್ಬೇಕು ಇಷ್ಟ. ಓಕೆ, ವೆಲ್, ಜನನ ಅಟೆಂಡ್ ಮಾಡಿ ಸರ್. ಹೆಚ್ಚು ಸಮಯ ವ್ಯರ್ಥ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಇದು ಕಚೇರಿಯ ಕೆಲಸ. ಸೊ ಈಗ ಜನ ಅವ್ರನ್ನ ಭೇಟಿ ಆಗ್ತಾರೆ. ಸೊ ಆ ಚಿತ್ರಣ ವಿಧಾನ ಪರಿಷತ್ನ ಸಭಾಪತಿಗಳ ಕಚೇರಿ ಹೊರಗಡೆ ಏನಿದೆ ಅಲ್ಲ ಅದೆಲ್ಲ ಪಬ್ಲಿಕ್ ಬಂದು ಕೊಡ್ತಾರ. ಆ ಕಡೆ ನಾವು ಕೆಲವರು MLAಗಳು, MLCಗಳು, ಮಂತ್ರಿಗಳು ಬರ್ತಾರೆ. ಇಲ್ಲಿ ಏನಂದ್ರೆ ನಾನು ಏನಾದ್ರು ಕಾನ್ಫರೆನ್ಸ್ ನಮ್ಮ PS ಕೂಡ ಅವ್ರಿಗೂ ಇವ್ರಿಗೆ ಮಾತಾಡಕ, ಡಿಸ್ಕಷನ್ ಮಾಡಕ ಇಲ್ಲಿ ಇರ್ತಿದ್ವಿ. ಇದು ಕಚೇರಿ, ಇದು ಇಷ್ಟ ಕಚೇರಿ. ಇದು ಮೊದಲು ಇದು ಬಹಳ ಸಣ್ಣದಿತ್ತು. ಶಂಕರ್ ಮೂರ್ತಿ ಅವರಿದ್ದಾಗ ಇದನ್ನೆಲ್ಲ ದೊಡ್ಡದು ಮಾಡಿ ಇದನ್ನೆಲ್ಲ ಮಾಡಿಕೊಟ್ಟೋದ್ರು. ಅವರ ಒಂದು ಮಾಡಿಕೊಟ್ಟಂತ ಏನು ಕಾರ್ಯದಿಂದ ಇವತ್ತು ನಾವು ಆರಾಮಿದ್ದೀವಿ. ಓಕೆ ಸರ್, 16 ಗಂಟೆಗಳ ಕಾಲ ಕೆಲಸವನ್ನ ಮಾಡ್ತೀರಿ. ಯಾವತ್ತು ಕೂಡ ಸಾಕು, ಸುಸ್ತಾಯ್ತು ಅಂತ ಅನ್ಸಿಲ್ವಾ ಅಂತ? ನನಗೆ ಅದು ಏನೇನು ಇನ್ನೂವರೆಗೆ ಅನ್ಸಿಲ್ಲ. ಹಂಗೆ ನಾನು ನೋಡಿ, ನಿನ್ನೆ ಹುಬ್ಬಳ್ಳಿ ಬೆಳಿಗ್ಗೆ 9:00 ಬಿಟ್ಟಿನಿ. ಇಲ್ಲಿ ಬಂದು 3:30 ಮುಟ್ಟಿದೆ. 3:30ರಿಂದ 4 ಗಂಟೆ ಸ್ಪೀಕರ್ ನಾವು ಇದಕ್ಕೆ ಮೀಟಿಂಗ್ ಮಾಡಿದ್ವಿ. 5 ಗಂಟೆಗೆ ಇಲ್ಲಿಂದ ಮೈಸೂರಿಗೆ ಹೋದೆ. ಮೈಸೂರಿಗೆ ಹೋಗಿ ಮನೋರಂಜನಾ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮುಖ್ಯಮಂತ್ರಿ ಕೂಡ ಇದ್ದೆ. 12:45 ನಿನ್ನೆ ಬಂದೆ. ನಿನ್ನೆ ಬೆಳಗ್ಗಿಂದ 740 ಕಿಲೋಮೀಟರ್ ಟ್ರಾವೆಲಿಂಗ್ ಮಾಡಿದ್ವಿ. 740 ಕಿಲೋಮೀಟರ್ ಟ್ರಾವೆಲಿಂಗ್ ಮಾಡಿದ್ವಿ. ಮಾಡಿ ಮತ್ತೆ ಬೆಳಗ್ಗೆ ಏನಂದ್ರೆ ಬಂದು 10 ಗಂಟೆ ಬಂದು ಕಚೇರಿ ಕುಂತೀನಿ. ಬಹಳ ಜನ ಇದ್ರು, ಫೈಲ್ ಭಾಳ ಇದ್ವು. ಎಲ್ಲಾ ಜನ ಬಹಳಷ್ಟು ದಿವಸ ಸಿಕ್ಕಿದ್ದಿಲ್ಲ. ಅದಕ್ಕೆ ಅವರೆಲ್ಲ ಮುಗಿಸಿ ಮಧ್ಯಾಹ್ನ ಇಲ್ಲೇ ಸ್ವಲ್ಪ ಊಟ ಮಾಡಿ ಈಗ ಇಲ್ಲೇ ಕುಂತೀನಿ. ಅಷ್ಟು ಎಲ್ಲ ಕಡತಗಳನ್ನ ಮುಗಿಸಿನಿ. ಮುಗಿಸಿ ಇವಾಗ ಏನಂದ್ರ ಇನ್ನೊಂದು ಅರ್ಧ ಜನಕ್ಕೆ ಅವ್ರಿಗೆ ಭೇಟಿಯಾಗಿ ಮನೆಗೆ ಹೋಗ್ಬೇಕು ಬಂದಿದ್ರು. ಸರ್, ನಾ ಬಹುತೇಕ ಸೀನಿಯರ್ ರಾಜಕಾರಣಿಗಳಿಗೆ ಒಂದು ಪಾಸಿಟಿವ್ ಸ್ಪಿರಿಟ್, ಒಂದು ಎನರ್ಜಿ ಇದ್ದೇ ಇರುತ್ತೆ. ಎಲ್ಲಿಂದ ಬರುತ್ತಿದ್ದು ಅಂತ? ಇದು ಒಂದ್ ಹೇಳ್ಬಿಡ್ತೀನಿ ನಾನು. ನಾವು ಬಂದ ಕಾಲ ಬೇರೆ. 1980ನೇ ಇಸ್ವಿಯೊಳಗ ಮೊಟ್ಟ ಮೊದಲಿಗೆ ನಾನು ವಿಧಾನ ಪರಿಷತ್ ಸದಸ್ಯಾಗಿ ಆರಿಸಿ ಬಂದೆ. ಅವಾಗ ಇಲ್ಲೆಲ್ಲ ನಮ್ಮ ಸದನದಲ್ಲಿ ರಾಜಗೋಪಾಲ್ ಅಂತೇಳಿ, ಎಸ್ ವೆಂಕಟರಾಮನ್ ಅಂತೇಳಿ, AK ಸುಬ್ಬಯ್ಯ ಅಂತ, ಮತ್ತೆ ನಮ್ಮ ಯಾರು ವೈಸ್ ಚಾನ್ಸಲರ್ ಇದ್ರಲ್ಲ ಅವರು ಗುಂಡೇ ಶೆಟ್ಟಿ ಅಂತ ಬೇರೆ ಬೇರೆ ಎಲ್ಲ ಇದ್ರು. ಅವರೆಲ್ಲ ಅವರು ದಿವಸ ಬೆಳಿಗ್ಗೆ 9:00 H ನರಸಿಂಹಯ್ಯ, ಆಮೇಲೆ ಖಾದ್ರಿ ಶಾಮಣ್ಣ ಇಂತೆಲ್ಲ ಇರ್ತಿದ್ರು. ಅಲ್ಲೆಲ್ಲ ಸಿನಿಮಾದವರು ಮತ್ತೊಬ್ರು ಆರತಿ ಇರ್ತಿದ್ಲು. ಅವಾಗ ಆರತಿನೂ ಇದ್ಲು ನಮ್ಮ ಹೊಸ್ತಾಗ. ಹಿಂಗಾಗಿ ಇವರೆಲ್ಲ ಅವಾಗ ಕಮಿಟೆಡ್ ಜನ. ಅವರು
ನಾವು ಬಂದು ಕುಂತ ಅವ್ರು ಮಾತಾಡಿ ನೋಡಿದ್ರೆ ಹೊರಗೆ ಹೋಗಿ ಸಹಿತ ನಮ್ಮ ಮನಸ್ಸು ಹಾಕಿದಿಲ್ಲ. ಅವ್ರು ಎಸ್ ವೆಂಕಟರಾಮಣ್ಣನವರು ಲೇಬರ್ ಲೀಡರ್ ಅವರು. ಇಡೀ ಜಗತ್ತಿನ ಲೇಬರ್ ಲೀಡರ್ಸ್ ಎಲ್ಲ ಮಾಹಿತಿಯನ್ನು ಕೊಡ್ತೀರಿ, 3 ತಾಸು ಮಾತಾಡ್ತಾರೆ. ಅಂತವ್ರು ಮಾತಾಡುವಾಗ ನಾವು ಅದನ್ನ ಕಲ್ತು ರೂಢಿ ಬಂತು. ಮುಂದೆ 83 ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದರು. ನಾವು ರಾಮಕೃಷ್ಣ ಹೆಗಡೆ ಅವ್ರ ಶಿಷ್ಯರು. ಮುಖ್ಯಮಂತ್ರಿ ಆದ ನಂತರ ಅವರು ನನ್ನ ಮೇಲೆ ಬಹಳಷ್ಟು ಅಭಿಮಾನ ಪ್ರೀತಿ ಇತ್ತು. ಈಗ ಅವರೆಲ್ಲ ಅವರಿಂದ ನಮ್ಮನ್ನ ಅವ್ರ ಸಹಕಾರದಿಂದ ನಾವೆಲ್ಲ ಸ್ವಲ್ಪ ರಾಜಕೀಯ ಒಳಗ ಮುಂದೆ ಬಂದಿವಿ. ನಾವು ಸದನದಲ್ಲಿ ಯಾವಾಗ ಸುಮ್ಮನೆ ಕೊಡ್ತಿದ್ದಿಲ್ಲ, ಪ್ರಶ್ನೆ ಹಾಕ್ತಿದ್ವಿ, ಮತ್ತೊಂದು ಮಾಡ್ತೀವಿ, ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಅವಾಗೆಲ್ಲ ಈ ತರ ಇರ್ಲಿಲ್ಲ. ಅವಾಗ ಬಸವರಾಜೇಶ್ವರಿ ಸಭಾಪತಿ ಇದ್ರಲ್ಲಿ ಹೊರಗೆ ಫೋಟೋ ಐತಿ. ಅವಾಗೇನು ನಾವು ಕೈ ಎತ್ತಬೇಕು, ಕೈ ಎತ್ತಿ ಕೂಡ ಮಾತಾಡ್ಕೊಡೋರು. ಅವಾಗ ಮಾತಾಡ್ತೀವಿ. ಅವಾಗ ಅಷ್ಟು ಡಿಸಿಪ್ಲಿನ್, ಅಷ್ಟು ಕಮಿಟ್ಮೆಂಟ್. 9:30 ಬೆಳಗ್ಗೆ ಆದ ಸದನ ಪ್ರಾರಂಭ ಆದ್ರೆ ರಾತ್ರಿ 9:30 ಆಕಿತ್ತು, 10 ಆಕಿತ್ತು, ಅಲ್ಲಿ ಮಠ ಸದನಗಳನ್ನ ನಡೆಸಿವಿ ನಾವು. ಅವಾಗ ನಮ್ಗೇನ್ ಬೇಸರ ಹಾಕಿದ್ದಿಲ್ಲ, ಕಲ್ಕೋತ ಬಂದಿವಿ. ಅದೇ ರೂಢಿ ಬಂದ ನಂತರ ಹಂಗೆ ನಾವು ಮತ್ತೆ ಮೊದಲಿಗೆ 80 ಬಂದೆ. ಆಮೇಲೆ ಜನ ನನ್ನ ಇಷ್ಟೆಲ್ಲ ಕಮಿಟ್ಮೆಂಟ್ ಕೆಲಸ ನೋಡಿ 86 ಆರಿಸಿ ಕಳಿಸಿರು, 92 ಆರಿಸಿ ಕಳಿಸಿರು, 98 ಕಳಿಸಿರು, 2004 ಕಳಿಸಿರು, 2010 ಕಳಿಸಿರು, 2022 ಕಳಿಸಿರು. 8 ಸಾರಿ ದೇಶದಲ್ಲಿ ಒಂದೇ ಮತದಾರ ಕ್ಷೇತ್ರದಿಂದ ಒಂದೇ ಇದಕ್ಕೆ ಯಾರು ಆರಿಸಿ ಬಂದಿಲ್ಲ, ನಾವು ಒಬ್ಬನ ಆರಿಸಿ ಬಂದ್ವಿ. ಮೊನ್ನೆ ಜೂನ್ 30 45 ವರ್ಷ ವಿಧಾನ ಪರಿಷತ್ ಕಂಪ್ಲೀಟ್ ಆಯ್ತು. ಇಷ್ಟು ಮುಗಿದಿದೆ. ಇನ್ನು 3 ವರ್ಷ ನನ್ನ ಟೈಮ್ ಇದೆ. 3ನೇ ಬಾರಿ ಸಭಾಪತಿ ಆಗಿನಿ. ಒಂದ್ಸರಿ ಪ್ರೋಟಮ್ ಇದ್ದೆ, 2 ಸರಿ ರೆಗ್ಯುಲರ್ ಸಭಾಪತಿ ಆಗಿನಿ. ಇಲ್ಲಿ ಪಕ್ಷ ಭೇದ ಯಾರು ಇಲ್ಲ ನನ್ನ ಮೇಲೆ. ಎಲ್ಲರೂ ನನ್ನ ಬಹಳ ಪ್ರೀತಿಗೆ ನೋಡ್ತಾರ. ನಾನು ಸೀನಿಯರ್ ಇರೋದ್ರಿಂದ ನನಗೆ ಗೌರವ ಕೊಡ್ತಾರೆ. ಸದನವನ್ನ ನಾನು ಪಕ್ಷಾತೀತವಾಗಿ ನಡೆಸ್ತೀನಿ. ಯಾರು ಕಾರ್ಯಕ್ರಮಕ್ಕೆ ನೋಡಂಗಿಲ್ಲ, ಏನಿಲ್ಲ. ಮನುಷ್ಯನಿಗೆ ಇಲ್ಲಿ ಕಮಿಟ್ಮೆಂಟ್ ಇರ್ತೈತಿ, ಅಲ್ಲಿ ಎನರ್ಜಿ ಪ್ರಶ್ನೆ ಬರಂಗಿಲ್ಲ. ಈಗ ನಾನು ಬೆಳಿಗ್ಗೆ ಬಂದೀನಿ, ನಿನ್ನೆಲ್ಲ ಕಣ್ಣು ಕೆಂಪಾಗಿದಾವ, ರಾತ್ರಿ ನಿದ್ದಿಲ್ಲ, ಹೋಗಿ ಮಲ್ಕೋಬೋದಾಗಿತ್ತು ನಾನು. ಬಟ್ ಜನರು ಕೆಲಸ ಮಾಡೋಣ ಅಂತೇಳಿ ನಾನು ಕೂಡ್ತಿರ್ತೀನಿ. ನನಗೆ ಎಷ್ಟೋ ಸರಿ ಇಲ್ಲಿ ನಾನು ಈ ಸಭಾಪತಿ ಆಗಿದ್ದ ಮೊದಲ ಹೌಸ್ನೇ ಬಂದು ಕೂತ್ಕೋತಿದ್ದೆ. ನಮ್ಮ ಕ್ವಶನ್ ಇರ್ತಿದ್ದಿಲ್ಲ, ಕಾಲಿಂಗ್ ಇರ್ತಿದ್ದಿಲ್ಲ, ಏನು ಇರ್ತಿದ್ದಿಲ್ಲ. ಬೆಳಗ್ಗೆ ಕುಂದ್ರ ಸದನ ಮುಗಿ ಮಠ ಕುಂದಿರ್ತಿದ್ದೆ. ಒಂದ್ಸರಿ ನಮ್ಮ ಪೂಜಾರ ಅವರು ನನ್ ಕೇಳಿದ್ರು, ಹಿಂದ್ ಪೂಜಾರ ಇದ್ರಲ್ಲ ಆಮೇಲೆ ಮೆಲ್ಸಿ, ಸರ್ ನೀವು ಬೆಳಗಿಂದ ನೋಡಾಕ್ತಿ, ನಿಮ್ಗೆ ನಿಮ್ದು ಪ್ರಶ್ನೆ ಇಲ್ಲ, ನಿಯಮಗಳು ಯಾವ ಇಲ್ಲ, ರೂಲ್ 72 ಇಲ್ಲ, ಆದ್ರೂ ಸಹಿತ ನೀವು ಬೆಳಗಿಂದ ಸದನ ಮುಗಿ ಮಠ ಕೂತಿರ್ತಿರ್ಲ ಅಂದ್ರು. ನಾ ಹೇಳಿದೆ, ಸರ್ಕಾರ ನಮ್ಗೆ ಸೌಲಭ್ಯ ಕೊಡ್ತೈತಿ, ಎದಕ್ ಕೊಡತೈತಿ? ನನ್ನ ಕಡೆ ಇಲ್ಲ ಅಂತ ವಿಚಾರ ಎಷ್ಟೋ ಜನ ಮಾಡ್ತಾ ನಾವು ಕಲಿಬೇಕು. ನಾನು ನೋಟ್ ಮಾಡ್ಕೋತೀನಿ. ಹೌದು, ನೀವು ಬರ್ಕೋತಿರ್ತೀರಿ, ಬರ್ಕೊಂಡ್ ಮತ್ ಜನರಿಗೆ ಏನೋ ಹೆಲ್ಪ್ ಮಾಡ್ಬೇಕಾಗತ್ತೆ, ಅದಕ್ಕೆ ನಾ ಕುಂತಿರ್ತೀನಿ. ಬಟ್ ಈಗ ನಾ ಹೇಳ್ತೀನಿ, ಸರ್ಕಾರಿ ನೌಕರು ಬರ್ತಾರೆ, ಕಚೇರಿ ಬರ್ತಾರೆ, 10 ಬಂದು 5 ಮಟ್ಟ ಯಾಕೆ ಕುಂದಿರ್ತಾರ ಅವರು? ನಮಗೂ ಪಗಾರ ಕೊಡ್ತಾರಲ್ಲ ಸರ್ಕಾರ, ನಮಗ್ ಪಗಾರ ಕೊಡ್ತಾರ, ಕುಂದಿರ್ತೀವಿ. ಮತ್ತ ಹನುಮಂತ ಅವರು ಸರ್ಕಾರಿ ಕೆಲಸ ದೇವ್ರ ಕೆಲಸ ಬರ್ದಾರ, ಇಲ್ಲೇ ಕುತ್ಕೊಂಡು ನಾವು ದೇವ್ರ ಕೆಲಸ ಬಿಟ್ಟು ದೇವಿನ ಕೆಲಸ ಮಾಡಿದ್ರೆ ಹೆಂಗ? ಅದಕ್ಕೆ ನಾನು ಮಾಡತ್ ನನ್ಗೆ ಗ್ರೇಟ್ ಸರ್ ಅಂತ. ಈಗ ನಾ ಸಭಾಪತಿ ಆಗ ನೋಡ್ತಿರು, ಏನ್ ಸರ್ ನಮ್ ಮಿನಿಸ್ಟರ್ ಚೇಂಬರ್ ಇಷ್ಟು ಮಂದಿ ಇರುದಿಲ್ಲ, ಎಷ್ಟು ಜನ ನಿಮ್ ಕಡೆ ಇರ್ತಾರಲ್ಲ ಸರ್, ನೀವು ಯಾವಾಗ ಬರ್ಬೇಕಾಗ್ತಿ? ಹಂಗ ಕಮಿಟ್ಮೆಂಟ್, ಎನರ್ಜಿ ಏಜ್ ಆದಂಗ ನಮ್ಗೆ 76 ಇಯರ್. ಈಗ ನಾನು ರಮೇಶ್ ಜಿ ಒಂದೇ ಬಾರಿಗೆ ಅವರು, ಅವ ಹೋಮ್ ಮಿನಿಸ್ಟರ್ ಆಗಿದ್ದ ಇದ್ದಾಗ ರಾಮಕೃಷ್ಣ ಹೆಗಡೆ ಅವ್ರ ಕಾಲಕ್ಕ. ಹೀಗಾಗಿ ಆ ರಾಮಕೃಷ್ಣ ಹೆಗಡೆನ ಕೈಯಾಗ ನಾವೇನ್ ಬಂದಿವಲ್ಲ, ಅವ್ರು ನಮ್ಗೊಂಥರ ಟ್ರೈನಿಂಗ್ ಮಾಸ್ಟರ್ ಇದ್ದಂಗ. ಅವರು ಅವ್ರ ಕಮಿಟ್ಮೆಂಟು, ಅವ್ರ ಮೌಲ್ಯಾಧಾರಿತ ರಾಜಕಾರಣ ಎಲ್ಲ ಕಲಿತಾ ಬಂದಿವಿ. ಅದು ನಮ್ಗೆ ರೂಢಿ ಬಿದ್ದ್ಬಿಟ್ಟಿದೆ. ಆ ರೂಢಿಯಲ್ಲೇ ಇವಾಗ ಮುಂದುವರೆದ್ವಿ. ಹೀಗಾಗಿ ನನಗಾಯ್ತು, ಕಣ್ಣೆಲ್ಲ ಉರಿತಾವ, ತ್ರಾಸ ಆಗಿದ್ದಿಲ್ಲ, ಹೋಗ್ಬೇಕು. ಆದ್ರೂ ಜನ ಪಾಪ ಎಲ್ಲಿಂದ ಬಂದಿರ್ತಾರ, ನಮ್ಗೆ ಇಟ್ಕೊಂಡಿರ್ತಾರೆ. ಇವತ್ತು ನೋಡಿ, ನನಗೆ ಕನಿಷ್ಠ ನಾನು 29 ಪತ್ರ ಕೊಟ್ಟಿನಿ ಇವತ್ತು ಬೇಕಾದ್ರೆ ನೀವು ನೋಡ್ಬಿಡಿ. ಇಲ್ಲೇ ನಾವು ಪತ್ರಗಳು ಎಷ್ಟು ಕೊಟ್ಟಿವಿ. ಆಮೇಲೆ ಫೋನ್ ಮಾಡಿ ಹೇಳ್ತೀನಿ, ಎಲ್ಲರಿಗೂ ಇದನ್ನ ಮಾಡ್ತೀನಿ, ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಯಾಕಂದ್ರ ನಮ್ಮನ್ನ ಜನ ಶಿಕ್ಷಕರು, ಅದರಲ್ಲಿ ಶಿಕ್ಷಕರು ನಮ್ಮನ್ನ ಆರಿಸಿ ಕಳ್ಸ್ಯಾರ ಅಂದ್ರೆ, ಶಿಕ್ಷಕರು ಒಳ್ಳೆಯವರು, ಶಿಕ್ಷಣವನ್ನು ಕೊಡುವವರು. ಶಿಕ್ಷಕ ಪ್ರತಿನಿಧಿ ಅಂತವ ಬೈ ಚಾನ್ಸ್ ಏನಾದ್ರು ಒಂದು ಕಪ್ಪು ಚುಕ್ಕಿ ಅಂತ ಕೆಲಸ ಮಾಡಿದ್ರೆ ಇಡೀ ಶಿಕ್ಷಕರ ಸಮುದಾಯಕ್ಕೆ ಬರ್ತದಂತ, ಇಡೀ ಶಿಕ್ಷಕ ಸಮುದಾಯಕ್ಕೆ. ಈಗ PWDನೋ ಪೊಲೀಸರು ಯಾರು ಏನೋ ಮಾಡಿದ್ರೆ ಮಾಡಿದ ಅನ್ಬಿಟ್ರಿ ಅಂತಾರೆ. ಒಬ್ಬ ಟೀಚರ್ ಏನೋ ಮಾಡಿದ್, ಏನ್ರಿ ಶಿಕ್ಷಕ ಇಂತ ಮಾಡ್ತಾರೆ ಅಂತಾರೆ. ಸರ್ವಸಾಮಾನ್ಯ ರೂಢಿ ಇದು. ಅದಕ್ಕೆ ಇಲ್ಲಿವರೆಗೆ, ಅಲ್ಲಿಂದ 1980ನೇ ಇಸ್ವಿ ಜೂನ್ 30ನೇ ತಾರೀಕಿಂದ ಇಲ್ಲಿವರೆಗೆ ನಾನು
ನನ್ನ ಕಮಿಟ್ಮೆಂಟ್ಗಳು, ನನ್ನ ಕೆಲಸ, ನನ್ನ ಇದು ಈಗ ಮಾಡ್ತಾ ಬಂದೀನಿ ನಾ. ಮತ್ತು ಅದಕ್ಕೆ ನನಗೊಂದು ರೂಢಿ ಬಿದ್ದೈತಿ. ಅದು ರೂಢಿ ಬಿದ್ದೈತಿ. ನಿಮ್ಗೊಂದು ಒಂದು ಒಂದು ಜೋಕಲ್ಲ ನಡೆದಂತ ಘಟನೆ ಹೇಳ್ತೀನಿ. ಈ ಗಾಣ ಅಂತ ಇರ್ತಾವ, ಗಾಣ ಎತ್ತು ತಿರುಗಿದಿರ್ತೈತಿ. ಗಾಣಕ್ಕೆ ತಿರುಗಿದೆ, ಗಾಣದ ಎತ್ತು ಅವಾಗಿದ್ದು ಈಗೆಲ್ಲ ತಿರುಗ್ತದ. ಅದು ತಿರುಗುವಾಗ ಮಾಲಕ ಬ್ಯಾಸರು ಬಂದ್ ಮಕ್ಕಳ ಒಂದ್ ಸ್ವಲ್ಪ ರೆಸ್ಟ್ ಮಾಡಕ್ ಹೋಗ್ಕಂಡು ರೆಸ್ಟ್ ಮಾಡಕ್ ಹೋಗಿ ನಿಂತು ಬಿಡ್ತಿದ್ದು. ಏನ್ ಮಾಡ್ಬೇಕು ಇದಕ್ಕೆ ಅಂತ ವಿಚಾರ ಮಾಡಿದ. ಅದು ಒಂದ್ ಗಂಟೆ ಕಟ್ಟಿದವ. ಆ ಗಂಟೆ ಕಟ್ಟನ ಅದು ಎತ್ತೆಲ್ಲ ತಿರುಗುವಾಗೆಲ್ಲ ಗಂಟೆ ಸಪ್ಪಳಾಗುದು. ಗಂಟೆ ನಿಂತದ ಓಡಿ ಬರವ. ನಮಗೇನಾಗ್ತಿದೆ, ಕೆಲಸ ಎಲ್ಲ ನಿದ್ದೆ ಬರಂಗಿಲ್ಲ. ಏನಾದ್ರೂ ಇವತ್ತು ನಾನು ಒಂದು ಉದಾಹರಣೆ ಬಾಳ ನಮ್ ಕಡೆ. ಹುಬ್ಬಳ್ಳಿ ಮನೆಗೆ ಬೆಳಗ್ಗೆ ಜನ 8 ಗಂಟೆ ಬರ್ತಾರೆ. 8 ಗಂಟೆ ರಾತ್ರಿ 10 ಗಂಟೆ ಇರ್ತಾರೆ. ನಿಮ್ಗೊಂದು ವಿಡಿಯೋ ತೋರಿಸ್ನ ಈಗ ಐತ್ ನಮ್ ಕಡೆ. ಬರ್ತಾರೆ, ಎಲ್ಲಾರು ಕೆಲಸ ಮಾಡ್ತೀನಿ, ಮಂತ್ರಿ ಇದ್ದಾಗ ಮಾಡ್ತೀನಿ. ಒಂದ್ಸರಿ ಆಗ ಯಾರೋ ನಮ್ಮ ಒಬ್ರು ಡಾಕ್ಟರ್ ಬರೋರು ನಮ್ಮ ಮನೆಗೆ. ಸರ್ ಅಡ್ರೆಸ್ ಎಲ್ಲಿ ಐತಿ ಅಂತ ಕೇಳಿದ್ರು. ಕಾಕತಾಳೆ ಆದಂಗ ನಾ ಬಾಗಿಲು ಮುಂದೆ ನಿಂತಿರ್ತೀನಿ, ಹಿಂಗ್ ಫೋನ್ ಮಾಡಿ ಹಿಂಗ್ ಬರ್ರಿ ತೇನ ನಮ್ಮ ಮನೆಯವ್ರ ಮೇಲ್ಗಡೆ ನಿಂತ್ಕೊಂಡಿದ್ರು. ನಿಮ್ ಕಡೆ ಅಧಿಕಾರ ಆಗೈತಿ, ಯಾರು ಬರೋದ್ರ ಬರ್ರಿ ಮನಿಗೆ, ಒಳಗ್ ಬರ್ರಿ ಮನಿಗೆ ಅಂತಂದ್ರು. ಅಂದ್ರೆ ಅಧಿಕಾರ ಇದ್ರ ಮಾತ್ರ ಬರ್ತಾರ, ಅಧಿಕಾರ ಇಲ್ಲ ಬರಂಗಿಲ್ಲ. ದೆಹಲಿಯೊಳಗ ಜನರೊಳಗ ಒಂದು ಕಮ್ಮಿ ಇದು ಏನೋ ಫಿಕ್ಸ್ ಮೈಂಡ್. ಬಟ್ ನನ್ನ ವಿಷಯದ ಹಂಗಿಲ್ಲ. ನಾನು ನೀವು ನಮ್ಮ ಮನೆಗೆ ಬಂದ್ರೆ ಗೊತ್ತಾಗತ್ತೆ. ಹುಬ್ಳ್ಯಾಗ ನಾನು 1981 ಇಸ್ವ್ಯಾಗ ಕಾನ್ಫರೆನ್ಸ್ ಹೋಗಿದ್ದೆ ಡೆಲ್ಲಿಗೆ ಫಸ್ಟ್ ಟೈಮ್. ದ ರೋಲ್ ಆಫ್ ದ ಲೆಜಿಸ್ಲೇಟರ್ ಇನ್ಸೈಡ್ ಅಂಡ್ ಔಟ್ಸೈಡ್ ಲೆಜಿಸ್ಲೇಷನ್ ಅಂತ ಇತ್ತು. ಇಬ್ಬರು ಮಾತಾಡಿದ್ರು. ಒಬ್ರು ಮುಖರ್ಜಿ ಅಂತ ತಿಳ್ಕೊಂಡು ವೆಸ್ಟ್ ಬೆಂಗಾಲ್ದವ್ರು, 1.5 ತಾಸು ಮಾತಾಡಿದ್ರು. ಇನ್ನೊಬ್ರು ನಾರಾಯಣ್ ಅಂತೇಳಿ ಇದ್ರ ಅವ್ರು ಕೇರಳದವ್ರು. ಅವ್ರು 2 ಎಕ್ಸಾಂಪಲ್ ನನಗೆ ಇಲ್ಲಿವರೆಗೆ ಬಂದು. ಮುಖರ್ಜಿ ಅವ್ರ ಮಾತಾ ಇಂಪ್ರೆಷನ್ 1.5 ತಾಸು ಭಾಷಣ ಮಾಡಿದ್ರು. ಆಲ್ ಇಂಡಿಯಾ ಕಾನ್ಫರೆನ್ಸ್. ಅವ್ರಿಗೆ ಹೋಗಿ, ಸರ್ ಐ ಆಮ್ ಬಸವರಾಜ್ ಹೊರಟ್ಟಿ, ನ್ಯೂಲಿ ಎಲೆಕ್ಟೆಡ್ ಮೆಂಬರ್ ಫ್ರಮ್ ದಿ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್, ಐ ವಾಂಟ್ ಟು ಆಸ್ಕ್ ಸಮ್ ಕ್ವಶನ್ ಸರ್ ಅಂತಂದೆ. No, I have no time. I will give you time. You come to my house at 6:30 p.m. I will give my address. Come. Whatever you want to ask a question, you ask there only. Now I have no time. Sorry. Okay ಅಂದೆ. ನಂತರ 6:30 ಹೋದೆ ಅವ್ರ ಮನೆಗೆ. ಹೋದ ಕೂಡ ಎಂಟ್ರೆನ್ಸ್ಗೆ ಒಂದು ಎಂಟ್ರೆನ್ಸ್ ಹಿಂಗ ಇನ್ನು ಬಂದಿರಲ್ಲ ಮೊದಲು. ಅಲ್ಲಿ ಗೇಟಿಗೆ ಒಂದು ಬೋರ್ಡ್ ಇತ್ತು. ಏನು, those who are coming to me for their work, I will do it today only. Tomorrow I may not get the chance ಅಂತ ಬರ್ದಿದ್ರು. ನೋಡ್ಕೊಂಡು ಹೋದ್ವಿ, ಒಳಗೆಲ್ಲ ಕೇಳಿದ್ವಿ. ಅವ ಹೇಳ್ದ, ಯಾರು ನಿಮ್ಗೆ ವೋಟ್ ಹಾಕಿರ್ತಾರ, ಯುವರ್ ವೋಟರ್ಸ್ ದೇ ಆರ್ ಆಲ್ ಕಮಿಟೆಡ್ ಪೀಪಲ್. ದೇ ವೋಟೆಡ್ ಫಾರ್ ಯು, ಪರ್ಟಿಕ್ಯುಲರ್ ಟೀಚರ್ ಕಾನ್ಸ್ ಯು ಆರ್ ಟೆಲ್ಲಿಂಗ್ ಅಬೌಟ್ ದಿಸ್. ಆಲ್ವೇಸ್ ಯು ರಿಮೆಂಬರ್ ವೈ ದಿ ಟೀಚರ್ಸ್ ಹ್ಯಾವ್ ಗಿವನ್ ವೋಟ್ ಟು ಯು. ನೀವು ನೆನಪಿಟ್ಕೋ, ಕೆಲಸ ಮಾಡು. ಆ ಕೆಲಸವನ್ನು ಮಾಡಿದ್ರೆ ನೀನು ಮುಂದೆ ಮರೆಯೋದಿಲ್ಲ. ಅದನ್ನ ಆ ಥರ ಮಾತಾಡ್ಕೊ ಬಂದು ನಾನು ನಮ್ಮನೆಗೆ ಬಂದ ಬೋರ್ಡ್ ಹಾಕಿದೆ. ಯಾರು ನನ್ನ ಹತ್ತಿರ ಸಹಾಯ ಕೇಳಲು ಬರುತ್ತಾರೆಯೋ ಅವ್ರಿಗೆ ಹಿಂದೆ ನಾನು ಸಹಾಯ ಮಾಡುತ್ತೇನೆ. ನಾಳೆ ನನಗೆ ಅವಕಾಶ ಸಿಗ್ಲಿಕ್ಕಿಲ್ಲ, ನಮ್ಮ ಮನೆ ಮುಂದೆ ಬೋರ್ಡ್ ಹಾಕಿನ. ಯಾರು ನಮ್ಮ ಮನೆಯೊಳಗೆ ಎಂಟರ್ ಹಾಕಾರ ಆ ಬೋರ್ಡ್ ನೋಡ್ಕೊಂಡು ಒಳಗೆ ಬರ್ಬೇಕು ಅವ್ರು. ಆ ಬೋರ್ಡ್ ಬೇರೆ ಸುಮ್ಮನೆ ಹಾಕಿಲ್ಲ. ಆ ಬೋರ್ಡ್ ನನಗೆ ಇವತ್ತು ನಡೀತು, ನಾನು ಮಾಡ್ತೀನಿ, ಕೆಲಸವನ್ನು ಮಾಡ್ತಾ ಬಂದೀನಿ. ಮತ್ತೆ 8 ಸರಿ ಆರಿಸಿ ಬರ್ಬೇಕಾದ್ರೆ ಶಿಕ್ಷಕರ ಮತ ಹಾಕೋದಿಲ್ಲ, ಹಂಗಾಕೋದಿಲ್ಲ. ಅದಕ್ಕೆ ನಾನು ಕೆಲಸ ಮಾಡುವಂತ ಪ್ರವೃತ್ತಿ ಇಟ್ಕೊಂಡ್ ಬಂದೀನಿ. ಒಂದು ನಾರಾಯಣ ಒಂದು ಅವ್ರು ಏನಾರ ಕೇಳೋದು, ಅವ್ರು ರಾಜ್ಯಸಭೆಯವ್ರು ಮಾತಾಡಿದ್ರು, ರಾಜ್ಯಸಭೆ ಮೆಂಬರ್ ಅವ್ರು ಮಾತಾಡಿದ್ರು. ಸರ್ಕಾರಿ ಕಾಯ್ದೆಗಳು ಹೆಂಗಿರ್ತಾವ ಅನ್ನೋದು ಮಾತಾಡಿದ್ರು. ಪರ್ಟಿಕ್ಯುಲರ್ IAS ಆಫೀಸರ್ಗಳ ಬಗ್ಗೆ ಹೇಳಿದ್ರು. ಏನಂದ್ರ ಹಂಗ ಲೆಂಗ್ತಿ ಆಗತ್ತೆ ಹೇಳ್ತೀನಿ ನಾನು. ಹೇಳಿ ಒಂದು ಹಳ್ಳಿಯಲ್ಲಿ ಜನ ಎಲ್ಲ ಕೂಡಿ ಒಂದು ದೇವಾಲಯ ಕಟ್ಸಿದ್ರಂತ. ಒಂದು ಪರಮೇಶ್ವರ ದೇವಾಲಯ ಕಟ್ಸಿದ್ರಂತ, ದೇವಸ್ಥಾನ. ಅಲ್ಲೆಲ್ಲ ಜನ ಭಕ್ತಿಯಿಂದ ಕೂಡಿ ದುಡ್ಡು ಕಲೆಕ್ಟ್ ಮಾಡಿ ಎಲ್ಲ ಕಟ್ಟಿದ್ರು. ಕಟ್ಟಿದ ನಂತರ ಅಲ್ಲಿ ಜನ ಬರೋದು ಹೋಗುದು ಮಾಡ್ತಿದ್ರು. ಬರೋದು ಹೋಗುದು ಮಾಡುವಾಗ ಅವರು ಹುಡುಗರು ಕೆಲವರು ಪಾದರಕ್ಷೆ ಹಾಕೊಂಡ್ಬರ್ತಿದ್ರು, ಹಂಗ ಹೋಗಿದ್ರು. ಹಿಂಗೆಲ್ಲ ಬೇಜಾರಾಗಿ ಅವರಲ್ಲಿ ಬೋರ್ಡ್ ಹಾಕಿದ್ರು, ಪಾದರಕ್ಷೆಯನ್ನು ಇಲ್ಲಿ ಬಿಟ್ಟು ಹೋಗಿರಿ ಅಂದ್ಕೂಡ ಕೆಲವ್ರು ಬಿಟ್ರು, ಕೆಲವ್ರು ಹೋದ್ರು. ಹಿಂಗ್ ನಡೀತಿ. ಕಡೆಗೆ ಏನ್ ಮಾಡಿದ್ರು, ಅವ್ರು ವಾಚ್ಮನ್ ಇಟ್ರಲ್ಲಿ ಯಾರು ಬರ್ತಾರೋ ಇಲ್ಲಿ ಬಿಡಿಸು ಕಳಿಸು ಅಂತ ಹೇಳಿದ್ರು. ವಾಚ್ಮನ್ ಇಟ್ಟಿದ್ರು, ಕೇಳ ಹೋದ್ರು. ಮತ್ತು ಹಿಂಗ ನಡೀತದ. ಅಲ್ಲೇ ಒಬ್ಬ SP ಮತ್ತು DC ಪತ್ನಿಯರು ಆ ದೇವಸ್ಥಾನ ಬರ್ತಿದ್ರು.
ದೇವಸ್ಥಾನಕ್ಕೆ ಬಂದಾಗ ಅವ್ರಿಗೆ ಇವ್ರಿಗೆ ಈ ಗುಡಿ ಕಟ್ಟಿದವ್ರ ಭಕ್ತರಿಗೆ ಇಲ್ಲ ಡಿ ಸಿ ಕಡೆ ಹೋಗೋಣ. ಡಿ ಸಿ ಕಡೆ ಹೋದ್ರು ಏನಿಂಗ ಅವಾಗ ಎಸ್.ಪಿ ಕರೆದು ಒಬ್ಬ ಗಟ್ಟುಳನ ಪೊಲೀಸನ್ ಕಳ್ಸು, ಯಾರು ಬಂದ್ರು ಪಾದರಕ್ಷಣೆ ಅಲ್ಲೇ ಬಿಟ್ಟ ಹೋಗಂತ ಹೇಳಿ ಅಂದ್ ಕೂಡಲೇ ಬಂದ. ಒಂದ್ ಬಡಿಗೆ ಹಿಡ್ಕೊಂಡ, ಒಂದು ದೊಡ್ಡ ಬಡಿಗೆ ಹಿಡ್ಕೊಂಡ. ಇಲ್ಲಿ ಬೋರ್ಡ್ ಇತ್ತು, ಹಿಂಗ್ ಮಾಡವ ಅಣ್ಣ ನೋಡ ತೋರ್ಸವ. ತೋರ್ಸಿದ ನಂತರ ಅವರು ನೋಡೋರು ಕೆಲವ್ರು ಹಂಗ ಹೋಗೋರು, ಕೆಲವು ಪಾದರಕ್ಷೆ ಕೆಳವ್ರು. ಮತ್ ಹಿಂಗಾಯ್ತು, ಮತ್ತೆಲ್ಲಾರು ಹೋದ್ರು ಭಕ್ತರು. ಅವಾಗ ಅವ ಹೇಳಿದ ಡಿ ಸಿ ಒಬ್ಬನ ಚಲೋ ಇವನ್ ಕಳಿಸ್ಕೊಡು. ಮಿನಿಸ್ಟರ್ ಬಂದ್ರು ಶರ್ಟ್ ಹಿಡಿದು ಪಾದರಕ್ಷೆ ಕಳಿಸಿ ಒಳಗ್ ಕಳಿಸ್ಬೇಕು. ಆಯ್ತು, ಕಳಿಸಿದ ನಂತರ ಒಬ್ಬನ ಎಕ್ಸ್ ಸರ್ವಿಸ್ ಮಾಡವ ಹೆಡ್ ಕಾನ್ಸ್ಟೇಬಲ್ ಕುಂದರ್ಸಿರು. ಯಾವ ಬಂದ್ರು ಬಡಗಿ ತಗೊಂಡು ಕಾಲಿಗೆ ಹೊಡಿಯೋದು ಬಿಟ್ಕೊಳ್ಳೋದು ಎಲ್ಲ ನಡೀತಿ. ದೇವಸ್ಥಾನಕ್ಕೆ ಬಾಳ ಎಲ್ಲ ಭಕ್ತರಿಗೆ ಬಾಳ ಆರಾಮತ್ತು ನಡೆಯಾಕತ್ತಿದ. ಮುಂದ ಅವನ ದೊಡ್ಡ ಸಭೆ ಸತ್ಕಾರ ಮಾಡಿದ್ರು. ಇಂಥ ಮನುಷ್ಯ ಇಷ್ಟೆಲ್ಲ ಮಾಡ್ಯಾನ ಹಿಂಗಂತ ತಿಳ್ಕೊಂಡು ಮಾಡಿದ್ರು. ಮಾಡಿದ ನಂತರ ಒಂದಿಷ್ಟು ದಿವ್ಸ ಆತು. ಒಂದು ದಿನ ಬೆಳಿಗ್ಗೆ ಒಬ್ಬ ಮನುಷ್ಯ ಸ್ನಾನ ಗಿಡ ಮಾಡಿ ಲುಂಗಿ ಉಟ್ಕೊಂಡು ಮ್ಯಾಲೊಂದು ಟಾಯ್ಲ್ ಹಾಕೊಂಡು ದೇವಸ್ಥಾನ ಒಳಗೆ ಬರಕ್ ಹೊಂಟ. ಇವ ಹಿಂಗ್ ಬಿಡದ ಬೋರ್ಡ್ ತೋರಿಸಿದ, ಏನು ಪಾದರಕ್ಷೆಯಲ್ಲಿ ಬಿಟ್ಟು ಹೋಗಿ. ನಾನು ಹಾಕೊಂಡ ಬಂದಿಲ್ಲಪ್ಪ, ನಾನು ಪಾದರಕ್ಷೆ ನಮ್ ಕಾನೂನು ಐತಿ, ಮನೆಗೆ ಹೋಗು ಪಾದರಕ್ಷೆ ಹಾಕೊಂಡ್ ಬಂದು ಇಲ್ಲಿ ಬಿಟ್ಟು ಒಳಗೆ ಹೋಗು. ಅರ್ಥ ನಿಮ್ಗೆ? ಒಳಗೆ ಹೋಗು ಏನ್ ಅರ್ಥ ಏನು? ಸರ್ಕಾರದೊಳಗೆ ಕಾಯ್ದೆ ಹಿಂಗಿರ್ತ, ಹಿಂಗ್ ಮಾಡ್ತಾರ, ಈ ತರ ಮಾಡ್ತಾರ ಅನ್ನೋ ಹಿಂಗೆಲ್ಲ ಅಲ್ಲಿಂದ ಇಲ್ಲಿಗೆ ಬಾಳ ನಾವು ಕಲ್ತೀವಿ, ಅನುಭವ ಆಗೈತಿ. ಎಷ್ಟೋ ಮಂದಿ 18 ಮಂದಿ ಮುಖ್ಯಮಂತ್ರಿ ನೋಡಿ, ನಾನು 10-12 ಮಂದಿ ಸಭಾಪತಿ ನೋಡಿನಿ. ಹೀಗಾಗಿ ನನಗೇನಂತ ಎಲ್ಲ ಅನುಭವ ಆಗೈತಿ. ಎಲ್ಲ ಮಾಡು ಮತ್ತೆ ನಮಗ್ ಕೆಲ್ಸ ಇರ್ಲಿಕ್ಕ ನಿದ್ದೆ ಬರಂಗಿಲ್ಲ. ಕೆಲ್ಸ ನಾ ಎಂದೂ ಒಂದು ದಿವ್ಸ ಸಿನಿಮಾಕ್ ಹೋದವನಲ್ಲ, ಮತ್ತೊಂದ್ ಇದನ್ ಮಾಡೋದಲ್ಲ. ಯಾವಾಗಾರ ಆಕೆಂಜಲಿ ವರ್ಷಕ್ಕೋ 2 ವರ್ಷಕ್ಕೋ ಒಂದ್ಸರಿ ಯಾರ ಕುಡಿದ ಮನ್ಯಾಗ ಫ್ಯಾಮಿಲಿ ಹೋದ್ರು ಒಂದ್ಸರಿ ಹೋಗ್ತೀನಿ. ನನಗಂತ 5-6 ವರ್ಷ ಸಿನಿಮಾ ನೋಡಿಲ್ಲ, ನೋಡಿಲ್ಲ. ಮತ್ ನಾನ್ ಬೇರೆ ಯಾವ ಬಿಡಿಸಿಲ್ಲ ಯಾವ್ದು. ನಾನು ಇಲ್ಲಿವರೆಗೆ ಹುಟ್ಟಿದಾಗಿಂದ ಇಲ್ಲಿವರೆಗೆ ಟೀ ಕಾಫಿ ಕುಡಿದಿಲ್ಲ, ಸೆರೆ ಕುಡಿದಿಲ್ಲ, ನಾನ್ ವೆಜ್ ತಿಂದಿಲ್ಲ, ಸಿಗರೇಟ್ ಸೇದಿಲ್ಲ, ಇಸ್ಪೇಟ್ ಆಡಿಲ್ಲ. ಬೇರೆ ಕೆಲಸ ಇಲ್ಲ ನನಗೆ. ಬರೀ ನನಗಿದೆ ಇದೇ ಆಫೀಸ್ ಕೆಲಸ, ಜನರ ಕೆಲಸ. ನೀವು ಬಂದ್ರೆ ಜನ ನೋಡ್ತೀರಿ, ಯಾವ ತುಂಬಿರ್ತಾರೆ. ಬೆಳಿಗ್ಗೆ 10 ಗಂಟೆ ಬಂದ್ ಕುಂತ ಇಲ್ಲಿವರೆಗೆ ಇಲ್ಲೇ ಊಟ ತರಿಸಿ ಇಲ್ಲೇ ಮಾಡಿ ಕೆಲಸವನ್ನು ಮುಗಿಸಿ ಹೊಂಟಿದ್ದೀನಿ. ಇಷ್ಟು ಇರೋದ್ರಿಂದ ನನಗೆ ಎನರ್ಜಿ ಆಗ್ತಿದೆ. ಮತ್ ಶರೀರ 76 ವರ್ಷ ದಣು ಆಗ್ತಿದೆ, ಹೋಗಿ ಮಲ್ಕೊಳ್ತೀನಿ, ನಿದ್ದೆ ಬರ್ತಿದೆ, ಏನೋ ಆಗ್ತಿದೆ. ಇಷ್ಟು. ಓಕೆ ಸರ್, JH ಪಟೇಲ್ರಾಗ್ಲಿ, ರಾಮಕೃಷ್ಣ ಹೆಗಡೆಜಿ ಅವರಾಗ್ಲಿ, ಅಥವಾ SR ಬೊಮ್ಮಾಯಿ ಅವರಾಗ್ಲಿ, ದೇವೇಗೌಡರಾಗ್ಲಿ, ಒಳ್ಳೊಳ್ಳೆ ನಾಯಕರನ್ನ ಮುಂಚೂಣಿಯಲ್ಲಿ ತರುವಂತದ್ರಲ್ಲಿ ಅಗ್ರ ಸ್ಥಾನದಲ್ಲಿ ಅವ್ರು ನಿಂತ್ಕೋತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ನಾಯಕರನ್ನ ಹುಟ್ಟಿ ಹಾಕುವಂತಹ ಪ್ರಯತ್ನಗಳು ಯಾರು ಕೂಡ ಜಾಸ್ತಿ ಮಾಡ್ತಾ ಇಲ್ಲ ಅನ್ನುವಂಥದ್ದಿದೆ. ಕಾಲ ಬದಲಾಗಿದೆ. ಅವತ್ತಿನ ಕಾಲಕ್ಕೆ ರಾಮಕೃಷ್ಣ ಹೆಗಡೆ, ದೇವೇಗೌಡರು, ಬೊಮ್ಮಾಯಿ, JH ಪಟೇಲ್ರು ಅಂತವ್ರೆಲ್ಲ ಅವ್ರಿಗೆ ನಾಯಕರಿದ್ದಲ್ಲ, ವೈಯಕ್ತಿಕವಾಗಿ ಇರ್ತಿದ್ದಿಲ್ಲ. ಅವ್ರಿಗೆ ವೈಯಕ್ತಿಕ ಸ್ವಾರ್ಥ ಇರ್ತಿದ್ದಿಲ್ಲ. ಸಾರ್ವಜನಿಕರ ಕೆಲಸ ಮಾಡ್ಬೇಕು ಅನ್ನೋದು ಅವ್ರಿಗೊಂದು ಹಂಗ್ ಮಾಡ್ತಿದ್ರು. ಅಂತಂತ ನಾಯಕರೆಲ್ಲ ಇದ್ರು. ಈಗಿನ ಎಲ್ಲ ನಾಯಕರು ಮುಖ ಯಾವಾಗ ಗಂಟು ಮುಖ, ಇವಾಗ ಯಾರನ್ನ ಮಾತಾಡ್ಸಂಗಿಲ್ಲ, ಪ್ರೀತಿಯಿಂದ ನೋಡಂಗಿಲ್ಲ. ಎಲ್ಲಾ ಮುಖ್ಯಮಂತ್ರಿ ಆಗಿ ಹಿಡಿದು, ಎಲ್ಲಾ ಮಂತ್ರಿ ಆಗಿ ಹಿಡಿದು, ಎಲ್ಲಾ ಇವ್ರನ್ನ ಹಿಡಿದ ನಾ ಹೇಳಕತ್ತಂದ್ರ ಯಾರು ಇವತ್ತೆಲ್ಲರೂ ಟೆನ್ಷನ್ದಾಗಿರ್ತಾರ. ಬಂದಿಲ್ಲ ಒಂದ್ರಿಂದ ಟೆನ್ಷನ್ ಇರ್ತೀವಿ. ಯಾವ್ದನ್ನ ಸಮಾಧಾನದ ಕುಂತು ಮಾತಾಡಿ ಏನು ಅಂತ ಕೇಳೋರು ಯಾರು ಇಲ್ಲಿಗ. ಮತ್ತ ಇನ್ನೊಂದು, ದುಡ್ಡು ತಗೊಂಡು ಓಟ್ ಹಾಕೋರು, ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಳ್ಳೋರು. ಯಾರು ಏನ್ ಮಾಡಕ್ಕಾಗಲ್ಲ. ಪ್ರಜಾಪ್ರಭುತ್ವ ಹೆಸರಿಗಷ್ಟೇ. ದುಡ್ಡು ಯಾರು ಜಾಸ್ತಿ, 95% ಎಲ್ಲ ದುಡ್ಡಿನ ಮೇಲೆ ಇವತ್ತು ನಡ್ತಿದೆ. 5% ಒಳ್ಳೆಯವ್ರು ಇರ್ತಾರೆ. ಈ JH ಪಟೇಲ್ ಮಗ ಇದ್ದ, ನಿಂತ ಎಲೆಕ್ಷನ್, ನಾ ಎಲ್ಲಿ ಒಂದು ದುಡ್ಡು ಕೊಡ ಸೋಲ್ಸಿದ್ರು. ಅಂತವ್ರು ಎಲ್ಲ ಏನು ಪ್ರಿನ್ಸಿಪಲ್ ಇಟ್ಕೊಂಡವ್ರು ನಡೆಯಂಗಿಲ್ಲ. ಇವತ್ತು ರಾಜಕಾರಣದಲ್ಲಿ ನಾ ಹೇಳುದು ಸರಿ ಅನ್ಸಂಗಿಲ್ಲ, ನನ್ನ ಮನಸ್ಸು ಒಪ್ಪಂಗಿಲ್ಲ. ಇವತ್ತಿನ ರಾಜಕಾರಣದಲ್ಲಿ ಹಂಗ್ ನಡೆದಿದೆ. ಜನ ಏನ್ ಮಾಡಕ್ ಆಗೋದಿಲ್ಲ. ಜನರು ಹಂಗಾಗ್ಯಾರು, ನಾವು ಹಂಗಾಗಿ. ಹೀಗಾಗಿ ಬಹಳಷ್ಟು ಕಷ್ಟದ ಕಾಲದಲ್ಲಿ ಇವತ್ತು ಅದೀವಿ. ಮುಂದೆ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಇದೇ ರೀತಿ ಪದ್ಧತಿ ಮುಂದುವರೆದ್ರೆ ನೀನು ಅದ್ರದ್ದು ಬೇರೆ ಹೇಳ್ಬೇಕಾದ್ರೆ ನಾ ಹೇಳಂಗಿಲ್ಲ. ಹಂಗಾಗ್ತಿದೆ. ಕರೆಕ್ಟ್ ಸರ್. ಸೀನಿಯರ್ಗಳು ತುಂಬಾ ಪೊಲೈಟ್ ಆಗಿರ್ತೀರಿ, ತುಂಬಾ ಡೌನ್ ಟು ಅರ್ತ್ ಇರ್ತೀರಿ. ಫಸ್ಟ್ ಟೈಮ್ MLA ಆದವರು ಅಥವಾ ಫಸ್ಟ್ ಟೈಮ್ MLC ಆದವ್ರಿಗೆ ಸೊಕ್ಕು ಯಾಕೆ ಜಾಸ್ತಿ ಆಗಿರುತ್ತೆ ಅಂತ. ಈಗ ನಿಮ್ದು ಏನಾದ್ರು ನನಗ ಬಿಡೆ ಇದ್ರ, ನಿಮ್ದು ಏನೋ ಒಂದು ಉಪಕಾರ ಮಾಡಿದ್ರ, ನಾ ಏನೋ ಮಾಡಿದ್ದೀರಪ್ಪ ನಿಮಗೆ,
ಏನೋ ಬಂದಿದ್ರಿ ಕೆಲಸ ಕೇಳ್ರಿ ನಾವು ಮಾಡಿದ್ವಿ, ನಮ್ಮ ಪಾಪ ನಮ್ಗೆ ಹೆಲ್ಪ್ ಮಾಡತ್ತ. ಈಗ ಯಾವಂದೇನಿಲ್ಲ, ದುಡ್ಡು ಕೊಟ್ಟ ಒಂದು ಯಾವಂದ್ ಬಿಡೆ ನಿಂದೇನ್ ಬಿಡೆ ಅಂತಾರ. ನಿಂದೇನ್ ಬಿಡೆ, ನಾನು ಹಂಗ ಬಂದಿಲ್ಲ, ನಾನು ಅಪ್ಪ ಬಂದಿಲ್ಲ, ಹೋಗಿ ನೀನ್ ಮಾನ್ಯ ಬಂದಿದ್ರಿಲ್ಲ. ಒಬ್ರು ಹೇಳಿದ್ರು, ಯಾಕೋ ಇಲೆಕ್ಷನ್ 10,000 ರೂಪಾಯಿ ತಗೊಂಡಿಲ್ಲ ನನ್ನ ಕಡೆ ಅಂದ್ರು. ಸುಮ್ಮ ಅದಾವ. ಒಬ್ರು ಇಲ್ಲಿ ಬಂದಿದ್ರು ಬೇರೆ ಅವರು, MLC ಅವರು ಬಂದಿದ್ರು. ಅದು ಅಗ್ದಿ ಪವಿತ್ರವಾದಂತ ಶಿಕ್ಷಕ ಮತದಾರ ಕ್ಷೇತ್ರದವ್ರು ಅವ್ರು ಬಂದಿದ್ರು. ಹಿಂಗ ಹೇಳಿದ್ರು, ಯಾಕೋ ಮಾಸ್ತರ 10,000 ರೂಪಾಯಿ ತಗೊಂಡು ನನ್ನ ಕಡೆ ನಮ್ಮ ಉತ್ತರ ಕನ್ನಡ ಭಾಷೆ ಮಾತಾಡಿದ್ರು. ಸುಮ್ಮನೆ ಹೋದ. ಹಿಂಗ ಪರಿಸ್ಥಿತಿ ಇರೋದ್ರಿಂದ ಇವತ್ತ ನೀವು ಮೌಲ್ಯವನ್ನ ಕೇಳಂಗಿಲ್ಲ, ಮೌಲ್ಯಾಧಾರಿತ ರಾಜಕಾರಣ ಮಾಡಂಗಿಲ್ಲ, ಜನ ನಂಬಂಗಿಲ್ಲ. ನನಗೇನಂದ್ರೆ ಟೀಚರ್ಸು ಪ್ರಜ್ಞಾವಂತರು, ಬುದ್ಧಿವಂತರು. 1980 ತಂದೆ ಹೊಟ್ಟಕ್ಯಾನ, 1910 2010 ಮಗ ಹೊಟ್ಟಕ್ಯಾನ. ಮತ್ತ ಎರಡು ತಲೆಮಾರಿನ ಜನ ಓಟ್ ಹಾಕ್ಬೇಕಾದ್ರೆ ನನ್ನ ಕಮಿಟ್ಮೆಂಟ್ ಇದೆ. ಇವತ್ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳು ಪಾಪ ಅವ್ರಿಗೆ ಯಾರು ಅವ್ರು ನಮ್ಮನ್ನ ನೋಡೋದೇ ಇಲ್ಲ. ನಮ್ಮನ್ನ ಬೆಳಿಗ್ಗೆ 6ಕ್ಕೆ ಬಿಡ್ತೀನಿ, ರಾತ್ರಿ ಹೋಗ್ತೀನಿ. ನೋಡಿ ನಾ ಊರು ಬಿಟ್ಟು ಬಂದಿನಿ, ನಿನ್ನೆ ಬಂದಿನಿ, ಅದಕ್ಕೆ ಮೊದಲು 8 ದಿವಸ ಇಲ್ಲ. ನಾಳೆ 28ರಿಂದ ಮತ್ತೆ 15 ಮಟ್ಟ ಹೋಗ್ತೀನಿ ಬೇರೆ ದೇಶಕ್ಕೆ. ಹಿಂಗಾಗಿ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಒಂಥರ ನೋವು, ಅವ್ರಿಗೆ ಬೇಸರ. ಬಟ್ ಏನ್ ಮಾಡಕ್ಕಾಗಿಲ್ಲ. ಆ ಮನೆಯಲ್ಲಿ ಹೆಂಡತಿ ಮಕ್ಕಳು ಸ್ವಲ್ಪ ಎಲ್ಲ ಅವರು ತ್ಯಾಗ ಮಾಡ್ಯಾರಂತ ನನಗಂತೀವಿ. ಅವ್ರು ಸ್ವಲ್ಪ ತ್ಯಾಗ ಮಾಡ್ಲಿಕ್ಕಂದ್ರ, ನಮ್ಮ ಮನೆಯವ್ರು ತ್ಯಾಗ ಮಾಡ್ಲಿಕ್ಕಂದ್ರೆ ನನ್ ಕಷ್ಟ ಇರ್ತಿತ್ತು. ಉಳಿದವ್ರ ಕೆರೆಕ್ ಹೋದ್ರೆ ನಾವೆಲ್ಲ ಹೋಗ್ತೀವಿ. ಅವ್ರು ಏನೊಂದು ಸಿನಿಮಾ ನೋಡಂಗಿಲ್ಲ, ಇದಕ್ ಹೋಗಂಗಿಲ್ಲ. ಕೆಲಸ ಆಯ್ತಪ್ಪ, ಮಕ್ಕಳೆಲ್ಲ ಮೆಟ್ಕೋತಾರ, ಡಾಕ್ಟರ್ ಆಗ್ಯಾರ, ಇಂಜಿನಿಯರ್ ಆಗ್ಯಾರ, ಒಬ್ಬ ಸ್ಕೂಲ್ ನಡೆಸ್ತಾನ, ಕಾಲೇಜ್ ನಡೆಸ್ತಾನ, ಅದಾರ. ಹಿಂಗಾಗಿ ನಮಗ್ ಒಂದ್ ಹೇಳೋದಂದ್ರ, ದೇವ್ರು ಬಹಳ ದೊಡ್ಡವ. ನಾವು ಒಳ್ಳೇದನ್ನ ಮಾಡಿದ್ ದೇವ್ರು ಒಳ್ಳೇದ್ ಮಾಡ್ತಾನ. ನಾನು ಒಬ್ಬ ಇಲ್ಲಿ ಮಟ್ಟ ನಾನು ಒಳ್ಳೇದ್ ಮಾಡೀನಿ, ಕೆಟ್ಟ ಮಾಡಕ್ ಹೋಗಿಲ್ಲ. ಒಳ್ಳೇದ್ ಮಾಡಕ್ಕೆ ಸುಮ್ಮನಿರ್ತೀನಿ. ನನ್ನ ವಿರುದ್ಧ ಎಲೆಕ್ಷನ್ ನಿಂತವ್ರು ಸಹಿತ ಕೆಲಸ ಮಾಡಿಕೊಟ್ಟಿನಿ ಅವ್ರನ್ನ. ನನ್ನ ವಿರುದ್ಧ ನಿಂತ ನನ್ನ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿ ಕೆಟ್ಟ ಸ್ಟೇಟ್ಮೆಂಟ್ ಕೊಟ್ಟವ್ರಿಗೂ ನನ್ನ ಕಡೆ ಬಂದ ನಾನು ಕೆಲಸ ಮಾಡಿಕೊಟ್ಟಿನಿ. ಹೀಗಾಗಿ ನನ್ನ ವಿರೋಧಿಗಳು ಕಡಿಮೆ. ವಿರೋಧಿಗಳೇನೋ 1% ಇರ್ಬೋದು, ನನಗ್ ಗೊತ್ತಿಲ್ಲ. ಬಟ್ ನನ್ನ ಕಡೆ ವಿರೋಧಿಗಳಿಲ್ಲ. ಹೀಗಾಗಿ ಈಗ ನಮ್ ಸದನ ನಡ್ಸೋದು ನೋಡ್ತೀನಿ ನೀವು. ಒಂದೊಂದ್ಸರಿ ತಲೆ ಕೆಟ್ಟಾಗಿ ಏನೋ ಬೈತೀನಿ, ನಾನು ಕುಂದ್ರಂತೀನಿ, ಮಾಡ್ತೀನಿ, ಎಲ್ಲ ಇರ್ತಾವ. ಬಟ್ ಅವ್ರೆಲ್ಲರೂ ಗೌರವ ಕೊಡೋದ್ರೆ ಈ ಮನುಷ್ಯ ಒಳ್ಳೆಯವ, ಪಕ್ಷಾತೀವ. ನಾವೀಗ ನೋಡಿ, ಸರ್ಕಾರ ಪರವಾಗಿರಂಗಿಲ್ಲ, ವಿರೋಧ ಪಕ್ಷ ಪರವಾಗಿರಂಗಿಲ್ಲ, ಯಾರು ಇಂಡಿವಿಜುವಲ್ ಇರಂಗಿಲ್ಲ. ಏನ್ ನನ್ನ ಮನಸ್ಸಿಗೆ ನಾನು ಹೇಳ್ತೀನಿ, ನಾ ಏನ್ ದೇವರಲ್ಲ. 99% ನನ್ನ ಕಾನ್ಶಿಯಸ್ ಹೆಂಗ್ ಹೇಳ್ತಿದೆ, ಸಿಚುವೇಶನ್ ಹೆಂಗಿರ್ತಾವ ಅದಂತ ನಡೀತಿರಿ. 1% ಹೆಚ್ಚು ಕಡಿಮೆ ಆಗ್ಬೋದು, ನಾನೇನಿಲ್ಲ 1% ಹೆಚ್ಚು ಕಡಿಮೆ. ಬಟ್ ಅದು ಇಟ್ ಇಸ್ ಮೈನ್ಯೂಟ್, ಲೆಕ್ಕದಾಗ ಹಿಡಂಗಿಲ್ಲ. ಬಟ್ ನಾ ಸದನ ನಡೆಸುವಾಗ ನನಗೂ ಕಮಿಟ್ಮೆಂಟ್. 10:30 ಸದನ, 10 ಗಂಟೆಗೆ ಇಲ್ಲಿ ಇರ್ತೀನಿ, 9:30 ಇರ್ತೀನಿ. ಎಲ್ಲ ತಗೊಂಡು ಮಾಡ್ತೀನಿ. ಅಜೆಂಡಾ ಮುಗಿಮಟ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀನಿ. ಲಾಸ್ಟ್ ಟೈಮ್ ಉಪಾಧ್ಯಕ್ಷರು ಯಾರು ಇಲ್ಲ, 7.5 ತಾಸು ಕುಂತೀವಿ ನಾವು ಒಂದ್ ಇದ್ರಲ್ಲಿ. 7.5 ತಾಸವರೆಗೆ 7.5 ತಾಸು ಒಂದು ಚೇರ್ ಒಂದು ಇದಕ್ಕೆ ಸಹಿತ ಹೋಗಿಲ್ಲ, ನೇಚರ್ ಕಾಲಕ್ಕೆ ಸಹಿತ. 7.5 hours. ನಾ 7.5 hours ಕೂತಿದ್ನ ಯಾವಾಗ ಬನ್ನಿ. 7.5 hours ಕಂಟಿನ್ಯೂ ಕುಂತಿನ. ಅದು ಇತಿಹಾಸದಾಗ ಯಾರು ಇವತ್ತಿನವರೆಗೆ ಕುಂತಿಲ್ಲ. ಇತಿಹಾಸ ಒಂದೂವರೆ 7:30 ಮಟ ಯಾರು ಕುಂತಿಲ್ಲ. ಬಿಲ್ಗಳಿದ್ದು ಮತ್ತೊಂದಿದ್ದು ಎಲ್ಲ ಮಾಡಕ್ ಕುಂತಿದ್ದೀನಿ. 33 ಬಿಲ್ ಏನೋ ಪಾಸ್ ಆದವು, 2 ಬಿಲ್ ವಾಪಸ್ ಕಳಿಸಿದ್ವಿ, ಮಾಡಿವಿ. ಒಂದ್ಸರಿ ನಾನು 13 ಏಪ್ರಿಲ್ 2006 ಮಿನಿಸ್ಟರ್ ಇದ್ದೆ ನಾನು. ಶಿಕ್ಷಕರ ವರ್ಗಾವಣೆ ಇದು ಬಂತು ಬಿಲ್. ರಾತ್ರಿ 2 ಗಂಟೆ ಪಾಸ್ ಆದದ್ದು. ರಾತ್ರಿ 2 ಗಂಟೆಗೆ ಏಪ್ರಿಲ್ 13, 2006 2 ಗಂಟೆ ಬಿಲ್ ಪಾಸ್ ಆದ. ಇಡೀ ಭಾರತ ದೇಶ ಶಿಕ್ಷಕರ ವರ್ಗಾವಣೆ ಮಾಡಿದ್ ಒಂದೇ ಸ್ಟೇಟ್, ಕೌನ್ಸಿಲ್ ಮುಖಾಂತರ. ಇಂಜಿನಿಯರಿಂಗ್ ಡಾಕ್ಟರ್ ಹೆಂಗ್ ಸೀಟ್ ತಗೋತಾರಲ್ಲ ಆ ತರ ಮಾಡಿದ್ವಿ. ಯಾರು ವಸೀಲ್ ಇಲ್ಲ, ಹೆಣ್ಮಕ್ಳಿಗೆ ತೊಂದರೆ ಇಲ್ಲ. ಆಗ ಯಾರು ಲೇಡಿ ಟೀಚರ್ ಇದ್ರ BO DD ಪ್ಯಾನ್ ಬೇಕಲ್ಲ ಹಾಕಿ ಅವ್ರಿಗೆ ಹರಾಸ್ಮೆಂಟ್ ಮಾಡಿ ಕೆಟ್ಟ ವ್ಯವಹಾರ ಮಾಡಕ್ ಮಾಡ್ತಿದ್ರು. ಈಗ ಯಾರ ಹತ್ತಿರ ಹೋಗಂಗಿಲ್ಲ, ಯಾರು ಚೀಫ್ ಮಿನಿಸ್ಟರ್ ಸಹಿತ ನಡೆಯಂಗಿಲ್ಲ. ಅವ್ರು ಬರ್ತಾರ, ಕೌನ್ಸಿಲ್ ಮುಖಾಂತರ ತಗೋತಾರ, ತಮ್ಮ ಪ್ಲೇಸ್ಗೆ ಹೋಗಾರ, ಸುಖವಾಗಿ ಸಾಲಿ ಕೇಳ್ತಾರ. ನಂದೇನ್ ತಿಳಿತಿ ಶಿಕ್ಷಣ ಮಂತ್ರಿ ಆದಾಗ ಯಾವ ಶಿಕ್ಷಕ ಅಥವಾ ಶಿಕ್ಷಕಿ ಕ್ಲಾಸ್ ರೂಮ್ಗೆ ಹೋದಾಗ ಮಾನಸಿಕವಾಗಿ ನೆಮ್ಮದಿಯಿಂದ ಇರ್ತಾರ, ಅವ್ರು ಮಾತ್ರ ಉತ್ತಮವಾದಂತ ಪಾಠವನ್ನ ಮಾಡಬಹುದು ಅಂತ ನಾನು ತೇರಿ. ಆ ತೇರಿ ಪ್ರಕಾರ ಮಾಡ್ಕೊಂಡ್ ಬಂದೀನಿ. ಎಲ್ಲ ಹಿಂಗಾಗಿ ನಡೆದಾವ. ಈಗೇನು ಮತ್ ಕಾಲ ಬದಲಾಗೈತಿ, ಏನ್ ಮಾಡಕ್ಕಾಗ ನಡೆದೈತಿ. ಅಲ್ಲಿಯೂ ಸಹಿತ ಎಲ್ಲಾ ರಂಗಗಳು ಕೆಟ್ಟಂಗ ಶಿಕ್ಷಣ ರಂಗದಲ್ಲಿ ಕೆಟ್ಟಾಗೈತಿ, ಏನ್ ಮಾಡಕ್ಕಾಗೋದಿಲ್ಲ. ಸರ್, ನಮ್ಮಂತ ಎಷ್ಟೋ ಲಕ್ಷಾಂತರ ಮಕ್ಕಳು
ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟವನ್ನ ಸೇವಿಸ್ತಾ ಇದ್ವಿ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣಕರ್ತರು ತಾವು. ಅನ್ನದ ಋಣ ಮತ್ತು ಅನ್ನದ ಬೆಲೆ ಹಸಿದ ಹೊಟ್ಟೆಗಳಿಗೆ ಮಾತ್ರ ಗೊತ್ತಿರುತ್ತೆ ಅಂತ ಹೇಳ್ತಾರೆ. ಯಾಕೆ ಆ ಐಡಿಯಾ ಬಂತು ಸರ್, ಬಿಸಿ ಊಟ ಮಕ್ಕಳಿಗೆ ತಲುಪಬೇಕು ಅನ್ನುವಂಥದ್ದು? ನಾನು ಹೊನ್ನಾವರ ತಾಲೂಕಿನಲ್ಲಿ ಒಂದು ಸೇಂಟ್ ಜೋಸೆಫ್ ಹೈಸ್ಕೂಲ್ ಇತ್ತು, ಅಲ್ಲಿ ಹೈಸ್ಕೂಲ್ಗೆ ಹೋಗಿದ್ದೆ ನಾನು. ಕಾರವಾರ ಡಿಸ್ಟಿಕ್ MLC ಆಗಿದ್ದೆ. ನಾವಾಗ MLC ಆಗಿದ್ದೆ. ಕೈರಾಣ್ ಅಂತ ಒಬ್ರು ಹೆಡ್ ಮಾಸ್ಟರ್ ಇದ್ರು. ಕೈರಾಣ್ ನಿನ್ಗೆ ಗೊತ್ತದ? ಕೈರಾಣ್ ಅವರು ನನ್ನ ಕರೆದ್ರು. ಅವ್ರ ಸಾಲಿಗೆ ವಿಸಿಟ್ ಕೊಡ್ತಿರ್ತೀನಿ ನಾ ಯಾವಾಗಾದ್ರೂ. ಅವಾಗ ಏನಂದ್ರೆ ಪ್ರತಿ ಫ್ರೈಡೇ ಸ್ಯಾಟರ್ಡೆ 2 ದಿವಸ ಒಂದೊಂದು ತಾಲೂಕು ಹೋಗಿದ್ದೆ ನಾನು. ಅಲ್ಲಿ ಹೋಗಿದ್ದೆ. ಸರ್ ಬರಲಿಲ್ಲ. ಅಲ್ಲಿ ನೋಡಿ ಆ 3 ಮಕ್ಕಳದಲ್ಲ, ಅವರು 4 ಕಿಲೋಮೀಟರ್ ದಿವಸ ಬರ್ತಾರ. ಬಾಜುಕ ಪ್ರೈಮರಿ ಸ್ಕೂಲಿಗೆ ಊಟ ಕೊಡ್ತಾರೆ ಇವ್ರಿಗೆಲ್ಲ. ಅಲ್ಲಿ ಹೋಗಿ ನಿಂತ್ಕೊಳ್ತಾವ, ಬಂದು ಪಾಪ ನೀರು ಕುಡಿತಾವ. ಸರ್ ಏನಾದರೂ ಮಾಡಿ ಸರ್, ಪಾಪಿ ಮಕ್ಕಳಿಗೆ ಪ್ರೈಮರಿಗೆ ಕೊಡ್ತಾರೆ ಇಳುತ್ತ ಮಠ, ಪಕ್ಕದಲ್ಲಿ ಹೈಸ್ಕೂಲ್ ಕೊಡಂಗಿಲ್ಲ ಅಂತಂದ್ರು. ನಾನು ಬಂದು ಸದನದಲ್ಲಿ ಪ್ರಸ್ತಾಪ ಮಾಡಿದೆ, ಕೊಡೋಕ್ಕಾಗೋಲ್ಲ ಅಂತ ಇವರು. ಆಗಂಗಿಲ್ಲ, ಫೈನಾನ್ಸಿಯಲ್ಗೆ ಭಾಳ ಕಷ್ಟ ಐತಿ, ಕೊಡೋಕ್ಕಿಲ್ಲ, ಆಗಂಗಿಲ್ಲ. ನಾ ಮಂತ್ರಿ ಆದ ನಂತರ ಫಸ್ಟ್ ಕೆಲಸ ಮಾಡಿದ್ದು 7ನೇದಿಂದ SLC ವರೆಗೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರಿ ಶಾಲೆಗೆ ಎಕ್ಸ್ಟೆಂಡ್ ಮಾಡಿದೆ. 398 ಕೋಟಿ ಬಜೆಟ್ ಬೇಕಂದ್ರು. ಯಡಿಯೂರಪ್ಪಗೆ ಅಪ್ಪ ಅಣ್ಣಂದು ಕೈಕಾಲು ಹಿಡ್ಕೊಂಡು ಮಾಡಿದೆ. ಇವತ್ತೆಲ್ಲ ಮಕ್ಳು ಏನಂದ್ರೆ ಮಧ್ಯಾಹ್ನ ಊಟ ಮಾಡ್ತಾರ, ಆರಾಮ್ ಶಾಲಿಗೆ ಹೋಗ್ತಾರ. ಬಡವರು ಗಿಡವರು ನಮ್ಮ ಉತ್ತರ ಕರ್ನಾಟಕ ಕಡೆ ಬಡವರು ಯಾರಿಗೂ ಇದಿರೋದಿಲ್ಲ, ಊಟ ಮಾಡ್ತಾರ. ಶಾಲೆಯಲ್ಲಿ ಬಂದು ಊಟ ಮಾಡ್ತಾರ, ಪಾಠ ಮಾಡ್ಕೋತಾರ, ಎಲ್ಲ ಮಾಡ್ತಾರ. ಹೀಗಾಗಿ ಅದು ಒಂದು ಏನಂದ್ರ ಮಕ್ಕಳಿಗಾಗಿ ಅದಕ್ಕೆ ಬಹಳ ಹೋರಾಟ ಮಾಡಿ ಯಡಿಯೂರಪ್ಪ ಅವ್ರ ಫೈನಾನ್ಸ್ ಮಿನಿಸ್ಟರ್ ಮಾಡಿ. ಅವಾಗ ಆ ಬಿಸಿ ಊಟದಿಂದ ಇವತ್ತು ಕೋಟ್ಯಾನ್ ಕೋಟಿ ಜನ ತಂದೆ ತಾಯಿಗಳು, ಮಕ್ಕಳು, ಅವ್ರ ಸಂಬಂಧಿಕರು ಎಲ್ಲ ಖುಷಿಯಿಂದ ಈಗ ದುಡಿಯಾಕ ಹೋಗೋರು. ಬೆಳಗ್ಗೆ ಅಡಿಗೆ ಮಾಡಕ್ ಆಗೋದಿಲ್ಲ, ಸಾಲಿ ಹೋಗ್ತಾರ, ಹೋಗ್ರಪ್ಪ ಶಾಲೆಗೆ ಊಟ ಕೊಡ್ತಾರಂತ ಮಾಡ್ತಾರೆ. ಸರ್, ಒಬ್ಬ ಶಿಕ್ಷಕ ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಏನೆಲ್ಲ ಬದಲಾವಣೆ ಮಾಡಬಹುದು ಅನ್ನೋದಕ್ಕೆ ತಾವೊಂದು ಬೆಸ್ಟ್ ಎಕ್ಸಾಂಪಲ್. ಆಕ್ಚುಲಿ ಇನ್ಫ್ಯಾಕ್ಟ್ 3 ಕಿಲೋಮೀಟರ್ಗೆ ಪ್ರಾಥಮಿಕ ಶಾಲೆಗಳು, 7 ಕಿಲೋಮೀಟರ್ ಅಂತರದಲ್ಲಿ ಪ್ರೌಢಶಾಲೆಗಳ ಒಂದು ವ್ಯವಸ್ಥೆ ಕೂಡ ತಾವು ಕೊಟ್ಟಂತಹ ಐಡಿಯಾ ಅದು. ಲೈಕ್ ನಿಮ್ಮ ತಂಗಿಗೂ ಕೂಡ ಸಮಸ್ಯೆ ಆಯ್ತು ಈ ತರದ್ದು ಅನ್ನುವಂಥದ್ದು. ನಿಮಗೆಲ್ಲ ನಾನು ಹಳ್ಳಿಯಲ್ಲಿ ಕಲಿತಿದ್ದೆ. ನಮ್ದು ಆಗಿನ ಬಿಜಾಪುರ, ಈಗಿನ ಬಾಗಲಕೋಟೆ, ಮುಧೋಳ ತಾಲೂಕಿನ ಎಡಹಳ್ಳಿ ಅಂತ ಹಳ್ಳಿ. ಅಲ್ಲಿ 7ನೇ ಮಠ ಇತ್ತು. 7ನೇ ಮುಗಿತಿ ನಾನು 7ಕ್ಕೆ ಮುಧೋಳಕ್ಕೆ ಹೋದೆ. ನಮ್ ತಂಗಿ 5ನೇ ಇದ್ಲು. ನಾನು 9ಕ್ಕೆ ಬಂದೆ, 7ಕ್ಕೆ ಬಂದು. 10ಕ್ಕೆ ಹೋದೆ, 7th ಪಾಸ್ ಆದ್ಲು. ಮುಂದಕ್ಕಿ ಸಾಲಿಲ್ಲ, ಅಕ್ಕಿನ ಕಲ್ಸಾಕ ಮುಧೋಳಕ್ಕೆ ಹೋಗ್ಬೇಕು. ಒಂದೇ ಬಸ್, ಬೆಳಗ್ಗೆ 7ವರೆಗೆ ಒಂದು ಬಸ್ಸು, ಸಂಜೆಗೆ 5ವರೆಗೆ ಒಂದು ಬಸ್ಸು. ಹಾಕಿದ್ದಿಲ್ಲ. 2 ವರ್ಷ ಬಿಟ್ರು. ಅನಿವಾರ್ಯವಾಗಿ ಆಕಿ ಮೈನರ್ ಇದ್ಲು, ಮದ್ವೆ ಮಾಡಿಕೊಟ್ರು. ಮದ್ವೆ ಮಾಡಿಕೊಟ್ಕೊಳ್ಳಿ ಆಕಿ ಲೈಫ್ ಎಲ್ಲ ಹಾಳಾತು. ಹಾಳಾತಂದ್ರ ಕಲಿದಾಗ್ಲಿಲ್ಲ. ಅದಕ್ಕೆ ಮಾತೊಮ್ಮೆ ಹೇಳ್ತಿದ್ದ ಆಕಿ, ನನ್ನ ಹೊಂಡಕ್ಕೆ ಹಾಕಿದ್ರಿ, ನನ್ನ ಜೀವನ ಹಾಳು ಮಾಡಿದ್ರಿ, ನನ್ನ ಸಾಲಿ ಕಲಿಲ್ಲ, ಅಣ್ಣ ಕಲ್ತ, ನಾ ಕಲಿಲ್ಲ. ಮದುವೆಯಾಗಿ 4 ಮಕ್ಕಳು ಹಿಡ್ಕೊಂಡಾಗ ಆಕಿ ಇರ್ತಾಳ. ಅಂದ್ರ ಇದು ನನ್ನ ತಲೆಯಾಗ ಬಂತು. ಅದು ಒಂದ್ ತಲೆನ ನಮ್ಗೆ ವಿಜಯ ಭಾಸ್ಕರ್ ಸೆಕ್ರೆಟರಿ ಇದ್ದ, ನಮ್ಮ ಊರಿಗೆ ಬಂದಿದ್ರು ಅವ್ರು. ಒಂದು ಲ್ಯಾಂಡು ಹೈವೇಗೆ, ಸ್ಟೇಟ್ ಹೈವೇಗೆ ಹತ್ತೈತಿ. ನಾ ಬರೀ ಶುಗರ್ ಕೇನ್ ಬೆಳೆಯೋರು, ಕಬ್ಬು ಬೆಳೆಗಾರ ನಾವೆಲ್ಲ. ಅಲ್ಲಿ 1 ಎಕರೆ ಅಲ್ಲಿ ನಾನು 7 ಎಕರೆ ಲ್ಯಾಂಡ್ ಕೊಟ್ಟೆ. 1 ಎಕರೆಗೆ ಅವಾಗ 1,10,00,000 ಇತ್ತು ಅವಾಗ. ಈಗ 2 ಕೋಟಿ. ಆ ಲ್ಯಾಂಡ್ ಅನ್ನ ನಾನು ಕೊಟ್ಟು ನಮ್ಮೂರಾಗ ಒಂದು ಸ್ಕೂಲ್ ತೆಗೆದೆ, ಜೂನಿಯರ್ ಕಾಲೇಜ್ ಪ್ರಾರಂಭ. ನನ್ನ ಮಿನಿಸ್ಟರ್ ಇದ್ದೆ ಅವಾಗ. ಏನಂದ್ರ ಹೆಣ್ಮಕ್ಳು ಭಯಂಕರ ಜನ ಸಾಲಿ ಬಿಡ್ತಿದ್ರು. ನಾನು ಸ್ಟಡಿ ಮಾಡಿಸಿದೆ, ಕಮಿಟಿ ಮಾಡಿ ಎಷ್ಟು ಶಾಲೆಗಳು ಬೇಕು, ಇವೆಲ್ಲ 3 ಕಿಲೋಮೀಟರ್ ಇರ್ಬೇಕಂದ್ರೆ ಪಂಚಾಯತ್ಗೆ ಒಂದು ಸ್ಕೂಲ್ ಇರಬೇಕು ಅನ್ನೋ ನನ್ನ ಥಿಯರಿ ಇತ್ತು. 1636 ಶಾಲೆಗಳು ಬೇಕಂತ ರಿಪೋರ್ಟ್ ಕೊಟ್ರು. 700 ಜೂನಿಯರ್ ಕಾಲೇಜ್ ಬೇಕಂತ ಕೊಟ್ರು. ಅವಾಗ ಫೈನಾನ್ಸ್ ಪ್ರಾಬ್ಲಮ್ ಅಲ್ಲ. ಅದಕ್ಕೆ 1039 ಸರ್ಕಾರಿ ಪ್ರೌಢಶಾಲೆ, 1039 ಸರ್ಕಾರಿ ಪ್ರೌಢಶಾಲೆ, 500 ಜೂನಿಯರ್ ಕಾಲೇಜು, 5,000 ಕೋಟಿ ಕಟ್ಟಡಕ್ಕೆ ದುಡ್ಡನ್ನು ತಗೊಂಡೆವು. ಅಟ್ ತಗೊಂಡು 500 ಕೋಟಿ ದುಡ್ಡು ತಗೊಂಡು ಶಾಲೆಗಳ ರಿಪೇರಿ ಮಾಡಿಸು ಮತ್ತು ಸ್ಕೂಲು ಮಕ್ಕಳಿಗೆ. ನಾ ಆಮೇಲೆ ಒಂದ್ಸರಿ 1 ವರ್ಷ ಆಗೋಣ ಗುಲ್ಬರ್ಗಾಕ್ ಹೋಗಿದ್ದೆ ಮಿನಿಸ್ಟರ್ ಆಗಿ. ಬಿಸ್ಯೂಟ್ ಇತ್ತಲ್ಲ, ಒಂದ್ ಶಾಲೆಗೆ ಸರ್ಪ್ರೈಸ್ ವಿಸಿಟ್ ಮಾಡಿದೆ. ಹೋದೆ. 152 ಮಕ್ಳು ಇದ್ರಲ್ಲಿ. 152 ಮಕ್ಕಳದಾಗ 149 ಮಕ್ಳು ಹಾಜರಿದ್ರು ಮಕ್ಕಳು ಹಾಜರಿದ್ದಾಗ ಯಾಕ್ರಿ ಅಡ್ಡಿ ಇಲ್ಲಲ್ಲ ಅಂದೆ. ಸರ್ ಬಿಸ್ಯೂಟ್ ನಿಮ್ ಪುಣ್ಯ ರೀ ಸರ್,
ಪಾಪ ಹಳ್ಳಿ ಮಕ್ಕಳು ಊಟ ಇಲ್ಲೇ ಮಾಡ್ತಾರೆ, ಶಾಲೆ ಇಲ್ಲೇ ಕಲಿತಾರೆ. ಹಿಂಗಾಗಿ ನಾವು ಭಾಳ ಸುಧಾರಣೆ ಸರ್, ಒಳ್ಳೇದು ಮಾಡಿದ್ವಿ ಸರ್ ಅಂತ ಹೇಳಿದ್ರು. ಹಿಂಗೆ ಅನೇಕ ಕಡೆ ನನಗೆ ಹೇಳಿದ್ದಾರೆ. ಈಗ 3 ಕಿಲೋಮೀಟರ್ ಒಂದು ಶಾಲೆ, 5 ಕಿಲೋಮೀಟರ್ 7 ಕಿಲೋಮೀಟರ್ ಜೂನಿಯರ್ ಕಾಲೇಜ್, ಸರ್ಕಾರಿ ಇರ್ಬೋದು, ಏಡೆಡ್ ಇರ್ಬೋದು, ಕರೆಕ್ಟ್ ಮಾಡಿದ್ವಿ. ಮತ್ತು ಏಡೆಡ್ ಗೌರ್ಮೆಂಟು ಅನ್ಎಡೆಡ್ ಯಾವ ಶಾಲೆ ಕೊಡಬಾರ್ದು, ಅಲ್ಲಿ ಅವ್ನು ಬಿಟ್ಟು ಬೇರೆ ಕಡೆ ಕೊಡ್ಬೇಕು ಮಾಡಿವಿ. ಅಷ್ಟು ಮಾಡಿವಿ. ಓಕೆ ಸರ್, ನೀವು ಲೈಫಲ್ಲಿ ಯಾವತ್ತು ಕಷ್ಟಗಳನ್ನು ನೋಡಿದ್ದಿಲ್ವಾ ಅಂತ? ಭಾಳ ನೋಡಿ ಕಷ್ಟಗಳನ್ನು ನೋಡಿ. ನಾವು ತಂದೆಯವ್ರು ತೀರ್ಕೊಂಡ್ ಕೂಡಲೇ ನೀವು 9th ಇದ್ದಾಗ ತೀರ್ಕೊಂಡು SLC ಮುಗಿದ ನಂತರ ಕಾಲೇಜ್ಗೆ ಬರೋಕೆ ದುಡ್ಡೇ ಇಲ್ಲ. ನಮ್ಮ ಕಡೆ ಹೆಸರು ಎತ್ತಕ್ಕೆ ದುಡ್ಡೇ ಇಲ್ಲ. ಕಡೆ ಬಾಗಲಕೋಟೆ ಕಾಲೇಜ್ ಹಚ್ಚಿದ್ರು. ಅಲ್ಲೇನು ಕಲೀಲಿ ನಾವು. ವಾರಕ್ಕೊಮ್ಮೆ ಮನೆಗೆ ಬರೋದು, ಜೀವನ ಸಾಧನೆಗೆ ಬಸ್ಸಿಗೆ ಬರೋದು, ತಾಯಿ ಒಬ್ಬಾಕಿರ್ತಿದ್ಲು. ಹಿಂಗಾಗಿ ಆಗಲಿಲ್ಲ. ಕಡೆ ಹುಬ್ಬಳ್ಳಿಗೆ ಬಂದು ಹಚ್ಚಿದ್ವಿ. ಬರಬೇಕಾದ್ರೆ ದುಡ್ಡು ಬೇಕಲ್ಲ, 3,000 ರೂಪಾಯಿ ಬೇಕಾಗಿತ್ತು. ಆವಾಗ ನಮ್ಮ ತಾಯಿಯವರು ತನ್ನ 30 ತೊಲಿ ಬಂಗಾರನ್ನ 2,900 ರೂಪಾಯಿಗೆ ಮಾರಿ ನನಗೆ 2,900 ರೂಪಾಯಿ ಕೊಟ್ಟು ಕಾಲೇಜ್ ಹಚ್ಚಿದ್ರು. ಅವಾಗ ತಾಯಿ ಕಷ್ಟ, ತಂದೆ ಕಷ್ಟ ಎಲ್ಲ ನೋಡ್ಕೊಂಡು ಒಳ್ಳೆಯದಿಂದ ಕಲಿತು, ಶಾಲೆಯೆಲ್ಲ ಕಲಿತು, ಡಿಗ್ರಿ ಮಾಡಿಕೊಂಡು ಆಮೇಲೆ BP ಹೋಗಿ ಹೈಸ್ಕೂಲ್ ಟೀಚರ್ ಆಗಿ ಎಲ್ಲೆಲ್ಲಿ ಹಚ್ಚಿದೆ. ಮತ್ತು ಬಿಟ್ಟೆ. ಆ 3,000 4 ವರ್ಷ ಮಾಡಿ 3 ವರ್ಷ ಮಾಡಿ ನಾನು 3,000 ರೂಪಾಯಿದಲ್ಲಿ 3 ವರ್ಷ ಕಾಲೇಜ್ ಕಲ್ತೀನಿ ನಾನು. BA1 BA2 BA3. 15 ರೂಪಾಯಿ ರೂಮ್ ರೆಂಟ್ ಇಬ್ಬರು ಕೂಡಿ, 25 ರೂಪಾಯಿ ಊಟ. ಇಷ್ಟ. ತಿಂಗಳ 45 ರೂಪಾಯಿ, 45 ರೂಪಾಯಿ ಖರ್ಚು. ಅಟ್ಲೆ ಸೈಕಲ್ ತಗೊಂಡಿದ್ವಿ. ಸೈಕಲ್ ಹೋಗೋದು ಬರ್ದು ಕಾಲೇಜ್ ಮಾಡ್ತಿದ್ವಿ. ಹೀಗಾಗಿ ಸ್ನೇಹಿತರೆಲ್ಲ ಇದ್ರು. ಒಟ್ಟು ಅದು ಕಷ್ಟಗಳ ಬಹಳಷ್ಟು ಬಂದಾವ. ಮತ್ತ ನಾನು ಮುಂದೆ ಮಂತ್ರಿ ಆದೆ. ಲಾ ಮತ್ತು ಪಾರ್ಲಿಮೆಂಟ್ ಅಫೇರ್ಸು, ಎಜುಕೇಶನ್ ಕೂಡಿತ್ತು. ತಾಯಿಯವ್ರು ನೋಡಕ್ ಹಾಕಿದ್ದಿಲ್ಲ, ಹಗಲೆಲ್ಲ ಹೋಗಕ್ ಹಾಕಿದ್ದಿಲ್ಲ. ಮುಂದೆ ಅವರಿಗೆ ಅಸ್ತಮಾ ಕೂಡಿತಿ. ಮೊಮ್ಮಕ್ಳು ನೋಡಕ್ಕೆ ಹುಬ್ಬಳ್ಳಿ ಬಂದ್ರು. ಏನೋ ಆಗಿ ಅಸ್ತಮಾ ತೀರ್ಕೊಂಡ್ರು. ಅವ ಭಯಂಕರ ನೋವಾದ್ ನನಗೆ. ಅದು ನಮ್ಮ ತಾಯಿಯನ್ನ ನಾ ಕೊನೆ ಕಾಲಕ್ಕೆ ಕಾಳಜಿ ಮಾಡಲಿಲ್ಲ ಅಂತ ಅನಿಸ್ತೀವಿ. ಯಾವಾಗಾರ ನಿಮ್ಸ್ ಹೋಗೋದು, ಇದು ಆಫೀಸ್ ಕೆಲಸ, ಹೋಗೋದು 10 ನಿಮಿಷ ಕೂತ್ರು ಮಂದಿ ಬರೋರು, ಪೊಲೀಸ್ ಬರೋರು, ಅಲ್ಲಿ ಹಾಕಿ ಹುಡುಕ್ತಿದ್ದಿಲ್ಲ. ಅದಕ್ಕೆ ಆಕಿ ನೆನಪಿಗಾಗಿ ಒಂದು ನಾವು ಅವ್ವ ಸೇವಾ ಟ್ರಸ್ಟ್ ಅಂತ ಪ್ರಾರಂಭ ಮಾಡಿ, ಅವ್ವ ಸೇವಾ ಟ್ರಸ್ಟ್ ಮಾಡಿ ಅಲ್ಲಿಂದ ಇವತ್ತು ಪ್ರತಿ ಡಿಸೆಂಬರ್ದಲ್ಲಿ ಆಕಿ ಕಾರ್ಯಕ್ರಮ ಮಾಡ್ತೀವಿ. ಬಡವರಿಗೆ ಶಾಲೆ ಕಲಿಸ್ತೀವಿ. ನಡು ಬಿಟ್ಟಂತವ್ರಿಗೆ ಅವ್ರ ಎಜುಕೇಶನ್ ಮುಗಿಸ್ತೀವಿ. ಒಂದು ಹುಡುಗಿ ಹಿರೇಕೆರೆ ತಾಲೂಕಿನಾಗ ಒಂದು ಹುಡುಗಿ ಮೆಡಿಕಲ್ ಸೀಟ್ ಸಿಕ್ತು ಮೆರಿಟ್ ಮೇಲೆ. ಹಾಸ್ಟೆಲ್ ಫೀ ತುಂಬಾಕಿಲ್ಲ. ಆಕಿದ 5 ವರ್ಷ ಮುಗಿಯುವವರೆಗೆ ಅವ್ವ ಸೇವಾ ಟ್ರಸ್ಟ್ ಆಕಿ ದುಡ್ಡು, ಹಾಸ್ಟೆಲ್ ಫೀಸ್ ಎಲ್ಲ ಕೊಟ್ಕೋತ ಬಂದಿವಿ. 4 ಮಂದಿ ನರ್ಸ್ ಟ್ರೈನಿಂಗ್ ಮುಗಿಸಿದ್ವಿ. ಇಲ್ಲೇ ಒಬ್ಬ ನಿಮ್ಮ ಮೈಸೂರವ ಇಂಜಿನಿಯರ್ ಹೋಗೋ ಹುಡುಗ ಬೆಳಗ್ಗೆ ಹೋಟೆಲ್ದಾಗ ಕೆಲಸ ಮಾಡಿ ಹೋಗುವಾಗ, ಹೋಟೆಲ್ದಾಗ ಕೆಲಸ ಮಾಡ್ತಾ ಬಡವರು ಕಾಲಿಗೆ ರಿಕ್ಷಾ ಕಾಲು ಮುರಿದಿತ್ತು. ಪೇಪರ್ದಾಗ ಬಂತು ಸಹಾಯ ಮಾಡ್ರಿ ಅಂತ. ಇಮಿಡಿಯೇಟ್ಲಿ ನಮ್ಮ ಮನೆಯವ್ರು 30,000 ರೂಪಾಯಿ ಅಲ್ಲಿ ಕಳಿಸ್ಕೊಟ್ರು. ಆ ಹುಡುಗ ಮುಂದೆ ಕಾಲೆಲ್ಲ ಸರಿಯಾದ ನಂತರ ಎಲ್ಲ ಮಾಡಿ ಆಮೇಲೆ ಹಿಂಗೆ ಮಾಡಿ ಇವತ್ತು ಅವ್ನು ಚೆನ್ನೈದಾಗ ಕೆಲಸ ಮಾಡ್ತಾನೆ. ಅವ್ರು ನಡೆಸ್ತಾರ. ನಾವು 100 ಜನ ಮಾಡಿವಿ. ಶಿಕ್ಷಕರಾದಂಥವ್ರು 123 ಜನ ಆತ್ಮಹತ್ಯೆ ಮಾಡ್ಕೋತೀವಿ ಅನ್ನೋರ್ನ ಬದುಕಿಸಿ ನಾವು. ಇಷ್ಟ ಐತೆ ನನ್ನ ಕಡೆ. ಇಲ್ಲೇ ನಿಮ್ಮ ಮೊಬೈಲ್ ತೋರಿಸ್ತಾನೆ ಇದನ್ನ. ಅವ್ರು ಹೆಂಗ ಅದಾರ ನನ್ನ ಕಡೆ. ಹಿಂಗ್ ಮಾಡಿ ನಾವೆಲ್ಲ. ಓಕೆ ಸರ್, ನಾವು ನಮ್ಮ ಕರಿಯರ್ ವಿಚಾರದಲ್ಲಾಗಿರ್ಬೋದು ಅಥವಾ ಜನಸೇವೆಯ ವಿಚಾರದಲ್ಲಿ ತುಂಬಾ ಟೈಮ್ ಈ ಕಡೆನೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ. ಫ್ಯಾಮಿಲಿಗಾಗ್ಲಿ ಅಥವಾ ಮನೆಯವರಿಗಾಗ್ಲಿ ಸಮಯ ಕೊಡೋದಕ್ಕಾಗೋದೇ ಇಲ್ಲ. ಯಾವತ್ತಾದ್ರೂ ಫೀಲ್ ಆಗಿದೆಯಾ ತಾಯಿಯವರಿಗೆ ನಾನು ಹೆಚ್ಚು ಸಮಯ ಕೊಡೋದಕ್ಕಾಗಿಲ್ಲ, ಅವ್ರ ಜೊತೆ ಒಳ್ಳೊಳ್ಳೆ ಕ್ಷಣಗಳನ್ನು ಕಳಿಬಹುದಿತ್ತು ಅಂತ? ಈ ಕ್ಷಣಕ್ಕೂ ಕೂಡ ಅದು ಫೀಲ್ ಆಗುತ್ತಾ ಅಂತ? ಹಾಗೆ ಅದರ ಸಲುವಾಗಿ ನಾವು ಸೇವಾ ಟ್ರಸ್ಟ್ ಮಾಡಿದ್ದು. ನೆಮ್ಮದಿ ಇಷ್ಟ ಮನಸ್ಸಿಗೆ. ನಮ್ಮ ತಾಯಿಗೆ ಹಂಗಾಗಿತ್ತು. ಅಕ್ಕಿ ನೆನಪು ಯಾವಾಗ ಇಲ್ಲ ಅನ್ನೋ ದೃಷ್ಟಿಯಿಂದ ಇವತ್ತು ಮಾಡಿದೀನಿ. ಮಾಡ್ಕೋದಕ್ಕೆ ಈಗ ಅದು ಪರಿಸ್ಥಿತಿ ಮನೆಯವರು ಬಂದಿದೆ. ಮನೆಯವರು ಒಬ್ಬರೇ ಇರ್ತಾರೆ ಮನೆಯಾಗ. ಮಕ್ಕಳೆಲ್ಲ ಇಲ್ಲಿ ಬೆಂಗಳೂರಿಗೆ ಬಂದಾರ, ಇಂಜಿನಿಯರ್ ಅದಾರ, ಡಾಕ್ಟರ್ ಅದಾರ, ಬೋರಿಂಗ್ದಲ್ಲಿ ಡಾಕ್ಟರ್ ಮಗಳದಾಳ, ಎಲ್ಲ ಅದಾರ. ಮತ್ತು ಅವರು ಒಬ್ಬೊಬ್ರು ಇರ್ತಾರೆ. ಅದು ನಮ್ಮ ಫೀಲ್ ಆಗ್ತಿದೆ. ನಿಮ್ಮಂಥವ್ರು ಇಂಟರ್ವ್ಯೂ ತೊಗೊಳೋದ್ರಿಂದ ವಿಶ್ವೇಶ್ವರ ಭಟ್ಟ ವಿಜಯ ಕನ್ನಡದಾಗ ಹೋಮ್ ಮಿನಿಸ್ಟರ್ ಒಂದು ಆರ್ಟಿಕಲ್ ಬರ್ತಿದ್ರು. ನಿಮ್ಗೆ ಗೊತ್ತಿಲ್ಲ ಇಲ್ಲ, ವಿಜಯ ಕರ್ನಾಟಕದಾಗ ಹೋಮ್ ಮಿನಿಸ್ಟರ್ ಅಂದ್ರೆ ಅವ್ರ ಹೆಂಡತಿ ಬಗ್ಗೆ ಅವ್ರ ಇಂಟರ್ವ್ಯೂ ತಗೋತಾರೆ. ನಿಮ್ಮ ಮನೆಯವ್ರು ಏನ್ ಮಾಡ್ಯಾರ, ಹೆಂಗ್ ಮಾಡ್ಯಾರ, ಹೆಂಗ್ ಗೆದ್ರು, ಏನ್ ಮಾಡ್ತಾರ, ಮುಂದೆ ಏನ್ ಮುಖ್ಯಮಂತ್ರಿ ಆಗ್ಬೇಕು, ಹೋಮ್ ಮಿನಿಸ್ಟರ್ ಆಗ್ಬೇಕು, ಏನ್ ಆಗ್ಬೇಕು ಅಂತ ಕೇಳ್ತೀರಿ. ಎಲ್ಲಾರು 33 ಮಂದಿ ಎಲ್ಲ ಇಂಟರ್ವ್ಯೂ ಮುಗಿತಿ. ನಾ ಆಗ್ಲಿಲ್ಲ. ಅವ ವಿಶ್ವೇಶ್ವರ ಭಟ್ ಸ್ವಲ್ಪ ನಮ್ಮ ಕ್ಲೋಸ್ ಕಾರಿಂದ ಒಂದ್ ದಿವ್ಸ ಫೋನ್ ಮಾಡಿದ. ಯಾಕಪ್ಪ ಮಾಸ್ತಾರ ಹಿಂಗ, ಯಾಕಪ್ಪ ಮಾಸ್ತಾರ ನೀನ್ ಹೆಂಡತಿ ಬರ್ಲೇ ಇಲ್ಲ, ಇಲ್ಲಿ ಕರೆಸ್ತಿದ್ರು ಅವ್ರು. ನೀನ್ ಹೆಂಡತಿ ಬರ್ಲಿಲ್ಲ, ಏನ್ ಬಾಣಗಡಿ ಯಾಕೆ ಬರವಲ್ರ? ಅವ್ರು ಬರುದಿಲ್ಲ ಅಂದೆ. ಹೇಳು ನೀನಂದ. ನಾ ನನ್ನ ಮಾತು ಕೇಳೋನು. ನಂಬರ್ ಕೊಟ್ಟು ನಾ ಮಾತಾಡ್ದ. ನಮ್ಮ ಮನೆ ನಂಬರ್ ಕೊಟ್ಟೆ.
ನಾ ಬರೋದಿಲ್ಲ ಅಂತ ಹೇಳಕ್ಕೆ ಆಮೇಲೆ ಈ ಟೀಮ್ ಕಳಿಸಿರ ಅಲ್ಲಿ. ಇದು 92ದಾಗ 92 ಮುಗಿದ 3ನೇ ಟರ್ಮ್ ಮುಗಿದಿತ್ತು. 98 ಮುಂದೆ ಇಲೆಕ್ಷನ್ ಬಂತು. ಅವಾಗ ಅವ್ರು ಹೋದ್ರು ಇಲ್ಲಿಂದ ಟೀಮು, ಇಂಟರ್ವ್ಯೂ ಕೊಡ್ಲಿಲ್ಲ ಆಕಿ. ಕಡೆಗೆ ನಮ್ಮೆಲ್ಲ ಸ್ಟಾಫ್ನ ಒತ್ತಾಯ ಮಾಡಿ, ಮೇಡಮ್ ಅವ್ರು ಬಂದಾರ ಬೆಂಗಳೂರಿಂದ, ತಪ್ಪಾಗ್ತಿದೆ, ಸಾಹೇಬರಾಜ್ ಕೇಳಿದ್ರು, ಅವರು ಕೊಡ್ರಿ ಅಂತ ಕೊಟ್ರು. ನಾನು ಮಂಜುನಾಥ್ ಅಂತ ಒಬ್ರು ನಮ್ಮ PS ಇದ್ದ, ಈಗ ಇಲ್ಲಿ ಈ ಇದರಲ್ಲಿ ವೈಸ್ ಚಾನ್ಸಲರ್ ಆಗ್ಯಾನ. ಇಲ್ಲಿ ನಮ್ಮ ವಿಶ್ವೇಶ್ವರ ಊರು ಐತಲ್ಲ, ಕೋಲಾರ ಡಿಸ್ಟ್ರಿಕ್ಟಲ್ಲಿ. ನಾನು ಡೆಲ್ಲಿಗೆ ಹೋಗಿದ್ದೆ. ಮುಂದೆ ಮರುದಿವ್ಸ ಏನಂತ ಅವರು ಈ ಇಂಟರ್ವ್ಯೂ ಹಿಂಗ ತಗೊಂಡ ನಿಮ್ಮ ಮನೆಯವ್ರು ಏನಾಗ್ಬೇಕಂತ ಬಯಸಿರಿ ಮುಂದಂದ್ರು. ಅದೇನು ಬ್ಯಾಡ್ ಬಿಟ್ರಿ, ನಾ ಹೇಳುದಿಲ್ಲ ನಿಮ್ಗೆ ಏನಂತ. ಇಲ್ಲ ಹೇಳ್ಬೇಕು, ಇಲ್ಲ ನಂದು ಹರಕೆ ಕೈಗೂಡಿಲ್ಲ, ನಾ ಹೇಳಕ್ಕಾಗೋದಿಲ್ಲ, ಸಾರಿ ಅಂದ. ಆಕಿ BSc ಆನರ್ಸ್ ನಮ್ಮ ಮಿಸ್ಸಸ್. ಇಲ್ಲ ಮೇಡಮ್ ನೀವು ಹೇಳಲೇಬೇಕ್ರಿ, ನಮ್ಮ ಮನೆ ಬಿಟ್ಟು ಹೊರಗೋದಿಲ್ಲ, ನಮಗೆ ಎಂಬ್ರಾಸ್ಮೆಂಟ್ ಆತೀಗ ಹೇಳಿ ಅಂದ್ರು. ಏನಿಲ್ಲ, ನಾನು 2-3 ಸಲ ದೇವ್ರಿಗೆ ಬೇಡ್ಕೊಂಡಿನಿ, ಹರಕೆ ಹೊತ್ತೀನಿ, ಬರುವಂತ ಚುನಾವಣೆ ನಮ್ಮ ಮನೆಯವ್ರು ಸೋಲಿ ಅಂತೇಳಿ. ಅವ್ರು ಸೋಲವಲ್ರು, ಅದಕ್ಕೆ ನಾನು ಹರಕೆ ಆಗಿಲ್ಲಪ್ಪ ಅಂತ ಹೇಳಿದ್ರು. ಅಂದ್ರ ಅಷ್ಟು ಬೇಜಾರ ಆಗುವಂತ. ಆದ್ರೂ ಸಹಿತ ಕಡೆಗೆ ಏನ್ ಮಾಡ್ತಾರ, ಹೋಲಿ 4 ಜನರಿಗೆ ಒಳ್ಳೇದ್ ಮಾಡ್ತಾರಲ್ಲ, ನಾವು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡೋಂತ ಅದಾರ. ಹಿಂಗಾಗಿ ಇವಾಗೂ ಎಷ್ಟೋ ಸರಿಗೆ ವಯಸ್ಸಾತ, ಅವ್ರಿಗೂ ವಯಸ್ಸು, ನಮಗೂ ವಯಸ್ಸು. ಇಂಥವ್ರಾಗ ಅವ್ರನ್ನ ಕಾಳಜಿ ಮಾಡಕ್ ಆಗುದಿಲ್ಲ. ಇಲ್ಲ ಟೂರಿಗೆ ಕರ್ಕೊಂಡು ಹೋಗ್ಬೇಕಂತೆ, ಅವ್ರ ಮೈಯಾಗ ಆರಾಮಿರ್ಲಿಲ್ಲ. ಇಂಥ ಎಲ್ಲ ಅನೇಕ ಕಷ್ಟಗಳದಾವ, ನಮಗೂ ಇಲ್ಲ ತರಂಗಿಲ್ಲ. ಆ ಕಷ್ಟಗಳನ್ನ ಸಹಿಸ್ಕೊಂಡು, ಅವೆಲ್ಲ ವೈಯಕ್ತಿಕವಾದ ಕಷ್ಟ ಭಾಳ ಅದಾವ, ನಿಮ್ಮ ಮುಂದೆ ಹೇಳಂಗಿಲ್ಲ ಅವ್ನ. ಅಂತ ಕಷ್ಟಗಳನ್ನು ಮೀರಿ, ಕಷ್ಟಗಳನ್ನ ಬದಿಗೊಟ್ಟು ಜನ ನಮಗ ಅಧಿಕಾರ ಕೊಟ್ಟಾರಪ್ಪ ಅಂದಾಗ 4 ಮಂದಿ ಒಳ್ಳೇದು ಮಾಡೋಣ ಅಂತ ಹೇಳ್ಕೊಂಡು ನಾನು ಮಾಡ್ತೀನಿ ಇಷ್ಟ. ಓಕೆ ಸರ್, ಇದು ಅವರ್ ಟ್ರಸ್ಟ್ ಬುಕ್ ಸರ್? ಅವರ್ ಟ್ರಸ್ಟ್ ಬುಕ್ ಇದು. ಬುಕ್ ಇದು ಇವ್ರ ತಾಯಿ, ನಮ್ಮ ತಾಯಿ. ಅವರು ಹಳ್ಳಿಯವರು, ಅವ್ರಿಗೇನು ಗೊತ್ತಿಲ್ಲ ಅಂದ್ರೆ ಏನು ಗೊತ್ತಿರ್ತಿಲ್ಲ. ಅವ್ರ ಹೆಸರಿಂದ ನೀವು ನಮ್ಮ ಮನೆಗೆ ಬಂದು ಇಲ್ಲಿ ತೋರಿಸ್ತಾರಲ್ಲ, ಇವೆಲ್ಲ ನಮ್ಮ ಮೆಂಬರ್ಗಳು. ಆಮೇಲೆ ಎಷ್ಟು ಏನೇನ್ ಮಾಡಿರೋದೆಲ್ಲ ಪ್ರತಿ ವರ್ಷ ಮಾಡಿದ್ರು ನಾವಿಂದು ಪ್ರಿಂಟ್ ಮಾಡ್ತಿದ್ವಿ. ಇಲ್ಲ ಪ್ರತಿ ವರ್ಷ ಆದದ್ದು. ಆಮೇಲೆ ಸಾಧಕರಿಗೆ ನಾವೆಲ್ಲ ಬಹುಮಾನ ಕೊಡ್ತೀವಿ, ಅವ್ರಿಗೆ ಸನ್ಮಾನ ಮಾಡ್ತೀವಿ. ದೇವೇಗೌಡ ಬಂದಿದ್ರು, ಎಲ್ಲ HK ಪಾಟೀಲ್ ಬಂದಿದ್ರು, ಶಿವರಾಜ್ ಜಡ್ಜ್ ಬಂದಿದ್ರು, ಇವರು ಬಸವಾನಂದ ಸ್ವಾಮಿ ಅಂತೇಳಿ ಕೂಡ್ರಿ, ಅವ್ರು ಕಣ್ಣಿಲ್ಲ, ಅವ್ರು ಬಂದಿದ್ರು. ಇವ್ರಿಗೆಲ್ಲ ಅವಾರ್ಡ್ ಕೊಡ್ತೀವಿ ನಾವು. ಯಾರು ಇವತ್ತು ಇದನ್ನ ಮಾಡ್ತಿರ್ತಾರ ಅವ್ರಿಗೆಲ್ಲ ರೀತಿಯಿಂದ ಅವಾರ್ಡ್ ಅನ್ನು ಕೊಟ್ಕೊಂತ ನಾವು ಬಂದಿರ್ತೀವಿ. ಒಬ್ಬೊಬ್ಬರದ್ದು ಅವ್ರ ಚರಿತ್ರೆ ಇರ್ತೈತಿ. ಎಲ್ಲಿ ಇದಕ್ಕೆ ರಾಜಕೀಯ ಮಾಡಂಗಿಲ್ಲ. ಅಂದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಏನ್ ಮಾಡೋದು, ನಿಮ್ ಪತ್ರಿಕೆಯಲ್ಲಿ ಟಿವಿಲಿ ಬರ್ತಾವ, ಹೆಸರು ಬರ್ದಿಟ್ಕೋತೀವಿ. ಬರ್ದಿಟ್ಟು ಒಂದು ಕಮಿಟಿ ಮಾಡ್ತೀವಿ, 20 ಹೆಸರು ಕೊಡ್ತೀವಿ, ಒಂದು 10 ಮಂದಿನ ಸೆಲೆಕ್ಟ್ ಮಾಡ್ತಾರೆ. ಹಿಂಗ್ ಮಾಡಿ ಈ ತರ ನಾವು ಅವ್ರಿಗೆ ಅವಾರ್ಡ್ ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಹಿಂಗೆಲ್ಲ ಇವೆಲ್ಲ ಇರ್ತಾವ. ಇಷ್ಟೆಲ್ಲ ಇದನ್ನ ಮಾಡ್ತೀವಿ. ಇಟ್ಕೊಂಡು ನಿಮ್ ಕಡೆ ಸರ್, ನಂದು ಒಂದು ಪ್ರಶ್ನೆ ಸರ್. ಇದು ನಾವು ಬಸವರಾಜ್ ಪದ್ಧತಿ ಮಾಡಿ, ಇದು ನಮ್ದೇನಂದ್ರೆ ಇವರು ಸಾವಿತ್ರಿಬಾಯಿ ಫುಲೆ, ಬಿಬಿ ಫಾತಿಮಾ ಅಂತ ಯಾರು ಗೊತ್ತಿದ್ದಿಲ್ಲ. ಮುಸ್ಲಿಂ ಹೆಣ್ಮ ಯಾರಿಗೂ ಗೊತ್ತಿದ್ದಿಲ್ಲ ನಮ್ಮಲ್ಲಿ. ನಾವಡಿಗೆ ತೆಗೆದೆ ರಾಧಾಕೃಷ್ಣನ್ ಅವರು. ಇದರಲ್ಲಿ ಪೇಜ್ ನಂಬರ್ 23ದಲ್ಲಿ ನಾವು ಎಷ್ಟು ಎಲೆಕ್ಷನ್ ನಿಂತಿದ್ದೀನಿ, ಎಷ್ಟು ಗೆದ್ದಿದ್ದೀನಿ, ಎಷ್ಟು ಡಿಫರೆನ್ಸ್ ಗೆದ್ದಿದ್ದೀನಿ ಎಲ್ಲ ಅದಾವ. ಇದು ಇದು ಈ ತರ ಇದೆ ಎಲ್ಲ. ಅವರು ಮಿನಿಸ್ಟರ್ ಇದ್ರು. ಅವ ಟ್ರಸ್ಟ್ನ ಕಾರ್ಯಕ್ರಮ ಮಾಡಿದ್ವಿ, ಗಿಡ ನೆಡುವ ಕಾರ್ಯಕ್ರಮ, ವನಮಹೋತ್ಸವ, ಎಲ್ಲಾರು ಬಂದಿರ್ತಾರ ಅವಾಗ. ಬೇರೆ ಬೇರೆ ಎಲ್ಲ ಇದು ನೀವು ಇಟ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ. ಬಹಳ ಮಂದಿ ನಾವು ಕರೆದೀವಿ, ಕರೆದು ಅವ್ರನ್ನೆಲ್ಲ ನಾವು ಇದನ್ನ ಮಾಡಿ. ಹಿಂಗಾಗಿ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ ಇವ್ರು ಬಂದಿದ್ರು. ಯಾರು ಇವ್ರು ನಮ್ಮ ತಂದೆಯವರು. ಇದು ನನ್ನ DP ಒಳಗಿಂದು. ಇವತ್ತಿನವರೆಗೂ 110 ನನ್ನ ದೇಶಿ ಆಕಳುಗಳು ನಮ್ಮ ತೋಟದಲ್ಲಿದ್ದಾವೆ ಹುಬ್ಬಳ್ಳಿಯಲ್ಲಿ. ಇದು ನನ್ನ ಮೊಬೈಲ್ದಾಗ ನನ್ನ ಇದೈತಿ DP. ಹೌದು, ಎಲ್ಲ ನೋಡಿ ಜನ ಸತ್ಕಾರ. ಇವನ್ ಸಿದ್ದರಾಮಯ್ಯ ಒಂದು ಇದನ್ ಮಾಡಿದ್ರು, ಅವ್ರಿಗೆ ಅವರು ಬಂದಿದ್ರು ನಮ್ಮ ಇದ್ರಾಗ ಕೊಟ್ಟಿ ಅವ್ರಿಗೂ. ಎಲ್ಲಾರು ಬಂದಾರ. ಆಮೇಲೆ ಒಂದ್ ಹುಡುಗಿ ಸೈಕಲ್ ತಿರ್ಬೇಕದು, ಇಂಟರ್ನ್ಯಾಷನಲ್ ಸೈಕಲ್ ಲಿಸ್ಟ್ ಅಕ್ಕಿಗೆ ಏನಾಯ್ತಂದ್ರ ಸೈಕಲ್ ತಗೊಳ್ಳೋಂತ ಶಕ್ತಿ ಇರ್ಲಿಲ್ಲ ಅಕ್ಕಿ ಕಡೆ. ಪೇಪರ್ದಾಗ ಬಂತದ. ಅಕ್ಕಿಗೆ 1,32,000 ರೂಪಾಯಿ ಸೈಕಲ್ ಕೊಡಿಸಿದ್ವಿ. ಅಕ್ಕಿ ನ್ಯಾಷನಲ್ ಲೆವೆಲ್ ಫಸ್ಟ್ ಬಂದ. ಅಕ್ಕಿ ಬಾಗಲಕೋಟೆ ಡಿಸ್ಟಿಕ್ ಬೀಳ್ಗಿ ತಾಲೂಕಿನಲ್ಲಿ
ಬಂದು ಆಕಿಗೆ ಎಲ್ಲೆಲ್ಲೋ ಜಾಬ್ ಮಾಡ್ತಾಳೆ, ಜಿಲ್ಲೆಗಳೆಲ್ಲ ಅದಾಳ. ಎಲ್ಲ ಇಂಥವೆಲ್ಲ ಮಾಡ್ತಾ ಬಂದ್ವಿ. ಒಟ್ಟಾರೆ ಅವ್ವ ಸೇವಾ ಟ್ರಸ್ಟ್ನಿಂದ ಸಾಧ್ಯವಾದ ಜನಪರವಾದಂತ ಕೆಲಸಗಳನ್ನು ಮಾಡ್ತಾ ಬಂದ್ವಿ. ಓಕೆ ಸರ್, ನನಗೆ ನಮ್ಮ ಶಿಕ್ಷಕರೊಬ್ರು ಹೇಳ್ತಿದ್ರು, ನಮಗೆ ತಲೆ ತುಂಬಾ ಬುದ್ಧಿ ಇರ್ತದಪ್ಪ, ಜೇಬ್ ತುಂಬಾ ಪಗಾರ ಇರಂಗಿಲ್ಲ ಅಂತ. ತಾವು ಕೂಡ ಶಿಕ್ಷಕರಾಗಿದ್ದಂಥವ್ರು, ಆ ಸನ್ನಿವೇಶಗಳನ್ನು ನೋಡಿದೀರಾ ಅಂತ? ಈಗೇನಿಲ್ಲ ಅಂತ ಸಿಚುವೇಶನ್. ಅವಾಗ ನಾವು 1975 ಕೆಲಸ ಮಾಡ್ತಿದ್ದೀರ. 5 ವರ್ಷ ನಾನು ಹೈಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡಿದ್ದೆ. 525 ರೂಪಾಯಿ ಪಗಾರ ಇತ್ತು ನಮ್ಗೆ ಅವಾಗ. ಇವಾಗ BA ಬೇಡ ಜಾಯಿನ್ ಆದ 48,000 ರೂಪಾಯಿ ಪಗಾರ. ಈಗೇನು ಸಂಬಳನೂ ಸಾಕಷ್ಟು ಐತಿ, ತಲೆ ಬುದ್ಧಿನೂ ಐತಿ. ಬಟ್ ಕೆಲವ್ರು ಏನಂದ್ರ ಮೈಂಡ್ ಮಾಡಂಗಿಲ್ಲ. ಕಲಿಬೇಕು, ಕಲಿಸ್ಬೇಕು, ಕಮಿಟ್ಮೆಂಟ್ ಇರಬೇಕು ಅಂತ ಮಾಡುದಿಲ್ಲ. 12 ಕಾಯ್ದೆ ಮಾಡ್ಯಾರ ಸರ್ಕಾರ. ಈ ತತ್ತಿ ಊಟ ಕೊಡ್ರಿ, ತತ್ತಿ ಅದು ಕೊಡ್ರಿ, ಹಣ್ಣು ಕೊಡ್ರಿ, ಇದು ಕೊಡ್ರಿ, ಚಕ್ಕಿ ಕೊಡ್ರಿ. ಕಲ್ಸೋಕ್ಕಿಂತ ಹೆಚ್ಚು ಇವಾಗ ಜಾಸ್ತಿ ಆಗ 12 ಗಂಟೆ ರಿಪೋರ್ಟ್ ಕೊಡ್ಬೇಕು. ಮೊನ್ನೆ ಇನ್ಸಿಡೆಂಟ್ ಆಯ್ತು ಹುಬ್ಬಳ್ಳಿಯಲ್ಲಿ. 113 ಹುಡುಗರು ಅದಾರ. 113 ಹುಡುಗರು ಇದ್ದಲ್ಲಿ 8 ತತ್ತಿ ಕೆಟ್ಟು ಬಿಟ್ಟಿದಾವ. ಕೆಟ್ಟಾಗ ಏನ್ ಮಾಡ್ಬೇಕು? ಅವರ ದುಡ್ಡು ಕೊಟ್ಟು ತಂದು ಪಾಪ ಅವ್ರಿಗೆ ಹಣ್ಣು ಹೆಂಗ್ ಬಿಡಕ ದುಡ್ಡು ಕೊಟ್ಟು ಮಾಡಿ ರಿಪೋರ್ಟ್ ಮಾಡಿದ್ರು. ಹಿಂಗ ಹಣ್ಣೊಂದ್ ಕೆಟ್ಟಿದ್ವು. ನಾವು ದುಡ್ಡು ಹಾಕಿ ಅವ್ರು ತಂದು ಕೊಟ್ವಿ. ಒಂದು BO ಅವ್ರ ಮೆಮೊ ಕೊಟ್ಟ, ನಿಮ್ಗೆ ದುಡ್ಡು ಹಾಕಂತ ಯಾರು ಹೇಳ್ಯಾರ, ನಿಮ್ಮ ಮೇಲೆ ಕ್ರಮ ತಗೋಬೋದು ಇಂಥ. ಹಿಂಗಾಗಿ ಶಿಕ್ಷಕರೆಲ್ಲ ಬರೀ ಲೆಕ್ಕ ಹಿಡಿದ್ರಾಗ ಇರ್ತಾರೆ. ಇಷ್ಟು ಕೆಟ್ಟು ಇಷ್ಟು ಚಲೋ ಅದು. ಹಿಂಗಾಗಿ ಶಿಕ್ಷಣಕ್ಕೆ ಸಮಯ ಬಹಳ ಕಡಿಮೆ ಆಗುತ್ತಿದೆ. ಕೆಲವ್ರು ಮನಸ್ಸು ಮಾಡಂಗಿಲ್ಲ, ಮಾಡ್ಬೇಕು. ನಮ್ಮ ರಾಜ್ಯದಲ್ಲಿ 1900 ಶಾಲೆ, ಪ್ರೈಮರಿ ಶಾಲೆ 10 ಮಕ್ಕಳಿಗಿಂತ ಕಡಿಮೆ ಇದಾರೆ ಈ ಸದ್ಯ. ಟುಡೇ ಶಾಲೆಗೆ ಬಂದಾಗ ಖಾಸಗಿ ಅವರೆಲ್ಲ ಇಂಗ್ಲಿಷ್ ಮೀಡಿಯಂ ಕೊಂಟಾರ. ಅದಾವು ಸಿಸ್ಟಮ್ ಐತಿ. ಅವಾಗ ನಂಗಿಲ್ಲ, ನಾನು ಶಿಕ್ಷಣ ಮಂತ್ರಿದಾಗ ಇವೆಲ್ಲ ನಡೀಲಿಲ್ಲ. ನಾವು ಸರಿ ಮಾಡಿದ್ವಿ. ಮಿನಿಮಮ್ ಸ್ಯಾಲ್ರಿ ಕೊಡಬೇಕು, ಚೆಕ್ ತ್ರೂ, ಅನ್ಎಡೆಡ್ ಸ್ಕೂಲ್ನವ್ರಿಗೂ ಚೆಕ್ ತ್ರೂ ಕೊಡ್ಬೇಕಂತ ಮಾಡಿದ್ವಿ. ನಿಮ್ ಬೆಂಗಳೂರಾಗ ಒಂದು ನರ್ಸರಿಗೆ ಡೊನೇಷನ್ ಎಷ್ಟಿದ್ ಗೊತ್ತದೆ ನಿಮ್ಗೆ? 5 ಲಕ್ಷ ರೂಪಾಯಿ. ಒಂದು ಸ್ಕೂಲಿಗೆ 4 ಲಕ್ಷ ರೂಪಾಯಿ ಡೊನೇಷನ್ ನರ್ಸರಿಗೆ. ನಮ್ಮ ರಿಲೇಷನ್ ಇವತ್ತು ಹೇಳಾಗತ್ತಾರ ನನಗೆ ಬಂದೊಬ್ಬರು, ಸರ್ ನನಗೆ ಶೀಟ್ ಕೊಡೋದಿಲ್ಲ ಅಂದ್ರಿ, 5 ಲಕ್ಷ ಕೊಟ್ರಿ ಅಂತ. 5 ಲಕ್ಷ ರೂಪಾಯಿ ನರ್ಸರಿ ಒಳಗ ಡೊನೇಷನ್ ತಗೊಳ್ತಾರಂದ ಏನ್ ಹೇಳಿ ನೀವು? ಇದು 1 ವರ್ಷ ಅಲ್ಲ, ಇದು ಪ್ರತಿ ವರ್ಷ. ಇದು ಮೆಡಿಕಲ್ ಶೀಟ್ ಮುಗಿತದೆ 5 ಲಕ್ಷ. ಹಿಂಗಾಗಿದೆ ಸರ್. ಅನೇಕ ಕಲಾಪಗಳು ನಡೆಯುವಂತಹ ಸಂದರ್ಭದಲ್ಲಿ ಅನೇಕ ಗೊಂದಲಗಳು ಸೃಷ್ಟಿಯಾಗುವಂತಹ ಪ್ರಯತ್ನಗಳಾಗುತ್ತೆ. ರೀಸೆಂಟ್ಲಿ ಒಂದು ಇನ್ಸಿಡೆಂಟ್ ಆಯ್ತು, CT ರವಿ ಅವ್ರದ್ದು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಒಂದಷ್ಟು ವಿಚಾರಗಳು ಚರ್ಚೆ ಆಯ್ತು. ಸಿದ್ದರಾಮಯ್ಯ ನಾನು ಕುಸ್ತಿ ಹಿಡಿದ್ವಿ. ಇದು ಶಾಸಕರ ದಿನಾಚರಣೆ ಮಾಡ್ತಿದ್ವಿ. ಅವಾಗ ಇಬ್ರು ನಾವು ಕುಸ್ತಿ ಹಿಡಿದ್ವಿ ಸಿದ್ದರಾಮಯ್ಯ. ಎಲ್ಲಿ ಸರ್? ಬೆಂಗಳೂರಲ್ಲಿ? ಇಲ್ಲ, ಕಂಠೀರವ ಸ್ಟೇಡಿಯಂ. ಇದು ಶಾಸಕರ ದಿನಾಚರಣೆ ಅಂತ ಮಾಡ್ತಿದ್ರು. ಹೆಗಡೆನ್ ಕಾಲಕ್ಕೆ ಶುರು ಆಗ್ತದ. ಅವಾಗ ಸ್ಪೋರ್ಟ್ಸ್, ಸೈಕ್ಲಿಂಗು, ರೆಸ್ಲಿಂಗು ಎಲ್ಲ ತೋರಿಸ್ತೀನಿ ನಾನು ಮೊಬೈಲ್. ಸಿದ್ದರಾಮಯ್ಯ ಅವರು ಸ್ಪೋರ್ಟ್ಸ್ ಫ್ರೀಕಾ ಸರ್? ಏನು ಗೊತ್ತಿಲ್ಲ, ಕುಸ್ತಿ ಅಂತ ಹಿಡಿದಿದ್ರು. ಸರ್, ನಾವು ಕಲಾಪದ ಬಗ್ಗೆ ಮಾತಾಡ್ತಾ ಇದ್ವಿ. ಅನೇಕ ಗೊಂದಲಗಳು ಸೃಷ್ಟಿಯಾಗುವಂತಹ ಸನ್ನಿವೇಶಗಳಿರುತ್ತೆ. ಕೆಲವೊಂದು ಟೈಮ್ ಕಂಟ್ರೋಲ್ ಮಾಡುವುದು ಕೂಡ ಕಷ್ಟ ಆಗ್ಬಿಡುತ್ತೆ. ನಮ್ಮ ಉತ್ತರ ಕರ್ನಾಟಕದ ಪದಗಳೇನಾದ್ರು ಬಂದವ ಸರ್? ಬರ್ತಾವ, ಏನ್ ಮಾಡಕ್ ಆಗೋದಿಲ್ಲ. ಕೆಲಸರೇ ಬರ್ತಾವ ಸಹಜವಾಗಿ. ಬೇಕಂತ ಏನ್ ಬರ್ತಾವ. ಒಮ್ಮೊಮ್ಮೆ ಅವ್ನ ಕಡತ್ನ ತೆಗೆದು ಹಾಕ್ತೇವ. ಆಮೇಲೆ ನಾನು ನೋಡಿ ಆಗ್ತಾವ. ಅಂದ್ರೆ ಮಣ್ಣಿ ನೋಡಿ ಲಾಸ್ಟ್ ಸೆಷನ್, ಇದಕ್ಕಿಂತ ಹಿಂದಿನ ಸೆಷನ್ KN ರಾಜನ್ ಅಂತ ಬಂತು, ಹನಿ ಟ್ರ್ಯಾಪ್. 3 ದಿವಸ ಅದರಲ್ಲಿ ಕಲಾಪ ಹೋತು. ಇಂಪಾರ್ಟೆಂಟ್ ಇಶ್ಯೂ ಅದು. ಅದಕ್ಕೆ ತಲೆಗೆ ಬಿಸಿಯಾಗಿ ಹೌಸ್ ಅಡ್ಜರ್ ಮಾಡ್ಬಿಟ್ಟೆ. ಮತ್ತೇನು ಅನಿವಾರ್ಯ, ಮತ್ತೆ ನೆಕ್ಸ್ಟ್ ಡೇ ತಗೊಂಡಿವಿ. ತಗೊಂಡು ಹಿಂಗ ಹಾಕವ. ಮತ್ತು ಅದೇ ದಿವಸ 3 ದಿವಸ ಇದ್ರಾಗ ನಮ್ ಟೈಮ್ ಹೋಗ್ತಾ ನಮ್ಮ ಅಜೆಂಡಾ ಆಗ್ಲಿಲ್ಲ. ಬೇಸಾಕಂತಾರ ಕುತ್ಕೊಳಪ್ಪ ಸಾಕು ಅಂತೀನಿ, ಜೋರ್ ಮಾಡ್ತೀನಿ. ಅದೆಲ್ಲ ಬರ್ತಾವ, ಅಂತವೇನಿಲ್ಲ, ಒಮ್ಮೆ ಬರ್ತಾವ. ಅದಕ್ಕ ಏನು ಮನುಷ್ಯನಿಗೆ ಒಂದು ಲಿಮಿಟ್ ಇರ್ತೈತಿ. ಆ ಲಿಮಿಟ್ ನಿಮ್ಗೆ 7 ತಾಸು ಒಂದ್ ಕಡೆ ಕುಂದಿರ್ಬೇಕಾದ್ರೆ ಯಾರ ಕೂಡ ನೋಡು 7 ತಾಸು ನ್ಯಾಚುರಲ್ ಕಾಲ್ ಸಹಿತ ಹೋಗಿಲ್ಲ. 7 ತಾಸು ಕುಂತೀನಿ ಕಂಟಿನ್ಯೂಸ್. ಅದು ಒಂದು ರೆಕಾರ್ಡ್ ಇವತ್ತು. ಮತ್ತು ಅವಾಗ ಟೆಂಪರ್ ಕಳ್ಕೊಂಡು ಮನುಷ್ಯ ತಡೆದು ಮಾಡ್ಬೇಕು. ಇಲ್ಲ ಸುಮ್ ಕುಂದ್ರಬೇಕು, ಏನ್ ಬೇಕಾದ್ ಮಾಡ್ಕೊಳತ್ತೇಳಿ. ಎರಡ್ರಾಗ ನಾನು ಸುಮ್ ಕುತ್ಕೊಳಕ್ ಆಗೋದಿಲ್ಲ, ಕಂಟ್ರೋಲ್ ಮಾಡ್ಬೇಕಾಗತ್ತೆ. ಅಜೆಂಡಾ ಈಗ ನೋಡಿ, ಒಂದು ಕ್ವಶನ್ ಕಳಿಸ್ತೇವೆ. ಯಾವ್ದೋ ಒಂದು ಕ್ವಶನ್ ಕನಿಷ್ಠ 20,000-30,000 ರೂಪಾಯಿ ಬೀಳ್ತೈತೆ ಅದು ಬರ್ಬೇಕಾದ್ರೆ ಉತ್ತರ. ಒಂದು ಕ್ವಶನ್ ಮಧುಸೂದನ್ ಅಥವಾ ಮೈಸೂರು MLC ಇದ್ದ, ಗೋ ಮಧುಸೂದನ್, ಒಂದು ಕ್ವಶನ್ ಇದ್ದ. ಕರ್ನಾಟಕದಲ್ಲಿ ಎಷ್ಟು ಗ್ರಾಮ ಪಂಚಾಯತಿಗಳದಾವು, ಅಲ್ಲಿರುವಂತ ಮೆಂಬರ್ಸ್ಗಳು ಎಷ್ಟು, ಹೆಣ್ಣು ಮಕ್ಳು ಎಷ್ಟು, ಗಂಡು ಮಕ್ಳು ಎಷ್ಟು, SC ಎಷ್ಟು, ST ಎಷ್ಟು,
ಜನರಲ್ ಎಷ್ಟು ಕೇಳಿದ್ದ. ಅದು 10,000 ಪುಟ ಆಗಿತ್ತು. ಹೊತ್ಕೊಂಡು ಹಿಂಗೆಲ್ಲ ಹೊತ್ಕೊಂಡು ಬಂದ್ರ ಅದಕ್ಕ 6-7 ಲಕ್ಷ ರೂಪಾಯಿ ಖರ್ಚಾಗಿತ್ತು. ಹಿಂಗೆಲ್ಲ ಆದಾಗ ಮತ್ತೆ ನಾವು ಅಜೆಂಡಾ ಮುಗಿಸ್ತಿದ್ರೆ ನಡೆಸ್ತಿದ್ರೆ ಗತಿ ಏನಾಗ್ತಿದೆ ಅಂತ ಮನುಷ್ಯ ಮತ್ತೆ ಏನ್ ಮಾಡಕ್ಕಾಗತ್ತೆ ಆಗ್ತಿದೆ ಒಂದೊಂದ್ಸರಿ. ಅಂತ ಎಲ್ಲ ಆಗ್ಬಾರ್ದು ಅಂತ ನಾನು ನಡು ಬೇಜಾರಾಗಿ ರಾಜೀನಾಮೆ ಕೊಡಕ್ ಹೋಗಿದ್ದೆ. ನೀವು ನೋಡಿರ್ಬೇಕು. ಹೌದು ಸರ್. ಇದೆಲ್ಲ ನಾನು ನಡ್ಸಕ್ ಆಗುದಿಲ್ಲ. ಇದ್ರಾಗ ನನ್ನಂತ ಅಲ್ಲಿ ಕುತ್ಕೊಂಡು ನೀನು ನನಗೆ ಅಲ್ಲಿ ಒಂದು ಇನ್ಎಫಿಷಿಯಂಟ್ ಅನ್ಬೇಕು, ಇನ್ನೊಬ್ಬ ನಾನು ಕಾಣಿಸೋ ಒಪ್ಪಂಗೆ ಅನ್ಬೇಕು. ಇವೆರಡೂ ಇಲ್ದಾಗ ಏನ್ ಮಾಡ್ತೀವಿ, ಬೇಡಪ್ಪ ಸಾಕಂತ ಬಿಟ್ವಿ. ಕಡೆಗೆ ಎಲ್ಲರೂ ಕೂಡಿ ಮತ್ತೆ ಇಲ್ಲ ಹಿಂಗ ಅಂದ್ರು. ಇಲ್ಲ ಎಲ್ಲರೂ ಕರೆದಿದ್ವಿ. ಇಲ್ಲ ಬರುವಂತ ಸದನ ಸರಿ ನಡೆಸು ಅಂದ್ರು. ಈ ಸರಿ ಮಾಡಿ ಸದನ ಸರಿ ನಡೀತಿ ಇಷ್ಟ. ಓಕೆ ಸರ್, ಪತ್ರ ಕೂಡ ಬರ್ದಿದ್ರಿ 75 MLC ಗಳಿಗೆ ಎಲ್ರಿಗೂ ಕೂಡ ಸಹಕಾರ ಇರ್ಲಿ ಅಂತ ಹೇಳಿ. ಈ ಬಾರಿ ಆ ತರದ ಪ್ರಯತ್ನಗಳೇನಾದ್ರು ಆಯ್ತು ಸರ್? 2 ದಿನ ಟ್ರೈನಿಂಗ್ ಕೊಡಿಸಿದ್ದೆ ನಾನು. ಹೆಂಗೆ ಎಲ್ಲರನ್ನ ಕರೆದು ಮಾತಾಡ್ಸಿ ಅತಿ ಖರ್ಚು ಯಾವ ಜೊತೆಗೆ ಪ್ರಶ್ನೆ ಕೇಳಬೇಕು ಸದನ ಮಾಡಿದ್ನಿ. ಎಲ್ಲಿ ನಡೀತದೆ. ಯಾರು ತುಂಬಾ ಚೆನ್ನಾಗಿ ಸ್ಟಡಿ ಮಾಡ್ಕೊಂಡ್ ಬರ್ತಾರೆ ಸರ್? ಕೆಲವ್ರು ಮಾಡ್ಕೊಂಡ್ ಬರ್ತಾರೆ, ಕೆಲವ್ರು ಮಾಡ್ಕೊಂಡ್ ಬರಂಗಿಲ್ಲ. ಯಾರು ಸರ್? ಬೇಡ ಅವ್ರ ಹೆಸರು ಬೇಡ, ಸ್ಟಡಿ ಮಾಡ್ತಾರ ಮಾಡ್ಕೊಂಡ್ ಬರ್ತಾರ. ಒಳ್ಳೆಯದನ್ನ ಸ್ಟಡಿ ಮಾಡ್ಕೊಂಡ್ ಬರೋರು ಅದಾರ, ಕೌನ್ಸಿಲ್ ಅದಾರ, ಇನ್ನೂ ಏನಿಲ್ಲ. ಒಳ್ಳೆಯವ್ರು ಅದಾರ. 80% ಒಳ್ಳೆ ಸ್ಟಡಿ ಮಾಡ್ಕೊಂಡ್ ಬರ್ತಾರ. ಕೆಲವು ಹುಡುಗರು ಇನ್ನೂ ಹೊಸ ಹುಡುಗರು ಆಯ್ತು ನಡಿ ನಮ್ಮ ಪ್ರಶ್ನೆ ದಾನು ಅಂತಾರ. ಪ್ರಶ್ನೆ ಕೇಳ್ತಾರ, ಮನೆಗೆ ಹೋಗ್ಬಿಡ್ತಾರ. ಅದಕ್ಕೆ ನಾನು ಪ್ರಶ್ನೋತ್ತರ ಮುಗಿಮಟ್ಟ ಯಾರು ಹೋಗ್ಬಾರ್ದು ಅಂತ ಹೇಳಿರ್ತೀನಿ. ಆದ್ರೂ ಹೋಗ್ತಾರ. ಏನ್ ಮಾಡಕ್ ಆಗೋದ್ರಿ, ವ್ಯವಸ್ಥೆ ಹಂಗೈತಿ. ಓಕೆ ಸರ್, ತುಂಬಾ ಖುಷಿ ಆಯ್ತು. ಸುದೀರ್ಘವಾಗಿ 2 ಗಂಟೆಗಳ ಕಾಲ ಸಂದರ್ಶನ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ವಿಶ್ ಆಲ್ ದಿ ಬೆಸ್ಟ್. ಮಾಡಿದ್ರಿ ಅಡ್ಡಿಲ್ಲ. ನಿಮ್ ಕಾರ್ಡ್ ಕೊಟ್ಟೋಗ್ರಿ, ಮಾತಾಡ್ತೀನಿ, ಹೇಳ್ತೀನಿ. ಓಕೆ ವೆಲ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಬಸವರಾಜ ಹೊರಟ್ಟಿ ಅವರ ಮಾತುಗಳು. ಸುದೀರ್ಘವಾಗಿ 2 ಗಂಟೆಗಳ ಸಂದರ್ಶನ ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನ ನಮ್ದಾಗಿತ್ತು. ವಿಧಾನಸೌಧದ ಕಚೇರಿಯಿಂದ ಹಿಡಿದು ಅವರಿಗೆ ಕೊಟ್ಟಿರುವಂತಹ ಸರ್ಕಾರಿ ಬಂಗ್ಲೆಯವರೆಗೆ ನಿಮ್ಮವರೆಗೂ ತಲುಪಿಸುವಂತಹ ಪ್ರಯತ್ನ, ಅವರ ಮನೆ ಮತ್ತು ಮನದ ಮಾತನ್ನ ನಿಮ್ಮವರೆಗೂ ತಲುಪಿಸಿದ್ದೀವಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ನಮಸ್ಕಾರ.